ಹೇಳ್ತಾರೆ. ಎಲ್ಲರದ್ದು ನೋವು ಆದ್ರೆ ನಂದು ಒಂದು ತರ ನೋವು ಇರ್ಲವ, ಎಲ್ಲಾರ್ಗೂ ಒಂದೊಂದು ಕತೆ ಇದ್ದೇ ಇರುತ್ತಲ್ಲ. ಹೌದು, ಎಲ್ಲರಿಗೂ ಒಂದು ನೋವು ಉಂಟು ಅಂತ ಹೇಳುವಾಗ ನಮ್ದೇನೋ ಅದು ಲೆಕ್ಕಕ್ಕಿಲ್ಲ ಅವರಂತ ನೋವು ಲೆಕ್ಕಕ್ಕಿಲ್ಲ ಅಂತ ಅನಿಸ್ತದೆ. ನಮ್ಮ ರೂಟಲ್ಲಿ ಹೋಗಿ ನೋಡಿದ್ರೆ ಅಯ್ಯೋ ನಮ್ದೇ ದೊಡ್ಡ ನೋವು ಅಂತ ಅನಿಸ್ತದೆ. ಸತ್ಯ ಸತ್ಯ ಸತ್ಯ. ಹೇಳ್ತಾ ಮನಸ್ಸು ಬಿಚ್ಚಿ ಮಾತಾಡವ. ಏನಂದ್ರೆ ನಂದೊಂದು ಚಿಕ್ಕವಳಿಂದಾನೇ ಸರ್ ನಾನೊಂದು ಕಷ್ಟದಲ್ಲೇ ಬಂದವಳು. ಕಷ್ಟ ಅಂದ್ರೆ ಕಷ್ಟನೇ, ಚಿಕ್ಕವಳಿಂದನೂ ಕಷ್ಟನೇ. ದುಡಿಮೆ ಮಾತ್ರ ಗೊತ್ತಿದೆ ನನಗೆ, ಮಿಕ್ಕಿದೆಂತ ಗೊತ್ತಿಲ್ಲ. ದುಡಿಯುವುದು ತಿನ್ನೋದು ಇದೇ ಜೀವನ ಆಯ್ತು. ಅಪ್ಪ ಅಮ್ಮಂಗ್ ನೀವು? ನಮ್ಮ ಪಪ್ಪ ಇದ್ರು, ಇವಾಗ 1.5 ವರ್ಷ ತೀರೋದ್ರು. ಅಮ್ಮ ಇದ್ದಾರೆ, ಮತ್ತೆ 2 ತಮ್ಮನವರು, ಮದುವೆ ಆಗಿದೆ, 1 ಮಗು ಉಂಟು. ನಿಮಗೆ? ಹೌದು ಸರ್. ಹೇಳವ. ಆದ್ರೆ ನನ್ನ ಜೀವನ ಒಂಟಿ ಜೀವನ, ಎಲ್ಲರಿದ್ದಾರೆ, ನಾನು ಒಂಟಿ. ಅಂದ್ರೆ ಏನು ಓದುದ್ರಿ ನೀವು? ಏನು ಓದುದ್ರಿ? ನಾನು ಜಾಸ್ತಿ ಓದಿಲ್ಲ ಸರ್, 10th ಮಾತ್ರ. ಅಂದ್ರೆ ಅಲ್ಲೇ ಅಪ್ಪ ಅಮ್ಮ ನೋಡಿ ಮದ್ವೆ ಮಾಡಿದ್ದ? 10th ಅಂದ್ರೆ ತಂದೆ ತಾಯಿ. ನಾನು 10th ಓದಿ ಆಗೋಗ್ಲಿ ನಾನು ಟೈಲರಿಂಗ್ ಮುಂಚೆನೆ ಕಲ್ತಿದ್ದೆ. ಚಿಕ್ಕ 5ರಿಂದನೇ ರಜೆಯಲ್ಲಿ ಟೈಲರಿಂಗ್ ಕಲಿತಾ ಇದ್ದೆ. ಆಮೇಲೆ ಬೆಂಗ್ಳೂರಿಗೆ ಹೋದೆ. 17 ವರ್ಷ ಪ್ರಾಯ ಇರುವಾಗ್ಲೇ ನಾನು ಬೆಂಗ್ಳೂರ್ ಬಂದೆ. ಅಲ್ಲಿಂದ ಯಾಕೆ ಓದ್ಲಿಲ್ಲ? ಅಮ್ಮ ಹುಷಾರಿಲ್ಲದೆ ಮಲಗಿದಲ್ಲಿಗಾದ್ರು. ಅಮ್ಮನಿಗೆ ಟೈಪರ್ ಮಲೇರಿಯಾ ಎಲ್ಲ ಮಿಕ್ಸ್ ಆಗಿ ಬದುಕುವ ರೀತಿಯಲ್ಲಿ ಇರ್ಲಿಲ್ಲ. ಅವಾಗ ಇವಾಗಿನಾಗೆ ಕ್ಲಾಸ್ ಇರ್ಲಿಲ್ಲಲ್ಲ ಸರ್. ಅವಾಗ ಸ್ಟಿಕ್ಕು, ಪರೀಕ್ಷೆ ಹೋಗಿಲ್ಲ ಅಂದ್ರೆ ಫೈಲು, ಹಾಜರಾತಿಲ್ಲ ಅಂದ್ರು ಫೈಲು, ಈ ತರ ಇತ್ತಲ್ಲ. ಆಮೇಲೆ ತಮ್ಮನವರು ಚಿಕ್ಕವರಾದ್ರು, ಅಮ್ಮ ಮಲಗಿದೆಲ್ಲಾದ್ರು. ಅಮ್ಮ ನೋಡ್ಕೊಳಕ್ಕೆ ಮನೆಯಲ್ಲಿ ಬೇಕಾಗಿತ್ತು. ಮತ್ತೆ ತೋಟ ದನಗಳು ಎಲ್ಲ ಕೆಲ್ಸ ಇವ್ರು ಅಂತ ಅವರಿಗೆ ಅಡಿಗೆ ಮಾಡುವಂತ ಸ್ಥಿತಿಗೆ ನಾನ್ ಮನೆಯಲ್ಲಿ ಉಳ್ಕೊಂಡ್ಬಿಟ್ಟೆ. ಕಲಿಬೇಕಂದ್ರೆ ತುಂಬಾ ಆಸೆ ಇತ್ತು. ತಂದೆ ಕಲಿಸಕ್ಕೆ ಮುಂದೆ ಬರ್ಲಿಲ್ಲ. ಅವಾಗ ಅವ್ರದೇ ಒಂದು ಜೀವನ ಅವರೇ ನೋಡ್ಕೊಂಡಿದ್ರು ತಂದೆ. ಅಮ್ಮ ಹೀಗಾಯ್ತು. ಅಂದ್ರೆ ಅವರು ಬೇರೆ ಮದುವೆ ಆಗಿದ್ರು. ಅಂದ್ರೆ ತಾಯಿಗೆ ಹುಷಾರಿಲ್ಲ ಅಂತ ಮುಂಚೆನೆ, ನಮ್ಮ ಅಮ್ಮನ ಮದುವೆ ಆಗುವ ಮುಂಚೆನೆ ಅವರಿಗೆ ಲವ್ ಇತ್ತಂತೆ. ಅದು ಬೇರೆ ಕ್ಯಾಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ. ಅವಾಗ ಅವ್ರನ್ನು ಹೆಂಡತಿಯಾಗಿನೇ ಮನೇಲಿ ಇಟ್ಕೊಂಡಿದ್ರು ಅಥವಾ ಅದು ಹೊರಗಡೆ ಇದ್ದ ಸಂಬಂಧನ? ಹೊರಗಡೆ ಇಟ್ಟಿದ್ರು. ಅವ್ರು ಚಿಕ್ಕವರಿಂದನೇ ಲವ್ ಇತ್ತಂತೆ. ಮತ್ತೆ ಅವರು ತಂದೆ ಅವ್ರಿಗೆ ಬೇರೆ ಮದುವೆ ಮಾಡಿದ್ರಂತೆ. ಮದುವೆ ಮಾಡಿ ಅವ್ರ ಗಂಡ ತೀರೋದ್ಮೇಲೆ ತಂದೆ ಅವರನ್ನು ಮದುವೆ ಆದ್ರು. ಫ್ಯಾಮಿಲಿ ಅವರಿಗೆ ಸೇರ್ಸ್ಕೊಳಲ್ಲ. ಅವಾಗ ಗೊತ್ತಿಲ್ಲದೆ ನಮ್ಮ ಅಮ್ಮನ ಮದ್ವೆ ಆದ್ರು. ಫ್ಯಾಮಿಲಿ ಅವರಿಗೆ ಹೆಂಡತಿ ಅಂತ ಬೇಕಲ್ಲ ಮನೆಯಲ್ಲಿ ಬರುವಾಗ, ನೆಂಟರು ನೋಡುವಾಗ. ಆ ತರಾನ ಏನೋ ಗೊತ್ತಿಲ್ಲ, ಮುಂಚೆ ಅವರ ಯಾವ ದಿಷ್ಟಿ ಅಂತ ಗೊತ್ತಿಲ್ಲ ಸರ್. ಯಾವ ರೀತಿ ಅಂತಾನು ನಮಗ್ ಗೊತ್ತಿಲ್ಲ. ಆದ್ರೆ ದೊಡ್ಡವರು ಹೇಳುದು ಈ ರೀತಿ ಉಂಟು ಅಂತ ನಂಬ್ತೀವಿ. ಮತ್ತೆ ನಾವು ದೊಡ್ಡವರಾದ್ಮೇಲೆ ಹೌದು ಹೀಗೆ ಇದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ. ಕಾರಣ ಗೊತ್ತಿಲ್ಲ, ಕಾರಣ ಹುಡುಕಕ್ಕೂ ಹೋಗಿಲ್ಲ ಸರ್. ಹಾಗೆ ಅದೇ ಒಂದು ರೀತಿ ಜೀವನ ಹೋದ್ರೆ ನಾನು ಮತ್ತೆ ನನಗೆ ಮದುವೆ ಆಯ್ತು. 23 ವರ್ಷ ಪ್ರಾಯದಲ್ಲಿ ಮದುವೆನೂ ಆಯ್ತು. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ತಂದೆ ತಾಯಿ ನೋಡಿನೇ ಮದುವೆ ಮಾಡಿದ್ದು ಫ್ಯಾಮಿಲಿ ಅವರು. ಅದಾಗ್ಬೋದಂದ್ರು ಅದು ಹುಡುಗ ಮೂಡಿಗೆರೆ ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿ ಆಗ್ತಾರೆ. ನಾನು ಅವಾಗ ಬ್ಯಾಂಗ್ಳೂರಲ್ಲಿದ್ದೆ. ಇಲ್ಲಿ ಬಂದ್ರು ನೋಡಿ ಆಗ್ಬೋದಂತ ಹೇಳಿದ್ರು, ಸೆಟ್ ಮಾಡಿದ್ರು, ಒಂದು ಮದುವೆನೂ ಮಾಡಿದ್ರು. ಮದುವೆ ಮಾಡಿದ್ದೆ ಒಂದು ತಕ್ಷಣ ಮದುವೆ ಆಗಿದೆ ಅಂತ ಮಾತ್ರ ಗೊತ್ತು ಸರ್ ನನಗೆ. ಮಿಕ್ಕಿದ ನನ್ನ ಲೈಫ್ ಏನಂತ ನನಗೆ ಗೊತ್ತಿಲ್ಲ ಇಲ್ಲಿ ತನಕ. ಮಗು ನೋಡುವಾಗ ಗೊತ್ತಾಗ್ತದೆ ಓ ನನಗೆ ಮದುವೆ ಆಗಿದೆ ಅಂತ. ಅವ್ರು ಗುಜರಾತ್ ಅಲ್ಲಿ ಇದ್ರು. ನನ್ ಮದುವೆ ಮಾಡ್ಬೇಕಾದ್ರೆ ಹುಡುಗ ಗುಜರಾತ್ ಅಲ್ಲಿ ಇರುವಾಗ ಅಲ್ಲಿ ಫ್ಯಾಮಿಲಿ ಅವರೆಲ್ಲ ಹೇಳಿದ್ರು ಅವನಿಗೆ ಕಂಪನಿಯಲ್ಲಿ ಮನೆ ಸಿಗ್ತದೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ, ನೀನು ಸಿಟಿಯಲ್ಲಿ ದುಡಿತಿದ್ದವಳಲ್ಲ, ನಿಂಗೆ ಇಲ್ಲಿ ಆಗಲ್ಲ. ಇಲ್ಲಿ ನನ್ನ ಮದುವೆ ಮಾತುಕತೆ ಆಗಿದ್ದು ಊರು ಅಲ್ಲಿ. ಸ್ವಲ್ಪ ಮಾವನ ಹತ್ರ ಹೇಳಿದ್ದೆ ಫಸ್ಟಿಗೆ, ನೋಡಿ ಮಾಮ ನಂಗೆ ಮದ್ವೆ ಆಗ್ಬೇಕಂತಿಲ್ಲ, ಜನಗಳನ್ನ ನೋಡಿ ಅಮ್ಮನ ನೋಡಿ ಎಲ್ಲ ಕಲ್ತಿದ್ದೀನಿ ನಾನು ಹೇಗಿದೆ ಪ್ರಪಂಚ ಅಂತ. ನಾನು ದುಡಿತಾ ಇದ್ದೀನಿ, ಯಾರಿಗೂ ಕಷ್ಟ ಕೊಡುದಿಲ್ಲ, ಮರ್ಯಾದೆ ಹೋಗುವಂತ ಕೆಲಸ ನಾನು ಮಾಡುದಿಲ್ಲ,
ದುಡಿತಾ ಇರ್ತೀನಿ ಮಾವ, ಪರವಾಗಿಲ್ಲ, ನಂಗೆ ಮದ್ವೆ ಆಗ್ಬೇಕಂತ ಆಸೆನೇ ಏನಿಲ್ಲ. ಮದ್ವೆ ಮಾಡಿ. ಮಾವ ಅಂದ್ರೆ ಯಾರು? ಮಾವ ಅಂದ್ರೆ ನಮ್ಮ ಅಮ್ಮನ ತಮ್ಮ. ಓಕೆ. ನಮ್ಮ ಅಮ್ಮನ ತಮ್ಮನ ನಮ್ಮ ಇದ್ರಲ್ಲಿ ಒಂದು ಮಾವ ಅಂದ್ರೆ ಎಲ್ಲ ಹಕ್ಕು ಹೇಳುವಂತ ಹಕ್ಕು ಮಾವನ ಹತ್ರ ಇದೆ ಅಂತ ನಮ್ಮ ಒಂದು ಭಾವನೆ. ತಂದೆ ಹತ್ರ ಹೇಳದ ಮಾತು ಮಾವನ ಹತ್ರ ಹೇಳ್ಬೋದು ಅಂತ ಒಂದು ನಂಬಿಕೆ ನಮ್ಗೆ ಒಂದು. ಅಂದ್ರೆ ಹಾಗೆ ಇರ್ತೀವಿ ನಾವು, ಇದ್ವಿ ಮಾವನ ಹತ್ರ. ಮಾವ ಅಂದ್ರೆ ಪಂಚ ಪ್ರಾಣ ಇತ್ತು ನನಗೆ, ನಮ್ಮ ತಾಯಿಯ ತಮ್ಮನ ಹತ್ರ ನನಗೆ. ಆವಾಗ ಅವ್ರ ಹತ್ರ ಹೇಳುವಾಗ ಅವ್ರು ಹೇಳಿದ್ರು, ಇಲ್ಲ ನಿನ್ನ ತಂದೆ ನೋಡಿದ್ದಲ್ಲ, ಮತ್ತೆ ನೀನ್ ಅದನ್ನು ಬರ್ಲಿಲ್ಲ ಅಂದ್ರೆ ಅವ್ರೇನ್ ಅನ್ಕೊಳ್ತಾರೋ ಏನೋ, ಮತ್ತೆ ಮದ್ವೆ ಬರಲ್ಲ, ಹಾಗೆ ಅವನ್ ನೋಡಿದ್ದ ಹುಡುಗನೇ ನೋಡು ಬಾ, ಏನಾಗಲ್ಲ ನಾವೆಲ್ಲ ಇದೀವಿ ಅಂತ ಹೇಳಿದ್ರು. ಕರೆಸಿದ್ರು. ಸಂಬಂಧವನ್ನ ನಿನ್ನ ತಂದೆ ನೋಡಿದ್ದು, ಈ ಗುಜರಾತ್ ಸಂಬಂಧ? ಹೌದೌದು, ತಂದೆ ನೋಡಿದ್ದು. ಬೇಡ ಅಂತ ಹೇಳಿದಾಗ, ಇಲ್ಲ ನಿಮ್ ತಂದೆ ಬೇಜಾರು ಮಾಡ್ಕೊಳ್ತಾರೆ ಅಂತ ನಿಮ್ಮ ಮಾವ ಮುಂದುವರಿಯೋತರ ಮಾಡಿದ್ರು? ಹೌದು ಸರ್, ಬೇಡ ತಂದೆ ಬೇಜಾರು ಮಾಡ್ಕೊಳ್ತಾರೆ, ನೀನು ಬಾ ಅಂತ. ಅಂದ್ರೆ ಅದು ತುಂಬಾ ದೂರದ ಸಂಬಂಧಿ, ತಂದೆಯ ಮೊಮ್ಮಗಳು ಅಂತೇಳಿ ಇದಾರಲ್ಲ, ಸೊಸೆಯ ಮಕ್ಕಳು. ಬೇಲೂರು ಅಲ್ಲಿ ಅವರ ಅಕ್ಕಪಕ್ಕ ನೆಂಟ್ರಿಯಲ್ಲಿ ಇವರು ಬೇಲೂರಿಗೆ ನನ್ನ ಕರೆಸಿದ್ರು ಬೆಂಗಳೂರಿಂದ. ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಅದು ಬರುವಾರ ಬರ್ತಾರೆ ಅಂತೆ, ಹುಡುಗ ನೋಡಕ್ ಹೋಗ್ಬೇಕು, ಅದು ಸಟ್ ಮಾತುಕತೆ ಆಯ್ತು. ನಾನ್ ಅನ್ಕೊಂಡೆ ಇದೇನು ಆಗಲ್ಲ ಅನ್ನೋದೇ ಒಂದು ಮನಸ್ಸಲ್ಲಿ ಇತ್ತು. ಫಸ್ಟಿಗೆ ಬಂದಾಗ್ಲೇ ಫಿಕ್ಸ್ ಆಗುದಿಲ್ಲಲ್ಲ, ನಾನು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತೀನಿ, ಕಂಪನಿಯಲ್ಲಿ ದುಡಿತಾ ಇರ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಉಪ್ಪಿಟ್ಟು ತಿಂದ್ಕೊಂಡು ಹೋಯ್ತಾರೆ, ಅದೇನ್ ಫಿಕ್ಸ್ ಆಗಲ್ಲ ಅಂತ. ಹೌದೌದು, ಹಾಗೆ ಅನ್ಕೊಂಡಿದ್ದೆ. ಇದು ನೋಡುವಾಗ 15 ದಿವಸದಲ್ಲಿ ಎಂಗೇಜ್ಮೆಂಟ್ ಮುಗೀತು. ಅಯ್ಯೋ ದೇವ್ರೆ. ಅಲ್ಲಿ ತನಕ ನನ್ನ ಹತ್ರ ಯಾರು ಕೇಳಲೇ ಇಲ್ಲ. ಒಂದು ಭಾನುವಾರ ನನ್ನ ನೋಡಕ್ ಬಂದಿದ್ದಾರೆ, ಬುಧವಾರ ದಿವಸ ಅವರ ಹುಡುಗನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಊಟ ಮಾಡ್ಕೊಂಡ್ ಬರುವಾಗ ಒಬ್ರು 100 ವರ್ಷ ಆಗಿತ್ತು ಒಂದು ಅಜ್ಜಿ ಇದ್ರು ನಮ್ಮ ಹತ್ರ. ಅಜ್ಜಿ ಹೇಳಿದ್ರು, ನೋಡು ನೀನು ಅವ್ರು ಹೋದ್ರು ಹುಡುಗನ ಮನೆಗೆ, ಊಟ ಮಾಡ್ಕೊಂಡೆಲ್ಲ ಬಂದ್ರು, ಫಿಕ್ಸ್ ಆಯ್ತು, ಲೈಫ್ ನೀನು ಅವನೊಟ್ಟಿಗೆ ಸಂಸಾರ ಮಾಡುವವಳು, ಲೈಫ್ ಅಲ್ಲ ಕೊನೆ ತನಕ ಇರ್ಬೇಕಾದವ್ರು ನೀನು, ನಿನಗೆ ಆಗ್ಬೋದಾ, ನಿನ್ನ ಹತ್ರ ಕೇಳಿದಾರಾ ಅಂತ. ಅಂದ್ರೆ ಈ 100 ವರ್ಷದ ಅಜ್ಜಿ ನಿಮ್ಮನ್ನ ಕೇಳಿದ್ದು? ನನ್ನ ಹತ್ರ ಕೇಳಿದ್ರು. 100 ವರ್ಷ ಆಗಿತ್ತು ಅವರಿಗೆ, ಅಜ್ಜಿಗೆ. ಅವಾಗ ಅವ್ರ ನನ್ನ ಹತ್ರ ಕೇಳಿದ್ರು, ನಿಂಗೆ ಆಗ್ಬೋದಾ ಹುಡುಗ, ನಿನ್ನ ಹತ್ರ ಏನಾದ್ರು ಮಾತು ಕೇಳಿದಾರಾ, ಊಟ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಬಂದ್ರಂತೆ ಅಲ್ಲಿಂದ ಅಂತ ಕೇಳುವಾಗ ನಾನು ಇಲ್ಲ ಅಜ್ಜಿ, ನನ್ನ ಹತ್ರ ಹೇಳಿಲ್ಲ ಅಂತಂದೆ. ನನ್ನ ಹತ್ರ ಏನು ಕೇಳಲಿಲ್ಲ, ಹುಡುಗ ಆಗ್ಬೋದಂತಾನು ಕೇಳಿಲ್ಲ, ಎಂತ ವಿಷಯನೂ ಕೇಳಲಿಲ್ಲ ಅಜ್ಜಿ ಅಂತ. ಮತ್ತೆ ನೀನಲ್ಲ ಸಂಸಾರ ಮಾಡುದು, ನಿನಗೆ ಇಷ್ಟ ಉಂಟ ಇಲ್ವಾ ಅಂತ ನೀನ್ ತೀರ್ಮಾನ ಮಾಡ್ಬೇಕಲ್ಲ ಅಂತ. ಅವಾಗ ನಾನು ಅಜ್ಜಿ ಹತ್ರ ಮಾತು ಹೇಳಿದ್ದೆ, ನೋಡಿ ನನಗೆ ಇಷ್ಟ ಆಗುವಂತ ಹುಡುಗ, ನಂಗೆ ಅವನು ಬೇಡ ಇವನು ಬೇಡ ಅಂತೇಳಿ ನನ್ನ ಮಾತಿಂದ ಏನಾದ್ರು ಬಂತು ಅಂದ್ರೆ, ಇವಾಗ ನಾನ್ ಚಾಯ್ಸ್ ಮಾಡಿದೆ ಅನ್ಕೊಂಡ್ರೆ ನಾಳೆ ನನಗೆ ಹೆಚ್ಚು ಕಡಿಮೆ ಆದ್ರೆ ನಾಳೆ ನನ್ನ ತಂದೆ ತಾಯಿ ನೋಡ್ಬೇಕಲ್ವಾ, ಅವಾಗ ಅವ್ರು ನೋಡ್ಬೇಕಲ್ಲ. ಅವಾಗ ಏನಾದ್ರು ಒಂದು ಪ್ರಾಬ್ಲಮ್ ಆದ್ರೆ ನಾನ್ ತಂದೆ ತಾಯಿ ಹತ್ರ ಹೇಳಿದ್ರೆ, ನೀನ್ ನೋಡಿದ ಹುಡುಗ ಅಲ್ವಾ, ನೀನ್ ಅನ್ಭವಿಸು ಅಂತ ಹೇಳುವರು. ಅದಕ್ಕಿಂತ ತಂದೆ ತಾಯಿ ತೋರಿಸಿದ ಹುಡುಗನೇ ನನ್ನ ತಲೆ ಬಗ್ಗಿಸುದು ಒಳ್ಳೇದಲ್ವಾ ಅಜ್ಜಿ ಅಂತ ಕೇಳಿದ್ದೆ. ಅವಾಗ ಅವರು ಬೇಜಾರ ಮಾಡ್ಕೊಂಡ್ರು. ಹೌದು, ನಿನ್ನ ಹತ್ರ ಒಂದು ಮಾತು ಕೇಳ್ಬೋದಿತ್ತು, ಕೇಳಲಿಲ್ಲಲ್ಲ, ಒಳ್ಳೇದಾಗ್ಲಿ, ನಿನ್ ಮನ್ಸು ಒಳ್ಳೇದಾಗ್ತದೆ ಬಿಡು ಅಂತ ಅಜ್ಜಿ ಹೇಳಿದ್ರು. ಹಾಗೆ ಇತ್ತು. ಆಮೇಲೆ ನಮ್ಗೆ ಮದ್ವೆ ಆಯ್ತು. ನವೆಂಬರ್ ಅಲ್ಲಿ ಮದ್ವೆ ಏನಾಯ್ತು. ಮದ್ವೆ ಆಗಿ 1 ತಿಂಗಳಲ್ಲಿ ನನ್ ಗುಜರಾತಿಗೆ ಕರ್ಕೊಂಡು ಹೋದ್ರು. ಮದ್ವೆಗೂ ಮುಂಚೆ ನಂಗೆ ಸುಳ್ಳು ಹೇಳಿದ್ದಾರೆ ಇವ್ರು. ಮದ್ವೆ ಆಗ್ಬೇಕಾದ್ರೆ ಡೌರಿನ ಕೊಟ್ಟಿದೀವಿ, ಮದ್ವೆನು ಮಾಡಿದೀವಿ. ಮದ್ವೆಗೆ ಆಗುವಾಗ ಇವರು ಫ್ಯಾಮಿಲಿ ಕರೆಕ್ಟ್ ಇಲ್ಲ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ತಂಗಿ ಅಕ್ಕನವರು. ಡೌರಿ ಕೊಟ್ಟಿದ್ಯಾರು? ನಮ್ಮ ತಂದೆ ತಾಯಿಯವರು ಡೌರಿನ ಕೊಟ್ಟಿದ್ದಾರೆ ಅವರಿಗೆ. ಅಂದ್ರೆ ನಮ್ಮ ಜಾತಿಯಲ್ಲಿ ನಾವು ಬಣ್ಸ್ ಅಂತ ಹೇಳ್ತೀವಿ, ಮಂಗಳೂರು ಬಣ್ಸ್ ಅಂತ. ಅವಾಗ ನಮ್ಗೆ ಡೌರಿ ಜಾಸ್ತಿ. ಶೆಟ್ಟಿ ಅಂತಾರಲ್ಲ. ಶೆಟ್ಟಿ ಅಂದ್ರೆ ರೈಗಳು ಅಂತ ಹೇಳ್ತೀವಿ, ಮಂಗಳೂರು ಬಣ್ಸ್. ಅವಾಗ ನಮ್ಗೆ ಡೌರಿ ಎಲ್ಲ ಜಾಸ್ತಿ. ಇವರಿಗೆ ಡೌರಿನ ಕೊಟ್ಟಿದ್ದಾರೆ, ಮತ್ತೆ ಮದುವೆನೂ ನಾವೇ ಮಾಡಿದೀವಿ. ನಿಮ್ದು ಮಂಗಳೂರಾ? ಹೌದು, ಮಂಗಳೂರು. ಈ ನಮ್ಮ ಯಾವ್ದು ಸಿನಿಮಾ ನೋಡಿ ನಿಮ್ ಭಾಷೆ ಹಂಗಿದೆ. ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು. ಹೌದು, ಅಚ್ಚ ಕನ್ನಡ ನಮ್ದು. ಅಂದ್ರೆ ನಮ್ದಲ್ಲ ಅಂತಲ್ಲ? ಅಲ್ಲಲ್ಲ, ಇಲ್ಲಿ ಆ ತರ ಮಾತಾಡ್ತೀವಿ. ಇವಾಗ ನಂದು ಬ್ಯಾಂಗ್ಳೂರಲ್ಲಿ ನಂಗೆ ತುಂಬಾ ನಗ್ತಾ ಇದ್ರು ಅವಾಗ, ನನ್ನ ಈ ಭಾಷೆಗೂ ಬ್ಯಾಂಗ್ಳೂರ್ ಭಾಷೆಗೂ. ಮತ್ತೆ ಅಲ್ಲಿ ನನ್ ಸೆಟ್ ಆಗಿದೆ. ಇವಾಗ ಪುನಃ ಇಲ್ಲಿದೆ, ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು.
ಸರಿ, ಆಯ್ತು, ಮದುವೆ ಆಯ್ತು. ಆಮೇಲೆ ಮದ್ವೆ ಆದ್ಮೇಲೆ ಅದು ಹೆಂಗ್ ಸೆಟ್ ಆದ್ಮೇಲೆ ಏನ್ ಸುಳ್ಳು ಹೇಳಿದ್ರು? ಅಂದ್ರೆ ಇವ್ರಿಗೆ ಅಕ್ಕ ಇದ್ರು. ಅಂದ್ರೆ ನಿಮ್ ಗಂಡನ್ಗೆ? ಇವ್ರ ಗಂಡನಿಗೆ ಅಕ್ಕ ಇದ್ರು, ಮತ್ತೊಬ್ರು ತಂಗಿ ಇದ್ರು ಗಂಡನಿಗೆ, ತಮ್ಮ ಇದ್ರು. ತಮ್ಮ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ. ಒಂದು ಮಾತ್ರ ಇಷ್ಟ ಇತ್ತು ನನಗೆ, ಏನಂದ್ರೆ ನನಗೆ ಮದುವೆ ಆಗಿ ಹೋದ್ರೆ ನಾನು ಜಾಯಿಂಟ್ ಫ್ಯಾಮಿಲಿಯನ್ನೇ ಮದುವೆ ಆಗ್ಬೇಕು. ಎಲ್ಲ ತುಂಬಾ ಜನ ಇರ್ತಾರೆ, ಅವರ ಮಧ್ಯನೇ ಇರಬೇಕು, ಅವರೊಟ್ಟಿಗೆ ಇರಬೇಕು ಅನ್ನೋದು ಅದೊಂದು ಖುಷಿ ನಂಗೆ. ಚಿಕ್ಕವಳಿ ನಾನು ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ನನಗೆ. ಚಿಕ್ಕವಳು ನನ್ನೊಂದು ಹುಟ್ಟುಗುಣ, ದೊಡ್ಡವರೊಟ್ಟಿಗೆ ಇರ್ಬೇಕು, ಏಜ್ ಆದವರೊಟ್ಟಿಗೆ ಇರ್ಬೇಕು. ಆ ತರ ನಾನೊಂದು ಹುಡುಗಿಯರೊಟ್ಟಿಗೆ, ನನ್ನ ಏಜಿನ ಮಕ್ಕಳೊಟ್ಟಿಗೆ ಸೇರುವಂತ ಅಭ್ಯಾಸ ನನಗೆ ಇರ್ಲಿಲ್ಲ ಅವಾಗ ಚಿಕ್ಕವಳಿನಲ್ಲಿ. ದೊಡ್ಡವರ ಮಧ್ಯೆ ನಾನು ಕೂತ್ಕೊಂಡು ಅವರ ಹತ್ರ ಹರಟೆ ಹೊಡಿತಿದ್ದ ಅವಾಗ. ಅದೇ ರೀತಿ ನಾನು ಆಸೆ ಪಟ್ಟಿದ್ದೆ, ನನ್ಗೆ ಪರವಾಗಿಲ್ಲ ಜಾಯಿಂಟ್ ಫ್ಯಾಮಿಲಿ ಸಿಕ್ತಲ್ಲ ಅಂತೇಳಿ ಒಂದು ಮನಸ್ಸಲ್ಲಿ ಒಂದು ಆಸೆ ಇತ್ತು. ದೊಡ್ಡ ಫ್ಯಾಮಿಲಿ, 4-5 ಜನ, ಒಂದು 8, 10, 12 ಜನ ಇದ್ರು ಆ ಮನೆಯಲ್ಲಿ. ಎಷ್ಟು ಜನ? 12 ಜನ, 4 ಗಂಡು ಮಕ್ಳು. 4 ಗಂಡು ಮಕ್ಳು, 4 ಹೆಣ್ಮಕ್ಳು. 4 ಜನ ಗಂಡು ಮಕ್ಳಿಗೆ ಮದುವೆ ಆಗಿತ್ತ? 4 ಜನ, 3 ಜನರಿಗೂ 2 ಜನರಿಗೆ ಮದುವೆ ಆಗಿತ್ತು. ಅಂದ್ರೆ ಈಗ ನೀವು 3ನೇ ಸೊಸೆ? ನಾನು 3ನೇ ಸೊಸೆ. ಮತ್ತೆ 2 ಹೆಣ್ಮಕ್ಳು ಮದ್ವೆ ಆಗದೆ ಇದ್ರು, ತಮ್ಮ ಮೈದುನ ಒಬ್ರ ಇದ್ರು. ಅವಾಗ ಇವ್ರೇನ್ ಹೇಳಿದಾರೆ, ತಂಗಿ ಅತ್ತಿಗೆಗೆ ಅವಳಿಗೆ ಮಾನಸಿಕ, ಅವಳಿಗೆ ಹುಷಾರಿಲ್ಲ, ಅವಳಿಗೆ ಮದ್ವೆ ಮಾಡುವ ಇದಿಲ್ಲ, ಇವಳನ್ನು ನಿಮ್ಮೊಟ್ಟಿಗೆ ಮದ್ವೆ ಮಾಡ್ತೀವಿ, ನಿಮ್ಮ ಮದ್ವೆ ಮಂಟಪದಲ್ಲೇ ಅವಳಿಗೂ ಮದ್ವೆ ಆಗ್ತದೆ ಅಂತ ಹೇಳಿದ್ರು. ಅಲ್ಲಿ ಫಿಕ್ಸ್, ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಆಮೇಲೆ ನೋಡುವಾಗ ಸ್ವಲ್ಪ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದಾಗ್ತಾ ಇತ್ತು. ಆಮೇಲೆ ಮೈದುನನ್ನು ಫಿಕ್ಸ್ ಮಾಡ್ಕೊಂಡ್ರು. ನನ್ನ ಮದುವೆ ಆಗಿ 6 ತಿಂಗಳಲ್ಲಿ ಮೈದುನನ್ನು ಮದುವೆ ಆಯ್ತು. ನಾನು ಮದುವೆ ಆಗಿ 1 ತಿಂಗಳಲ್ಲಿ ಗುಜರಾತಿಗೆ ಹೋದೆ. ಗುಜರಾತ್ ಹೋಗಿ 30ನೇ ತಾರೀಕು, 1 ಜನವರಿ 30ನೇ ತಾರೀಕಿನ ಒಳಗೆ ನಾನು ಹೋಗಿದ್ದೀನಿ. ಮರುದಿನ ನನಗೆ ಸ್ಟಾರ್ಟ್ ಆಗಿದೆ ಟಾರ್ಚರ್. ಯಾರ್ದು? ನಮ್ಮ ಅಕ್ಕನ ಭಾವನ ಹೆಂಡತಿ. ಏನಂದ್ರೆ, ನೀನ್ ಯಾಕೆ ಮದ್ವೆ ಆಗಿ ಬಂದೆ ಅಂತ. ಆ ತರನೇ ಸಕಲೇಶ್ಪುರದವರವರು, ನೀನ್ ಯಾಕೆ ಮದ್ವೆ ಆಗಿ ಬಂದೆ, ನಿನ್ಗೆ ಅಕ್ಕನವ್ರು ಇದಾರೆ ಅಂತ ಗೊತ್ತಿಲ್ವಾ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಗೊತ್ತಿಲ್ವಾ, ಅವ್ರು ಕೇಳ್ಬೇಕಿತ್ತು, ಇಬ್ಬಿಬ್ರು ಹೆಣ್ಮಕ್ಳು ಇರುವಾಗ ನೀವು ಯಾಕೆ ಮದ್ವೆ ಆಗಿದ್ದು ಅಂತ. ಇದೇ ಟಾರ್ಚರ್. ಅಂದ್ರೆ ಅರ್ಥ ಆಗ್ಲಿಲ್ಲ, ಯಾಕೆ ಮದುವೆ ಆಗಿದ್ದು ಅಂದ್ರೆ ಏನ್ ಅರ್ಥ? ಅದು ಏನರ್ಥ ನನಗೇನೆ ಗೊತ್ತಿಲ್ಲ. ಇವ್ರು ಯಾಕೆ ಹೀಗೆ ಹೇಳ್ತಾರೆ? ಎಲ್ಲರೂ ಸಮ್ಮುಖದಲ್ಲಿ ಇವ್ರ ಅಕ್ಕ ಭಾವ ಎಲ್ಲರೂ ಬಂದಿದ್ದಾರೆ, ಇವ್ರ ಅಣ್ಣಂದಿರೆಲ್ಲ ಬಂದಿದ್ದಾರೆ, ಅಕ್ಕನ ಗಂಡನೂ ಬಂದಿದ್ದಾರೆ, ಅಕ್ಕನವರು ಬಂದಿದ್ದಾರೆ, ಹುಡುಗಿ ನೋಡಿದ್ದಾರೆ, ಡೌರಿ ಮಾತುಕತೆ ಆಗಿದೆ, ಎಲ್ಲ ತೆಕೊಂಡಾದ್ಮೇಲೆ ಮದುವೆ ಆದ್ಮೇಲೆ ಈ ದೊಡ್ಡ ಭಾವನ ಹೆಂಡತಿ ಗುಜರಾತಲ್ಲೇ ಇರೋದು. ಅವರು ಅಲ್ಲಿಗೆ ಹೋದ್ವಲ್ಲ, ಅವರ ರೂಮಲ್ಲಿ, ಇಲ್ಲಿ ಸುಳ್ಳೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ನನ್ನ, ಅಲ್ಲಿ ರೂಮ್ ಮಾಡಿದೀವಿ ಅಂತ. ರೂಮ್ ಮಾಡಿಲ್ಲ, ಮನೆ ಆಗಿದ್ದೆ ಸಪ್ರೇಟ್, ಒಟ್ಟಿಗೆ ಅದ್ ಹೇಳಿಲ್ಲ. ನಾವು ಹೋಗಿದ್ದು ಇವ್ರೊಟ್ಟಿಗೇನೆ, ಯಾರು ಭಾವನ ಒಟ್ಟಿಗೇನೆ ನಾನಲ್ಲಿ ಉಳ್ಕೋಬೇಕಿತ್ತು. ಹೋಗಿದ ಮರು ದಿವಸನೇ ಟಾರ್ಚರ್ ಸ್ಟಾರ್ಟ್ ಆಗಿದೆ ಇವ್ರದ್ದು. ನೀವ್ ಹೇಗೆ ಮದ್ವೆ ಆಗಿದ್ದೆ, ಯಾಕೆ ನಿಮ್ಮನ್ನು ಮನೆಯವ್ರು ಕೇಳಿಲ್ವಾ, ಯಾರತ್ರ ವಿಚಾರಿಸ್ಬೇಕಿತ್ತಲ್ಲ, ಕೇಳದೆ ನೀವು ಅಕ್ಕ ತಂಗಿರು ಇದಾರೆ ಅಂತ ಅನ್ಕೊಳ್ವಾಗ ನೀವ್ ಯಾಕೆ ಮದ್ವೆ ಆಗಿ ಬಂದದ್ದು, ನಮ್ಮ ಹತ್ರ ಕೇಳ್ಬೇಕಿತ್ತಲ್ಲ. ಈ ರೀತಿ ನನಗೆ ಆನ್ಸರ್ ಏನು ಕೊಡ್ಬೇಕಂತ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡೆ. ನಾನು ಹೀಗೆ ಗೊತ್ತಿಲ್ಲ ಅಂತ ಕೈ ಚೆಲ್ಬಿಟ್ಟೆ. ಹಾಗೆ ನೋವಾಗ್ತಿತ್ತು. ಇವ್ರದ್ದು ನೋವು ಫೋನಲ್ಲಿ ನನಗೆ, ಇವ್ರದ್ದು ನೋವು, ಅತ್ತೆದು ಮಾತು ಎಲ್ಲ ಕೇಳ್ಕೊಂಡಾಗ ಆಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆಗಿ 3 ತಿಂಗಳಲ್ಲಿ ನಂಗೆ ಆಗಿಲ್ಲ. ನಾನು ಬಂದೆ ಅಲ್ಲಿಂದ. ಎಲ್ಲಿ ಬಂದೆ? ನನ್ ಗಂಡನ ಮನೆಗೆ ಬಂದೆ. ಸೀದಾ ಗಂಡನ ಮನೆಗೆ ಬಂದಾದ್ಮೇಲೆ ಇವ್ರದ್ದು ಒಂದು 15 ದಿವಸ ಚೆನ್ನಾಗಿ ನೋಡ್ಕೊಂಡ್ರು. 15 ದಿವಸ ಮಾತ್ರ. 15 ದಿವಸ ಆದ್ಮೇಲೆ ನನಗೆ ಸಿಕ್ಕಿದ್ದ ನರ ಯಾತನೆ, ದೊಡ್ಡ ಭಾವನ ಹೆಂಡ್ತಿನೋ ಚಿಕ್ಕ ಭಾವನ ಹೆಂಡ್ತಿನೋ ಈ ಮದ್ವೆ ಆಗದಿದ್ದ ಅಕ್ಕ ಇದಾರಲ್ಲ ಅವರು ಎಲ್ಲರದು ನರಕ ಯಾತನೆ ಬಂದ್ರೆ, ಒಂದು ತುತ್ತು ಊಟಕ್ಕೂ ಒಂದು ತುತ್ತು ಊಟ ಮಾಡಕ್ಕೂ ನನಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಇವ್ರ ಮನೆಯಲ್ಲಿ ಊಟ ಇಲ್ಲ, 1 ಗ್ಲಾಸ್ ನೀರ್ ಕುಡಿಬೇಕಾದ್ರೂ ಇಲ್ಲ. ಸಿಟಿ ಹೋಗ್ಬೇಕು, ಸಿಟಿ ಅಲ್ಲ, ಅಲ್ಲಿ ನಂಗೆ ಯಾವ ಪ್ಲೇಸ್ ಅಂತಾನು ಗೊತ್ತಿಲ್ಲ, ಹೋಗಕ್ಕೂ ಗೊತ್ತಿಲ್ಲ. ಎಂತ ಮಾಡ್ಬೇಕಂತನೂ ನನಗೆ ಆ ಪರಿಸ್ಥಿತಿಯಲ್ಲಿ ನಾನು ಒಂದು ಮಧ್ಯದಲ್ಲಿ ಪ್ರೆಗ್ನೆಂಟ್, ಒಂದು ಮಧ್ಯದಲ್ಲಿ ನನ್ಗೆ ಹುಷಾರಿಲ್ಲ. ಊಟ ಇರ್ಲಿಲ್ಲ ಅಂದ್ರೆ ಅಡ್ಗೆ ಮನೆಯಲ್ಲಿ ಇದ್ದು ಹೋಗಿ ಕಂಡು ಊಟ ಮಾಡು ಇಲ್ಲ.
ಅಡಿಗೆ ಬಡಿಸ್ಕೊಡೋರ ಹತ್ತಿಗೆ ದೊಡ್ಡ ಇವ್ರ ಅಕ್ಕ. ಬಟ್ ನೀವ್ ಅಡಿಗೆ ಮನೆಗೆ ಹೋಗಿ ಬಡಿಸ್ಕೊಳಂಗಿಲ್ಲ? ಇಲ್ಲ, ನಾವು ಹೋಗಿ ಬಡಿಸ್ಕೊಳ್ಳುವಾಗಿಲ್ಲ. ಊಟ ಇತ್ತ ಎಲ್ಲಿ? ಅಂದ್ರೆ ಅಡಿಗೆ ಮನೇಲಿ ಊಟ ಇರೋದಾ? ಊಟ ಇದೆ, ಇವರು ಬಡಿಸ್ಕೊಡುವಾಗಿಲ್ಲ. ನೀವು ಅಂದ್ರೆ ಅವ್ರು ಹಾಕ್ಬೇಕು. ಹಾಕಿದಾಗ ಊಟ ಮಾಡಕ್ ಹೋದಾಗ ಹೇಳುವಂತ ಮಾತು, ನಾವೆಲ್ಲ ದುಡ್ದು ಸಾಕ್ಬೇಕು, ಇವರೆಲ್ಲ ಮದ್ವೆ ಮಾಡ್ಕೊಂಡು ಬಂದ್ರು, ನಾವೆಲ್ಲ ದುಡ್ದು ಸಾಕ್ಬೇಕು, ನಾವೆಲ್ಲಿನ ತಂದು ಕೊಡ್ಲಿ, ಈ ರೀತಿಯ ಮಾನಸಿಕವಾಗಿ ಟಾರ್ಚರು. ಎಲ್ಲಿಂದ ಕೊಡ್ಲಿ ನಾವು ಅನ್ನುವಂತ ಭಾವನೆ. ಹೀಗೆ ಆಮೇಲೆ ನನಗೆ ಊಟನೂ ಆಗ್ತಿರ್ಲಿಲ್ಲ. ಅವಾಗ ಪ್ರೆಗ್ನೆಂಟ್ ನವ್ರದ್ದು ಒಂದು ಪ್ರಾಬ್ಲಮ್ ಇದೆ ಅಲ್ಲ, ಒಂದು ತುತ್ತು ತಿನ್ನಕ್ಕಾಗ್ತದೆ, ಮತ್ತೆ ಅದು ಆಗುದಿಲ್ಲ, ಚಿಕನ್ ಇದು ಆಗುದಿಲ್ಲ, ಈ ತರ ಇತ್ತು. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು 6 ತಿಂಗಳು ಆದಾಗ ನಾನು ಕಂಪ್ಲೀಟ್ ಡೌನ್. ಅಂದ್ರೆ ನಂಗೆ ಬ್ಲಡ್ ಎಲ್ಲ ಕಂಪ್ಲೀಟ್ ಕಮ್ಮಿ ಆಯ್ತು. 1 ವಾರ ಮಾನಸಿಕ ಟೆನ್ಷನ್, ಇವ್ರು ಕೊಡುವಂತ ಟಾರ್ಚರ್ ಒಂದು, ಬೈಗಳು ಒಂದು, ಅದು ಪೆಟ್ಟುಗಳೆಲ್ಲ ಅದು ಬರ್ತದೆ. ಮಲಗಕ್ಕೂ ಗೊತ್ತಿಲ್ಲ, ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರಿಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ಸಿಟಿ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಬಾಳೆಹಣ್ಣೂರಿಗೆ ಹೋಗ್ಬೇಕು. ಅಲ್ಲಿಂದ 3/4 ಗಂಟೆ ಜರ್ನಿ ಬಾಳೆಹಣ್ಣೂರು ಸಿಟಿ. ಅಲ್ಲಿ ಸಿಟಿ ಅಂತ ಹಾಸ್ಪಿಟ್ಲು ಇಲ್ಲ, ಬಾಳೆಹಣ್ಣೂರು ಸಿಟಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಮ್ಗೆ, ಹಾಸ್ಪಿಟ್ಲ್ ಹೋಗ್ಬೇಕಾದ್ರೆ. ಆಮೇಲೆ ಈಗ ಆಯ್ತು, ನನಗೆ ಬ್ಲಡ್ ಇಲ್ಲ. ಬ್ಲಡ್ ನಾರ್ಮಲ್ ಅಂದ್ರೆ 7 ಕೆಳಗೆ ಬಂದಿದೆ ನನಗೆ, ನಾರ್ಮಲ್, ಅಷ್ಟು ನಾರ್ಮಲ್ ಆಗಿ ಹೋಗಿದೆ. ಮಾಮೂಲು ಬ್ಲಡ್ ಇಲ್ಲ. ನಾನು 7 ತಿಂಗಳು ಪ್ರೆಗ್ನೆಂಟು, ನೀರಿಲ್ಲ. ನೀರನ್ನು ಇವರು ಹಠದಲ್ಲಿ ನಲ್ಲಿ ಎಂತ ಪಂಚಾಯತಿ ನೀರು ಬರುವಂತದ್ದು, ನೀರಿದ್ದಿಲ್ಲ. ನೀರು ನಾನು ತರ್ಬೇಕು, ಗುಂಡಿಯಿಂದ ಹೋಗಿ ಕೆಳಗಡೆ ಯಾರ್ದೋ ಒಂದು ತೋಟದಿಂದ ಅಲ್ಲಿಂದ ಎತ್ತು ಈ ಮನೆಗೆ ತಂದು ಎಲ್ಲರನ್ನು ಸಾಕುವಂತದ್ದು ನಾನು ಮಾಡ್ಬೇಕಿತ್ತು. ಅದು ಮಾಡ್ದೆ, ಹಠದಲ್ಲಿ ಮಾಡ್ದೆ. ಅಂದ್ರೆ ನನ್ನ ತಾಯಿ ಮನೆಗೆ ಶ್ರೀಮಂತ ಹಾಗಿನೇ ಹೋಗ್ಬೇಕು, ಅಲ್ಲಿ ತನಕ ನಾನು ಹೋಗ್ಬಾರ್ದು. ನನ್ನನ್ನು ನೋಡಿದ್ರೆ ಎಲ್ಲರಿಗೂ ಭಯ ಆಗ್ಬೋದು, ಇವಳು ಏನು ಈಗ ಆಗಿದ್ದಾಳೆ, ಆಗಿದ್ದವಳು ಈಗ ಹೋಗಿದ್ದಾಳಲ್ಲ, ಸಾಯಕ ರೀತಿ ಆಗಿದ್ದಾಳಲ್ಲ ಅಂತ ತಿಳಿಸ್ಬಾರ್ದು. ಇಲ್ಲಿಂದ ನನ್ನ ತಮ್ಮನವ್ರಿಗೂ ತಿಳಿಸಿಲ್ಲ, ತಾಯಿಗೂ ತಿಳಿಸಿಲ್ಲ, ಯಾರು ಗೊತ್ತಿಲ್ಲ. ನಾನು ಹ್ಯಾಪಿ ಆಗಿದ್ದೀನಿ ಅಂತ ಫೋನ್ ಮಾಡ್ತಾರ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಯಾವಾಗ ಬರ್ತೀಯ? ನಾನು ಇನ್ನು ಶ್ರೀಮಂತ ಆಗೇ ಬರ್ತೀನಿ, ದೂರ ಬಸ್ಸಲ್ಲಿ ಬರಕ್ಕಾಗುದಿಲ್ಲ. ನನ್ನ ಮನಸ್ಸಿಗೆ ಏನು, ತಮ್ಮನವರಿಗೆ ಹೇಳಿದ್ರೆ ಅವರೆಲ್ಲಿ ಟೆನ್ಷನ್ ಮಾಡ್ಕೊಳ್ತಾರೆ. ಒಬ್ಬ ನನ್ನ ತಮ್ಮ ಗಾಡಿ ಡ್ರೈವರ್ ಅಲ್ಲಿ ಕೆಲಸ ಮಾಡುವವನು, ಅವನಿಗೆ ಏನಾದ್ರು ನಿದ್ದೆಲ್ಲ ಮಾಡ್ತಾನ, ನನ್ ಟೆನ್ಷನ್ ಮಾಡ್ಕೊಳ್ತಾನ. ಇಲ್ಲಿ ನೋಡಿದ್ರೆ ಅಮ್ಮ ಟೆನ್ಷನ್ ಮಾಡ್ಕೊಳ್ತಾರ, ಈ ಫ್ಯಾಮಿಲಿ ಅವ್ರು ಏನ್ ಅನ್ಕೊಳ್ತಾರ. ಅಂದ್ರೆ ಮರ್ಯಾದೆಗೆ ಒಂಥರ ಅವಳು ಚಿತ್ರಹಿಂಸೆ ಅನ್ಭವಿಸ್ತಿದ್ದಾಳೆ ಅಂತ ಯಾರಿಗೆ ಗೊತ್ತಾಗ್ಬಾರ್ದು. ನಾನು ಅನ್ಭವಿಸ್ತೀನಿ, ಹೇಗೋ ಶ್ರೀಮಂತ ಆಗೋರಿಗೂ ಅನ್ಭವಿಸ್ತೀನಿ ಅಂತ ಶ್ರೀಮಂತ ಆಗಿ ಬಿಟ್ರು. ನಾನು ಬಂದೆ, ಮತ್ತೆ ಶ್ರೀಮಂತ ಆಗಿ ಊರಿಗೆ ಬಂದೆ. ಡೆಲಿವರಿ ಆಗಿ 7 ತಿಂಗಳು ಕಳ್ದ ಪುನಃ ಹೋದೆ. ನನ್ನ ಮಗುಗೆ 7 ತಿಂಗಳಾದಾಗ ನಾನು ಮತ್ತೆ ಆ ಮನೆಗೆ ಹೋದೆ. ಆ ಮನೆಗೆ ಹೋಗಿ 15 ದಿವಸ ಅಷ್ಟೇ. 15 ದಿವಸದಲ್ಲಿ ಪುನಃ ಇದೇ ಗೋಲಿ ಇವ್ರದ್ದು, ಹೆಣ್ಮಕ್ಳದ್ದು. ಯಾವ್ದಕ್ಕಿಲ್ಲ, ಮಗುಗ ಆರೋಗ್ಯ ಸರಿ ಇಲ್ಲ, ನನಗ ಆರೋಗ್ಯ ಸರಿ ಇಲ್ಲ. ಇವ್ರದ್ದು ಈ ಮಾತು, ಬೈಗುಳು, ಅಕ್ಕನವ್ರದ್ದು ಮಾತು ಎಲ್ಲ ಬಿಡಿ. ನನಗೆ ಒಂದು ಬಚ್ಚಲಲ್ಲಿ ಹೋಗಿ ಸ್ನಾನ ಮಾಡಕ್ಕೂ ನನಗೆ ಆ ಮನೆಯವರು ಬಿಟ್ಟಿಲ್ಲ. ನಂಗೆ ದಿವಸ ಸ್ನಾನ ಮಾಡ್ಬೇಕು, ದೇವರದ್ದು 2 ದಿವಸ 2 ಹೊತ್ತು ಸ್ನಾನ ಮಾಡಕ್ ಹೊರಟಾಗ ಏನ್ ಬಂದ್ ತಡೀತಾ ಇದ್ರ ಅಥವಾ ಅವ್ರು? ತಡೀತಾ ಇದ್ರು. ಬಚ್ಚಲಲ್ಲಿ ನೀರೆಲ್ಲ ಖಾಲಿ ಮಾಡುದು, ಅಂಡೆಯಲ್ಲಿ ನೀರ್ ಖಾಲಿ ಮಾಡಿ ಎಲ್ಲ ಖಾಲಿ ಮಾಡಿ ಮತ್ತೆ ಡ್ರಮ್ ಅಲ್ಲಿ ತುಂಬಿಸುದು. ಅದರಲ್ಲಿ ಬೋರು ನೀರಲ್ಲಿ ಕರೆಂಟ್ ಹಾಕ್ಬೇಕಾದ್ರೆ ನನ್ನ ದೊಡ್ಡ ಭಾವನೆ ಅಂತ ಹೇಳುದು, ಅದು ನನ್ನ ಬೋರು, ಅವರೇ ಸ್ವಿಚ್ ಹಾಕ್ಬೇಕು ನೀರು. ಅವರಿಗೆ ಬೇಕಾದೆಲ್ಲ ಫ್ಯಾಮಿಲಿ ಎಲ್ಲ ಸ್ನಾನ ಮಾಡಿ, ಅವರ ಗಂಡ ಹೆಂಡತಿ ಇವರ ಇಷ್ಟ ಆದವರೆಲ್ಲ ಸ್ನಾನ ಮಾಡುದು, ಬಚ್ಚಲನ್ನೆಲ್ಲ ಕ್ಲೀನ್ ಮಾಡುದು. ಅಲ್ಲಿ ತನಕ ನಾವು ಹೋಗುವಾಗಿಲ್ಲ. ನಾವು ಹೋದ್ರೆ ನಿಂಗೆ ಸೊಂಟ ಉಳಿತದ, ಕಾಲು ಕಟ್ಟಾಗ್ಲಿ, ಅದು ಆಗ್ಲಿ, ನಿಂಗೆ ಎಂತ ಲಕ್ಕ ಹೊಡಿಲಿ, ಏನೇನೋ ಸ್ನಾನ ಮಾಡಕ್ ಹೋದ್ರೆ ಅದೊಂದು ಶಾಪ. ಅವಾಗ ನಾವೇನ್ ಮಾಡ್ತೀವಿ, ಎಲ್ಲರಾದ್ಮೇಲೆ ಮತ್ತೆ ಸ್ನಾನಕ್ಕೆ ಅಂತ ಹೋದ್ರೆ ಸ್ನಾನದಲ್ಲಿ ನೀರಿಲ್ಲ, ಮತ್ತೆ ಡ್ರಮ್ ಮುಟ್ಟುವಾಗಿಲ್ಲ, ಹಾಗೇ ಬರ್ಬೇಕು ಸ್ನಾನಕ್ಕಿಲ್ಲದೆ. ಮತ್ತೆ ನಾನು ಒಮ್ಮೊಮ್ಮೆ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರುವ ಪರಿಸ್ಥಿತಿನೂ ಆಗ್ತಿತ್ತು. ನನಗೆ 2 ಹೊತ್ತು ಸ್ನಾನ ಮಾಡ್ಲೇಬೇಕು, ನಂಗೆ ದೇವರ ಹತ್ರ ಕೂತ್ಕೊಳ್ಳೇಬೇಕು. ಅದಿಲ್ಲ ಅಂದ್ರೆ ನಾನು ಊಟ ಆದ್ರೆ ಬಿಡ್ತೀನಿ, ದೇವರ ಹತ್ರ ಧ್ಯಾನ ಮಾಡುವಂತದ್ದು ನಾನು ಬಿಡುದಿಲ್ಲ. ಅದು ನನ್ಗೆ ಗೊತ್ತಿಲ್ಲ, ಚಿಕ್ಕವಳಿಂದ ನನ್ನೊಂದು ಅಭ್ಯಾಸ. ಇವು ನೀರಿಲ್ಲ ಕುಡಿಯದಿದ್ರು ಪರವಾಗಿಲ್ಲ, ನಂಗೆ ಸ್ನಾನ ಮಾಡ್ಲೇಬೇಕು ಅಂತ ಪರಿಸಿದ್ರು. ಸ್ನಾನ ಮಾಡಕ್ಕೂ ನಮ್ಮ ಗಂಡನ ಮನೆಯವರು ನನಗೆ ಬಿಟ್ಟಿಲ್ಲ.
ಇವ್ರದ್ದು ಇದೇ ಗೋಲು. ಅದೇ ದಿವಸ ಆಗುದು, ಇವ್ರು ಜಗಳ ಮಾಡುದು, ಹೊಡಿಯುದು. ನಾನ್ ಸೀದಾ ಅಲ್ತಾ ಒಂದು ಕೂತ್ಕೊಳ್ಳುದು, ಮನೆಗೆ ಬರುದು. ಮನೆಗೆ ಬಂದ ಆಮೇಲೆ ಸರಿ ಆಗ್ತಾರ ಅಂತೇಳಿ ಬಂದಾದ್ಮೇಲೆ ಇದು ಸರಿಯಾಗುವಂತದ್ದು ಆಗಿಲ್ಲ. ಒಂದು ಮಧ್ಯೆ ಹೇಳುದು, ಅತಿಗೆ ಹೇಳುವಂತ ಮಾತೇನಂದ್ರೆ, ನೀನ್ ಮದ್ವೆ ಯಾಕಾಗದೆ, ನಾನಿದ್ದೇನಂತ ಗೊತ್ತಿಲ್ವಾ, ನೀವ್ ಯಾಕೆ ಮದ್ವೆ, ನಿಮ್ಮನ್ನ ಯಾಕೆ ಮದ್ವೆ ಮಾಡಿ ಕೊಟ್ರಿ, ನಾನಿದ್ದೀನಲ್ಲ ಗೊತ್ತಿಲ್ವಾ ಅಂತ ಆ ಮಾತು ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನಗೊಂದು ಹಠ ಬಿತ್ತು, ಹೌದು ನನಗೊಂದು ಅಕ್ಕ ತಂಗಿದ್ರೆ ನಾನು ಹೇಳುವಂತ ಸರಿ, ಅವ್ರು ಹೇಳುವಂತದ್ದು. ನನ್ನ ಅಕ್ಕ ತಂಗಿದ್ರೆ ಅವರಿಗೂ ಹಾಗೆ ನೋವಾಗ್ತಿತ್ತಲ್ವಾ. ಅವ್ರನ್ನ ಮದ್ವೆ ಮಾಡದೆ ನನ್ನನ್ನು ಮದ್ವೆ ಮಾಡ್ತಿದ್ರೆ, ನಾ ತಂಗಿನ ಮದ್ವೆ ಮಾಡಿದ್ರು ನನ್ನ ಉಳಿದೆಲ್ಲ ಅಂತ ಹೇಳುದು ಮಾತು ಸರಿ ಅಲ್ವಾ, ನನ್ನ ಫ್ಯಾಮಿಲಿಯಲ್ಲಿ ಹೀಗೆ ಇದ್ರೆ ಸರಿ ಅಲ್ವಾ. ಇಲ್ಲ, ಒಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರುತ್ತಲ್ಲ, ನೋಡೋಣ ಏನಾಗುದಿಲ್ಲ ಅಂತ ಹೇಳಿ ಅವರನ್ನು ಎಲ್ಲಾ ಕರೆಕ್ಟ್ ಆಗಿ ಇದು ಮಾಡಿ, ಪೂಜೆ ಪುರಸ್ಕಾರ ಎಲ್ಲ ಮಾಡಿ, ಆಮೇಲೆ ಅವ್ರದ್ದು ಹಲ್ಲುಗಳೆಲ್ಲ ಕರೆಕ್ಟ್ ಇರ್ಲಿಲ್ಲ, ಅಸಹ್ಯ ಇದ್ರು ಒಂಥರ. ಅವ್ರು ಮದ್ವೆ ಆಗದೆ ಚಂದ ಇದ್ರೆ ಮದ್ವೆ ಆಗ್ತಿದ್ರು, ಆಗಲ್ಲ, ಇವ್ರು ಅಸಹ್ಯ ಇದ್ರು, ಒಂದು ಕೋಲ್ ತರ ಇದ್ರು, ಹಲ್ಲುಗಳೆಲ್ಲ ವಿಕಾರವಾಗಿತ್ತು, ಮುಖದ ಶೇಪ್ ಇರ್ಲಿಲ್ಲ. ಆಮೇಲೆ ಇವ್ರದ್ದು ಹಲ್ಲುಗಳನ್ನೆಲ್ಲ ಸೆಟ್ ಆಗಿ ಮಾಡಿ ಇವರನ್ನೊಂದು ಲೆವಾಲಿಗೆ ಮಾಡಿ, ಆಮೇಲೆ ಬ್ರೋಕರ್ಗಳನ್ನ ಇವ್ರನ್ನ ಫೋಟೋ ತಕೊಂಡು ಹೋಗಿ ಆಫೀಸ್ಗಳಿಗೆಲ್ಲ ತಕೊಂಡು ಹೋಗಿ 2 ವರ್ಷ ಅಲ್ದಿದ್ದೀನಿ ನಾನು. 2 ವರ್ಷ ಅಲ್ದ್ರುನು ನನ್ನ ಮಗ್ಳಿಗೆ 2 ವರ್ಷ ಆಗುವಾಗ ನಾನು ಇಬ್ರನ್ನು ಮದ್ವೆ ಮಾಡಿದ್ದೀನಿ. ಯಾರು ಬರ್ಲಿಲ್ಲ, ಅವ್ರ ಅಣ್ಣನವ್ರು ಬರ್ಲಿಲ್ಲ, ಅವ್ರ ಅಕ್ಕನವ್ರು ಬರ್ಲಿಲ್ಲ, ನನ್ನ ಹೆಂಡತಿಯವ್ರು ಬರ್ಲಿಲ್ಲ, ನನ್ನ ತಮ್ಮ, ನನ್ನ ಗಂಡನು. ನೀನ್ ಮಾತು ಹೇಳುದೊಂದೇ, ನಾಳೆ ಹೆಚ್ಚು ಕಡಿಮೆ ಆದ್ರೆ ನಾನಿಲ್ಲ, ನಿನ್ನ ಅತ್ತಿಗೆ ಅವರಿಗೆ ಇಲ್ಲ ಜವಾಬ್ದಾರಿ, ನಿನ್ಗೆ ಯಾಕೆ ಜವಾಬ್ದಾರಿ, ನೀನ್ ಯಾಕೆ ಮುಂದೆ ಹೋಗ್ತೀಯಾ, ಬೇಕಾದ್ರೆ ಅಣ್ಣನವ್ರಿದ್ದಾರೆ ಅವ್ರು ಮಾಡ್ತಾರೆ, ಅಕ್ಕನವ್ರಿದ್ದಾರೆ ಅವ್ರು ಮಾಡ್ತಾರೆ, ಭಾವನವ್ರು ಇದ್ದಾರೆ ಅವ್ರು ಮಾಡ್ತಾರೆ, ನಿನ್ಗೆ ಹಾಕ್ಬೇಕು. ನಾನೊಂದೇ ಮಾತು ಹೇಳಿದ್ದು, ಇವಾಗ ಬರುವವ್ರು ಅವರಿಗೆಲ್ಲ ಹೇಳುದಿಲ್ಲ, ಹೇಳುವಂಥದ್ದು ನನಗೆ. ಅವರು ಬಂದು ಮದ್ವೆ ಆಗಿದ್ದಾರೆ, ಅವ್ರಿಗೂ ಕೇಳುದಿಲ್ಲ, ಬೈಯುವಂಥದ್ದು ನನಗೆ, ಶಿಕ್ಷೆ ಕೊಡುವಂಥದ್ದು ನನಗೆ. ಆಮೇಲೆ ಆದ್ರೂ ನನ್ನ ಮನ್ಸಿಗೇನು, ಹೆಣ್ಮಕ್ಳು ಮದ್ವೆ ಆದ್ರೂನು ನನಗೊಂದು ನೆಮ್ಮದಿ ಇರ್ಬೋದಾ, ಆ ನೋವಾದ್ರೂ ಇವರಿಗೆ ಮರೆತು ಮದ್ವೆ ಆದ್ಮೇಲೆ ಅವ್ರ ಸಂಸಾರ ಚೆನ್ನಾಗಿದ್ರೆ ಮತ್ತೆ ನನ್ನ ಸಂಸಾರ ಚೆನ್ನಾಗಿರ್ಬೋದಂತ ನನ್ನ ಮನಸ್ಸಲ್ಲಿ, ನನ್ನ ಒಂದು ಆತ್ಮ ಇದ್ರಲ್ಲಿ ನಾನು ಯೋಚನೆ ಮಾಡಿದೆ. ಅವ್ರಿಗೆ ಹೇಗೋ ಫಿಕ್ಸ್ ಮಾಡಿ ಹುಡುಗ ನೋಡಿ ಹೇಗೋ ಕಷ್ಟಪಟ್ಟು ಮದ್ವೆ ಆಯ್ತು. ಮದ್ವೆ ಆಗಿ 15 ದಿನದಲ್ಲಿ ನನ್ನ ಅತ್ತೆ ಕೇಳಿದ್ರು, ನೀನ್ ಏನ್ ಮಾಡಿದ್ದೆ ಅಂತ. ಲಕ್ಷ ಗಟ್ಲೆ ನಾನು ಖರ್ಚು ಮಾಡಿದ್ದೀನಿ ಬ್ರೋಕರ್ಗಳಿಗೆ. ಅಂದ್ರೆ ನಿಮ್ ಸ್ವಂತ ದುಡ್ಡು? ನನ್ನ ಸ್ವಂತ. ನಾನು ಬ್ಯಾಂಗ್ಳೂರಲ್ಲಿ ದುಡ್ದು PF ದುಡ್ಡುಗಳೆಲ್ಲ ನನ್ನ ಹತ್ರ ಅದರಲ್ಲೇ ಇತ್ತು, ಬ್ಯಾಂಕ್ ಅಲ್ಲಿ ಇಟ್ಟದನ್ನು. ನನ್ನ ಸ್ವಂತ ದುಡ್ಡು, ನಾನು 1 ರೂಪಾಯಿ ನನ್ನ ಗಂಡನ್ ನನಗೆ ಕೊಟ್ಟಿಲ್ಲ. ತೆಕೋ ನಿನ್ಗೆ ಏನ್ ಖರ್ಚಿಗೆ ಬೇಕು ಅಂತ ನನ್ನ ಗಂಡನು ಕೇಳಿಲ್ಲ. ಈ ಗಂಡನ್ನ ಹುಡುಕೋ ಸಮಯದಲ್ಲಿ ನಿನ್ನ ಈ ಅತ್ತೆ ಮಾವ ಅಥವಾ ಅವ್ರ ಮನೆಯವ್ರಿಗೆಲ್ಲ ಇನ್ವಾಲ್ವ್ ಮಾಡ್ಕೊಳ್ತಿದ್ರ? ಇಲ್ಲ, ಇವ್ರು ಇನ್ವಾಲ್ವ್ ಅಂತ ಯಾರು ಮಾಡ್ತಿರ್ಲಿಲ್ಲ. ಅಲ್ಲ, ನೀವು ಮಾಡ್ಕೊಳ್ತಾ ಇದ್ರ ಅಂದೆ ನಾನು. ಹೌದು, ನನ್ನ ಗಂಡ ಫ್ಯಾಮಿಲಿ, ನನ್ನನೇ ಫ್ಯಾಮಿಲಿ ಅಂದ್ರೆ ನಂಗೆ ತುಂಬಾ ಪ್ರಾಣ. ಇವ್ರು ಎಷ್ಟು ಶಿಕ್ಷೆ ಕೊಡ್ಲಿ, ಎಷ್ಟು ಹಿಂಸೆ ಕೊಡ್ಲಿ, ಅಯ್ಯೋ ನನ್ನ ಫ್ಯಾಮಿಲಿ, ನನ್ನ ಗಂಡನ ಫ್ಯಾಮಿಲಿ ನಂಗೆ ತುಂಬಾ ಹುಚ್ಚು ಪ್ರೀತಿ ಅಂತ ಹೇಳ್ತೀವಲ್ಲ, ಫ್ಯಾಮಿಲಿ ಅನ್ನೋದು. ಫ್ಯಾಮಿಲಿ ನನಗಿತ್ತು, ನಾನು ಹೇಳಿದ್ದೆಲ್ಲ, ನಂಗೆ ಜಾಯಿಂಟ್ ಫ್ಯಾಮಿಲಿ ಬೇಕು, ತುಂಬಿದ ಮನೆ ಬೇಕು, ಆ ತರ ನಂಗೆ ಹುಚ್ಚು ಪ್ರೀತಿ ಇವ್ರ ಮೇಲೆ. ಎಷ್ಟು ಬೈದ್ರು 1 ವಾರ ಮಾತ್ರ ಅವ್ರು ಹೊಡಿಲಿ ಎಂತ ಮಾಡ್ಲಿ, ನಂಗೆ ಕೂತಲ್ಲಿಗೂ ನನಗೆ ಬಂದು ಮೆಟ್ಟಿದ್ದು ಉಂಟು. ನನಗೆ ತಿನ್ನೋ ತಟ್ಟೆಯಲ್ಲಿ ಅನ್ನ ಇರುವಾಗ್ಲೂ ನನಗೆ ಮೆಟ್ಟಿದುಂಟು. ನನ್ನ ಅಕ್ಕನ ಭಾವನೆ ಹೆಂಡತಿ, ನಾನು ಓವರ್ಗಿತ್ತಿ ಹೇಳ್ತೀವಲ್ಲ, ನಮ್ ಮುಂದೆ ಬಂದ ಸೊಸೆ, 2ನೇ ಸೊಸೆ. ಆದ್ರೂ ನಾನು ತಿಳ್ಕೊಂಡಿಲ್ಲ. ಅಂದ್ರೆ ಅವರೆಲ್ಲ ಒಟ್ಟಿಗೆ, ನಾನೊಂದು ಸಪ್ರೇಟ್, ನನ್ನನ್ನು ನಾದ್ನಿ ಅತ್ತೆ ಇವರೆಲ್ಲ ಒಂದು ಒಟ್ಟಿಗೆ, ನಾನೊಂದು ಸಪ್ರೇಟ್. ಅವಾಗ ನನಗೇನಾಯ್ತು, ಆದ್ರೂ 1 ವಾರ ಸೀದಾ ಮನೆಗೆ ಬರುದು, ತಾಯಿ ಮನೆಗೆ, ನೆಂಟ್ರ ಮನೆಗೆ ಇಲ್ಲಿ ಬರುದು. ನನ್ನ ಗಂಡನ ಹತ್ರ ಹೇಳಿದ್ರು, ನೀನ್ ಊರಿಗೆ ಉಪ್ಪಿನಂಗಡಿ ಹೋಗು ಅಂತೇಳಿ, ಈ ತರ, ನೀನ್ ಊರಿಗೆ ಹೋಗು, ಇಲ್ಲಿ ಇರ್ಬೇಡ, ಅವ್ರು ಬೈತಾರಲ್ಲ, ನೀನ್ ಊರಿಗೆ ಹೋಗು, ಇವ್ರು ಹೀಗೆ ಮಾಡ್ತಾರಲ್ಲ, ಎಂತ ಮಾಡುದು ನಾನು ಅಂತ ಹೇಳುವಾಗ, ನೀವು ಬನ್ನಿ ಒಂದು ಮನೆ ಆದ್ರೂ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ, ನೀನ್ ಊರಿಗೆ ಹೋಗು, ಮನೆಗೆ ಹೋಗು, ತಾಯಿ ಮನೆಗೆ ಹೋಗು ಅಂತ ಹೇಳುದು. ಇಲ್ಲಿಂದ ಬಂದ್ಮೇಲೆ ನಮ್ಮ ಅತ್ತೆ ಫೋನ್ ಮಾಡುದು 1 ವಾರ ಆದ್ಮೇಲೆ, ಎಲ್ಲಿದ್ದೀಯ ಮಗ, ನೀನ್ ಬಾ, ನನ್ನ ಮಕ್ಳು ಹೀಗೆ ಮಾಡ್ತಾರೆ, ಇಲ್ಲಿ ಹೀಗೆ ಮಾಡ್ತಾರೆ, ಏನಾದ್ರು ಒಂದು ವ್ಯವಸ್ಥೆ ಮಾಡು ಅಂತೇಳಿ ಮತ್ತೆ ಪುನಃ ಹೋಗುದು. ಅವ್ರು ಕರೀತಾರಲ್ಲ ಅತ್ತೆ ಅಂತ ಹೇಳುವಾಗ, ತಾಯಿ ನನ್ ಅತ್ತೆ ಅಂದ್ರೆ ನಾ ಅತ್ತೆ ಅಂತಾನು ಇರ್ಲಿಲ್ಲ, ನನ್ನ ಸ್ವಂತ ತಾಯಿಗಿಂತ 3 ಪಾಲು ಪ್ರೀತಿ ಇತ್ತು. ಒಂಥರ ಫ್ರೆಂಡ್ಸ್ ತರ ಆ ರೀತಿ ನನ್ನ ಅತ್ತೆ ಟ್ರೀಟ್ ಮಾಡ್ತಿದ್ದೆ. ಅಷ್ಟು ಚೆನ್ನಾಗಿದ್ರು.
ಮಕ್ಳು ಮದ್ವೆ ಆಗೋವರೆಗೆ ಮಾತ್ರ. ಮತ್ತೆ ಅತ್ತೆ ವಲಸೆ ಬುದ್ಧಿ ತೋರಿಸ್ಬಿಟ್ರು. ಅಲ್ಲಿ ತನಕ ಚೆನ್ನಾಗಿದ್ರು ಅವರು. ಆಮೇಲೆ ಇವರಿಗೆ ಮದ್ವೆ ಈಗ ಹುಡುಗ ಎಲ್ಲ ನೋಡಿ ಇದ್ದಲ್ಲಿ ಖರ್ಚು ಮಾಡಿ ನನ್ನದು ಮದ್ವೆ ಆಯ್ತು. ಮದ್ವೆ ಆಗಿ 15 ದಿವಸ ಆಗುವಾಗ ನಾನು ಅಲ್ಲೇ ಉಳಿಯುದು ಅಂತ ಆಯ್ತು. ತಾಯಿ ಅಲ್ಲಿ ತನಕ ಇವರಿಗೆ ನಾನು ಹೋಗ್ತೀನಂತ ಇತ್ತು. ನಾನು ಅಲ್ಲಿಗೆ ಆಗುವ ನಾನು ಏನ್ ಮಾಡ್ದೆ, ಅಲ್ಲೇ ಅಂಗಡಿ ಮಾಡ್ಕೊಂಡು ಟೈಲರಿಂಗು, ಪಾರ್ಲೆಗೂ ಬ್ಯೂಟಿಷಿಯನ್, ನಾನು ಟೈಲರಿಂಗ್ ಅಲ್ವಾ, ಅಲ್ಲೇ ಮಾಡ್ಕೊಂಡಿರೋಣ ಅಂತೇಳಿ ಅಲ್ಲಿ ಮಗುಗೂ ಒಂದು LKG ಇದ್ರದ್ದು ಸ್ಕೂಲ್ ಮಾತಾಡಿ ಆಯ್ತು. ನನಗೊಂದು ಶಾಪ್ ಮಾತಾಡ್ಲಿಕ್ಕೆ ಹೊರಡುವಾಗ ನಮ್ಮ ಅಕ್ಕನ ಭಾವನ ಹೆಂಡತಿಯವರು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಈ ಆಸ್ತಿ, ಈ ಮನೆ ಮತ್ತೆ ಆಸ್ತಿ ನಾನಿದ್ರೆ ಇನ್ನು ಎಲ್ಲ ಅವಳಿಗೆ ಹೋಗ್ತದೆ, ಅವಳೇ ನೋಡ್ಕೊಳ್ತಾರೆ, ಅವರಾಗ್ತದೆ. ನಾನು ಸ್ವಲ್ಪ ಚುರುಕು ಜಾಸ್ತಿ, ಓಡಾಡುವಂತದ್ದು ಇದ್ರಲ್ಲೆಲ್ಲ. ಅಂದ್ರೆ ಅಲ್ಲಿ ಊರಿನವರಿಗೆ ನಾನು ಎಲ್ಲರಿಗೂ ಇಷ್ಟ. ಅವ್ರು ಹೇಳುವಂತ ಊರಿನವ್ರದ್ದು ನನ್ನ ಅದೊಂದು ನಾನು ಇವಾಗ್ಲೂ ಅಲ್ಲಿಂದ ಬಂದ್ರುನು ಊರಿನವರ ಪ್ರೀತಿ ಇವಾಗ್ಲೂ ನಾನು ತುಂಬಿಕೊಂಡಿದ್ದೀನಿ. ಎಲ್ಲರ ಹೃದಯದಲ್ಲಿ ನಾನು ಇದೀನಿ ಅಲ್ಲಿ. ಅಂದ್ರೆ ಹೇಳುವಂತ ಮಾತವ್ರು ಏನಂದ್ರೆ, ನಮ್ಮೂರಿನ ಸೊಸೆ, ನಮ್ಮೂರಿನ ಮಗಳು ನೀನು, ಸೊಸೆ ಅಂತಾನು ಹೇಳಲ್ಲ, ಮಗ್ಳು. ನಿನ್ನಂತ ಒಂದೊಂದು ಮನೆಗೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ಸೊಸೆ ಇದ್ರು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಒಂದು ಮರ್ಯಾದೆಯಿಂದ ಬದುಕ್ಬೋದು. ಆ ರೀತಿ ನನಗೆ ಮಾತು ಬರ್ತಿತ್ತು. ಯಾಕೆ, ಈ ಮನೆಯ ಮರ್ಯಾದೆ ನೀನ್ ಉಳಿಸ್ತಿದ್ನಲ್ಲ, ಆ ಕಾರಣಕ್ಕೆ ಅವರು ಊರಿನವರೆಲ್ಲ ಹೇಳುವಂಥದ್ದು. ನನ್ನ ಮಾತಿಗೋ ಏನೋ ಗೊತ್ತಿಲ್ಲ, ಎಲ್ಲರಿಗೂ ಆ ಸಂಧ್ಯಾ ಅಂತ, ನನ್ನ ಹೆಸರು ಸಂಧ್ಯಾ ಅಂತಾನೆ, ಮಾತಾಡಿ ಹೆಸರು ಹೇಳಕ್ಕೆ ಎಂತ ಇದಿಲ್ಲ. ಆದ್ರೆ ಬಂದ್ಲು ಅಂತ ಹೇಳಿ ಅವಳು ಈ ತರ ಮಾಡಿದ್ಲು, ಈ ಊರಿಗಾಗ್ಲಿ ಎಲ್ಲರಿಗೊಂದು ಇದ್ ಮಾಡ್ತಾಳೆ. ಒಂದು ಮರ್ಯಾದೆ ಅಂದ್ರೆ ಅವಳ ಹತ್ರ ಕಲಿಬೇಕು. ಎಲ್ಲದ್ರಲ್ಲೂ ನನ್ಗೊಂದು ಅಷ್ಟು ಗೌರವ. ಹೋಗುವಾಗ್ಲು ಎಲ್ಲರೂ ನನ್ಗೊಂದು ನಿತ್ತೊಂದು ನಮಸ್ತೆ ಅಂತ ಹೇಳಿ ಹೋಗುವಂತ ಮಾತು ನಾನು ಅಲ್ಲಿ ಅವರು ಇಟ್ಕೊಂಡಿದ್ದೆ. ಅವರೆಲ್ಲರೂ ಕೊಡ್ತಿದ್ರು ನನಗೆ. ಇದನ್ನ ನೋಡಕ್ಕೆ ನಮ್ಮ ಅಕ್ಕನವರಿಗೆ ಆಗ್ತಿರ್ಲಿಲ್ಲ. ಅಂದ್ರೆ ಎಲ್ಲರೂ ಸಪೋರ್ಟ್ ಇವಳಿಗೇನೆ ಉಂಟು, ಎಲ್ಲರೂ ಇವಳನ್ನೇ ಕೇಳ್ತಾರೆ, ಎಲ್ಲರೂ ಇವಳಿಗೇನೆ ಗೌರವ ಕೊಡ್ತಾರೆ, ನಮ್ಮನ್ನ ಯಾರು ಕ್ಯಾರ್ ಮಾಡುದಿಲ್ಲ, ನಮ್ಮನ್ನ ಯಾರು ಅವಳಿಗೆ ಕೊಟ್ಟದು ಗೌರವ ನಮ್ಗೆ ಕೊಡುದಿಲ್ಲ. ಈ ತರ ಅವರ ಮನಸ್ಸಲ್ಲಿ ಅವರು ತುಂಬಿಕೊಂಡಾಗ ಇವರು ಇಬ್ರು ಜಾಯಿಂಟ್ ಆದ್ರು. ಅಕ್ಕ ಮತ್ತೆ ದೊಡ್ಡ ಅಕ್ಕ ಮತ್ತೆ ಚಿಕ್ಕ ಅಕ್ಕ ಇಬ್ರು ಸೇರ್ಕೊಂಡು ಅವಳನ್ನ ಮನೇಲಿ ಇಳಿಸುದು ಬೇಡ, ಇನ್ನು ಅವಳು ಹಾಗೆ ಮಾಡ್ತಾಳೆ, ಇನ್ನು ಆಸ್ತಿನ ಇದು ಮಾಡ್ತಾಳೆ, ಇದು ಹಾಗೆ ಮಾಡ್ತಾಳೆ ಅಂತೇಳಿ ಎಲ್ಲರ ತಲೆ ತಿಂದ್ರು. ನನ್ನನ್ನು ಓಡಿಸ್ಬೇಕನ್ನೋ ಇದ್ರಲ್ಲಿ ತೀರ್ಮಾನ ಮಾಡ್ಬಿಟ್ರು. ಗಂಡ ಅವ್ರು ಏನ್ ಹೇಳ್ತಾರೆ, ನನ್ನ ಗಂಡ ಮದ್ವೆ ಆದವನ ಗಂಡ, ನಾನು ಹೇಳುವಂತದ್ದು ಒಂದು ಹೆಣ್ಣು ಗಂಡನ್ ನಂಬ್ಕೊಂಡು ಹೋಗ್ತಾಳೆ, ಫ್ಯಾಮಿಲಿ ನಂಬ್ಕೊಂಡು ಯಾವತ್ತೂ ಹೋಗುದಿಲ್ಲ. ಮದ್ವೆ ಆಗಿ ಹೋದ್ನಾಗ ನನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆಯಿಂದ ಅವಳೆ ಮದ್ವೆ ಆಗಿ ಹೋಗ್ತಾಳೆ ಅವಾಗ ಕೈ ಹಿಡ್ದು. ಆದ್ರೆ ನನ್ನ ಗಂಡನೇ ನನಗೆ ಶತ್ರು ಆಗ್ಬಿಟ್ರು. ಅಂದ್ರೆ ಬೆನ್ನಿಗೆ ಚೂರಿ ಹಾಕುವಂತದ್ದು ಹೇಳ್ತೀವಲ್ಲ, ನಾನು ಏನೋ ಮನಸ್ಸಿಗೆ ಬೇಜಾರಾದ್ರು ನೀನ್ ಯಾಕೆ ಬೇಜಾರದಲ್ಲಿದ್ದೀಯಾ, ನಿಂಗೆ ಏನಾಯ್ತು, ಏನ್ ಆಗ್ತಾ ಇದೆ ನಿನಗೆ, ಈ ತರ ಶಿಕ್ಷೆ ಕೊಟ್ರು ನೀವ್ ಯಾಕೆ ಕೊಡ್ತಿದ್ದೀರಾ, ಅವಳ ಪಾಡಿಗೆ ಅವಳು ದುಡಿತಿದ್ದಾಳೆ, ಅವಳ ಪಾಡಿಗೆ ಅವಳು ತಿಂತ ಇದ್ದಾಳೆ, ನಿಮ್ಗೆ ಯಾಕೆ ಏನಾಗಿದೆ ನಿಮ್ಗೆ ಅಂತ ಕೇಳುವ ನನ್ನ ಗಂಡ ಇಲ್ಲ. ಇವ್ರು ಏನಾದ್ರು ಶಿಕ್ಷೆ ಕೊಡ್ತಿದಾರ ಅಂತ ಅಲ್ದ ತಕ್ಷಣ ಫೋನ್ ಹೋಗಿ ಆಯ್ತು ಗಂಡನಿಗೆ. ಯಾರು, ನಮ್ಮ ಅಕ್ಕ ಭಾವನವರು, ನಮ್ಮ ನಾದ್ನಿಯವರು. ಫೋನ್ ಹೋದ್ಮೇಲೆ ಅವ್ರದಲ್ಲಿ ತಿರ್ಗಾಗಿ ಏನಾಗಿದೆ ನಿನಗೆ ಅಂತ ಅವ್ರು ಕೇಳಲಿಲ್ಲ. ಕೇಳಿದ್ರೆ ನೀನು ಹೋಗು, ಉಪ್ಪಿನಂಗಡಿಗೆ ಹೋಗು, ನೀನ್ ಅಲ್ಲಿಗೆ ಹೋಗು, ತಾಯಿ ಮನೆಗೆ ಹೋಗು, ಅಲ್ಲಿ ಇರು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದಿನ ಬಂದಾಗ ಇವ್ರು ಜೋರು ಜಗಳ. ಇವ್ರದ್ದು ಜಗಳ ಅಂದ್ರೆ ನನ್ ಗಂಡನೂ ಇದಾರೆ, ನಾನ್ ಬಟ್ಟೆ ತೊಳಿಯಕ್ ಹೋಗ್ತಿದೀನಿ ಅಂತ ಹೇಳಿ ಗೊತ್ತಾಯ್ತು. ಬಟ್ಟೆ ತೊಳಿಯಕ್ಕೂ ಸ್ನಾನ ಮಾಡೋಕ್ಕೂ ಬಿಡುದಿಲ್ಲ ಬಿಡಿ. ಮೈಯಲ್ಲಿದ್ದ ಬಟ್ಟೆಯ ಕೊಲೆಯನ್ನು ತೊಳಿಯಕ್ಕೂ ನನ್ನ ಗಂಡನ ಮನೆಯವರು ಬಿಟ್ಟಿಲ್ಲ ನನಗೆ. ತೊಳಿಬಾರ್ದು ನೀರಲ್ಲಿ, ಇದು ನಮ್ಮ ನೀರು, ನಾನೆಲ್ಲ ಹೋಗ್ಬೇಕು, ಒಂದು 2 ಕಿಲೋಮೀಟರ್ ದೂರ ಹೋಗಿ ನದಿಯಲ್ಲಿ ಬಟ್ಟೆ ತೊಳಿಕೊಂಡು ಬರ್ಬೇಕು. ಅವಾಗ ನನ್ನ ಗಂಡ ಒಂದು ಸೋಪು, ನನ್ನ ಅತ್ತೆ ಮನೆಯವರು ಹೇಳುವಂತದ್ದು ಸೋಪು ಬಟ್ಟೆ ತೊಳಿಯಕ್ಕೆ ಸೋಪು ತೆಕೊಂಡು ಹೋದಾಗ ನಮ್ಮ ಅತ್ತೆ ಬೆಳಿಗ್ಗೆ 7 ಗಂಟೆಗೆ ಎದ್ದು ಹೇಳುವಂತ ಮಾತು, ನೀನು ಬೇರೆಯವರ ರೂಮಿಗೆ ಹೋಗಿ ಸೋಪು ತೆಕೊಂಡು ಬಟ್ಟೆ ತೊಳಿಗೆ ಇನ್ನು ನಾಚಿಕೆ ಆಗೋದಿಲ್ವಾ, ಬೇರೆಯವರ ರೂಮಿಗೆ ಹೋದೆ ಅಲ್ಲ, ನಮ್ಮ ಮನೆ ಒಳಗಡೆ ರೂಮಿಗೆ ಹೋಗ್ಬೇಕಾದ್ರೂ ಬೇರೆಯವರ ರೂಮು, ಅದಕ್ಕೂ ಪರ್ಮಿಷನು. ಆತರ ನಾನು ಮುಟ್ಟಿಲ್ಲ, ಅವರ ರೂಮಿಗೆ ಹೋಗಿಲ್ಲ, ಯಾರ ರೂಮಿಗೂ ಹೋಗುದಿಲ್ಲ, ನಮ್ಮ ರೂಮ್ ಎಷ್ಟುಂಟು ಅಷ್ಟೇ ಅದ್ರಲ್ಲಿ ಮಾಡ್ತೀನಿ ಬಿಟ್ಟೆ. ಗಂಡ ಮತ್ತೆ ಏನ್ ಮಾಡಿದ್ರು, ಜಗಳಕ್ಕೆ ಇವ್ರು ಒಟ್ಟಿಗೆನೆ ಸೇರ್ಕೊಂಡು ಜಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಗಳ ಅಂದ್ರೆ ಬಡಿಯಕ್ಕೆ ಬಂದಾಗ ನಾದ್ನಿಯ ಮಾತು ಕೇಳ್ಕೊಂಡು, ಅಂದ್ರೆ ಅವರ ಅಣ್ಣನ ಹೆಂಡತಿ ಮಾತು ಕೇಳ್ಕೊಂಡು ಒಡಿಯಕ್ಕೆ ಬಂದ್ರು. ಅವಾಗ ನನಗೆ ಆಯ್ತು, ನನಗೆ ಅಲ್ಲಿ ತನಕ
ಗಂಡನಾದ್ರೂ ದೂರದಲ್ಲಾದ್ರೂ ಇದಾರಲ್ಲ ಅನ್ನೋ ಒಂದ್ ನಂಬಿಕೆ ಇತ್ತು. ಇವರೆಷ್ಟು ಕೊಡ್ಲಿ, ಇವತ್ತು ಕೊಡ್ತಾರೆ, ನಾಳೆ ಸರಿ ಆಗ್ತದೆ, ನಾಳೆ ಸರಿ ಆಗ್ಬೋದು, ನನ್ನ ಗಂಡ ಇದಾರಲ್ಲ ನನ್ಗೆ ಸಮಾಧಾನ ಮಾಡಕ್ಕೆ ಅಂತ ನನ್ನ ಮನಸ್ಸಲ್ಲಿ ಇತ್ತು. ನನ್ ಗಂಡ ಸಮಾಧಾನನೂ ಮಾಡಿಲ್ಲ, ನನಗೇನೆ ಹೊಡಿಯಕ್ಕೆ ಬಂದ್ರು, ಉಚ್ಚಿ ಪಟ್ಟ ಕಟ್ಕೊಟ್ಟು. ಅವಾಗ ನಾನು ತೀರ್ಮಾನ ಮಾಡಿದೆ, ಅಯ್ಯೋ ನಾನಿನ್ನು ಬದುಕಿ ಏನು ಪ್ರಯೋಜನ ಇಲ್ಲ, ಇನ್ನು ಇಂಥ ಗಂಡ ನನಗೆ ಪ್ರಯೋಜನ, ಇವ್ರು ಹೆಂಡತಿ ಮಾತಿಗೆ ಒಂದು ಚೂರು ಇಲ್ಲ, ಆದ್ರೆ ಇವ್ರೊಟ್ಟಿಗೆನೆ ಸೇರ್ಕೊಂಡು ನನಗೆ ಹುಚ್ಚಿನ ಪಟ್ಟ ಕಟ್ಬಿಟ್ರಲ್ಲ ಅಂತೇಳಿ ಬದುಕುದೇ ಬೇಡ ಅಂತ ಒಂದು ತೀರ್ಮಾನ ಮಾಡಿ ಹೋಗಿ ಒಂದು ಕೆರೆ ಆರ್ಬಿಟ್ಟೆ. ಸತ್ತೇ ಹೋಗ್ಲಿ, ನಂಗೆ ಇನ್ನು ಬೇಡ, ಈ ಜನ್ಮ ಬೇಡ, ಜನ್ಮದ ಮುಖನೂ ಬೇಡ ಅಂತ. ಅಲ್ಲಿಂದ ಅವ್ರು ಯಾರು ನೋಡಿ ನನ್ನ ಉಳಿಸಿ ಎತ್ತು ಬದುಕಿಸ್ಬಿಟ್ರು. ಅಲ್ಲಿಂದ ಕರ್ಕೊಂಡ್ ಬಂದು ತಾಯಿ ಮನೆ ಬಿಟ್ರು. ತಾಯಿ ಮನೆ ಬಿಟ್ಟಾದ್ಮೇಲೆ ತಾಯಿ ಮನೆಯಲ್ಲಿ ಅಲ್ಲಿಗೆ ಹೋದ್ರೆ ಹೋಗೋಣ, ಮನೆ ಮಾಡಿ ನಾನು ಬರ್ತೀನಿ, ಗುಜರಾತ್ ಬರ್ತೀನಿ ಅಂತ ಹೇಳಿದ್ರು. ಇವ್ರು ಕರ್ಕೊಂಡು ಹೋಗುದಿಲ್ಲ, ಮನೇನು ಮಾಡುದಿಲ್ಲ. ಮತ್ತೆ ಕೇಳಿದೆ ಗಂಡನ ಹತ್ರ, ನೋಡಿ ತಾಯಿ ಮನೆಯಲ್ಲಿ ತುಂಬಾ ವರ್ಷ ಇರಬಾರ್ದು, 1 ತಿಂಗಳು 15 ದಿವಸ ಅಮ್ಮಮ್ಮ ಇರ್ಬೋದು, ನಮ್ಗೆ ಅಂತ ಒಂದು ಮನೆ ಮಾಡಿ, ನಿಮ್ ಕಾಲ್ ಬೀಳ್ತೀನಿ ನಾನು, ಮನೆ ಮಾಡಿ ಅಂದ್ರೆ ನೀವು ಅಷ್ಟು ಮನೆ ಮಾಡಿ ಕೋಟಿ ಇದು ಬಿಲ್ಡಿಂಗ್ ಮಾಡಿ ಅಂತ ನಾನು ಕೇಳುದಿಲ್ಲ ನಿಮ್ಮ ಹತ್ರ, ನನಗೊಂದು ಸೀಟ್ ಹಾಕಿ ಸಾಕು, 4 ಜೋಪುರ ತರ ಮಾಡಿ ಕೊಡಿ, ಭಿಕ್ಷುಕರ ಇದ್ದ ಹಾಗೆ ನಾನು ಇರ್ತೀನಿ, ದುಡಿತಾ ಇರ್ತೀನಿ, ನನಗೆ ಮರ್ಯಾದೆ ಅಂತ ಇದೆ, ನಿಮ್ಮ ಮನೆಯಲ್ಲೇ ಇರ್ಬೇಕು ನನಗೆ, ಆ ಜಾಗದಲ್ಲಿ ಎಲ್ಲಾದ್ರೂ ಒಂದು ಮಾಡಿ ಅಂತ ಕೇಳುವಾಗ ಅದೂ ಕೇಳಲಿಲ್ಲ, ಮನೇನು ಕೇಳಲಿಲ್ಲ, ಒಂದು 5 ಸೆನ್ಸ್ ಜಾಗನು ಕೇಳಲಿಲ್ಲ. ನಾನು ಹೇಳಿದೆ ಅಂತ ಸೀಟ್ ಹಾಕಿ ಕಂಬ ಹಾಕಿ ಒಂದು ಪ್ಲಾಸ್ಟಿಕ್ ಕಟ್ಟಿ ನಾನು ಕೂತ್ಕೊಳ್ತೀನಿ ಅಂತ ಹೇಳಿದ್ರು, ಅದಕ್ಕೂ ಇವರು ನನ್ನ ಗಂಡ ಕೇಳಿಲ್ಲ, ಇಲ್ಲೇ ಬಿಟ್ರು. ಇಲ್ಲಿ ಬಿಟ್ಟಾದ್ಮೇಲೆ ಮತ್ತೆ ಬೇಕಾ, ತಾಯಿ ಮನೇಲಿ ಎಷ್ಟು ಚಂದ ಹೇಳಿ ಅಂತೆ. 1 ವರ್ಷ 2 ವರ್ಷ 3 ವರ್ಷ 3 ವರ್ಷ 4 ವರ್ಷ ನನ್ನ ಲೈಫ್ ಅಲ್ಲಿ, ಇವಾಗ 6 ವರ್ಷ ನಂತರ 6 ವರ್ಷ ನಾನು ಯಾರ ಒಟ್ಟಿಗೆ ಇಲ್ಲದೆ ಸಿಂಗಲ್ ಆಗಿದ್ದೀನಿ. ಇವಾಗ 6 ವರ್ಷ ಅಲ್ಲಿಂದ ಇಲ್ಲಿ ಬಿಟ್ಟಾದ್ಮೇಲೆ ನನ್ನ ತಮ್ಮನವರಿಗೆ ಊರಿನವರು ಸ್ಟಾರ್ಟ್ ಮಾಡಿದ್ರು, ಏನೋ ತಾಯಿ ಮನೆ, ತಾಯಿ ತಲೆ ಕಿವಿ ಚುಚ್ಚಾಕಿ ಸ್ಟಾರ್ಟ್ ಮಾಡಿದ್ರು, ತಮ್ಮನವರಿಗೆ ಕಿವಿ ಚುಚ್ಚಾಕಿ ಸ್ಟಾರ್ಟ್ ಮಾಡಿದ್ರು ಊರಿನವರು, ನೆರೆಕರೆಯವರು. ಏನಂದ್ರೆ, ನೀವು ಅವಳನ್ನು ಮದ್ವೆ ಆದ ಹುಡುಗಿಯನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಇನ್ನು ನಿಮ್ಗೆ 2 ಜನರಿಗೆ ಮದ್ವೆ ಆಗ್ಬೇಕಲ್ಲ, ನಿಮ್ಗೆ ಮದ್ವೆ ಆಗ್ಬೇಕಾದ್ರೆ ಅವಳನ್ನು ಇಟ್ಕೊಂಡು ನೀವೇನು ಮಾಡುದು, ಅವಳಿಗೆ ಡೌರಿ ಕೊಟ್ಟಿದ್ದೀರಲ್ಲ, ಚಿನ್ನ ಕೊಟ್ಟಿದ್ದೀರಲ್ಲ, ಅವಳನ್ನು ಓಡಿಸಿ ಗಂಡನ ಮನೆಗೆ, ಇಲ್ಲಾಂದ್ರೆ ನೀವು ಗಂಡಸರಲ್ಲ, ಮೀಸೆ ಇಲ್ವಾ, ತೊಳೆದು ಹೊರಗೆ ಹಾಕಿ ಎಲ್ಲಾದ್ರೂ ಹೋಗ್ಲಿ ಅನ್ನ. ದೊಡ್ಡವನಾದ್ರೂ ತಾಳ್ಮೆ ಸ್ವಲ್ಪ ಉಂಟು, ಚಿಕ್ಕವನಿಗಿಲ್ಲ ತಾಳ್ಮೆ ನನ್ನ ತಮ್ಮನಿಗೆ. ನಮ್ಮ ಅಮ್ಮನ ಹಾಗೆ ಯಾವಾಗ್ಲೂ ಬಂದ್ ಹೇಳುದು, ನೋಡು ಊರಿನವರೆಲ್ಲ ಹೀಗೆ ಹೇಳ್ತಾರೆ, ಏನಾದ್ರೂ ಒಂದು ಮನೆ ಮಾಡು, ಎಲ್ಲಿಯಾದ್ರೂ ಹೋಗು, ಏನಾದ್ರೂ ಮಾಡು, ನಾನು ಎಲ್ಲೂ ಹೋಗ್ಲಿ, ಗಂಡ ನೋಡಿದ್ರೆ ಎಲ್ಲೋ ಇರ್ತಾನೆ, ಅವನಿಗೆ ಹೆಂಡತಿ ಮಕ್ಕಳು ಬೇಡ, ನಾನೊಂದು ಹೆಣ್ಣು ಮಗುನ ಇಟ್ಕೊಂಡು ಯಾರ ಮನೆಗೆ ಹೋಗ್ಲಿ, ನಾನು ಎಲ್ಲಿ ಹೋಗಿ ಬದುಕ್ಲಿ, ಸಮಾಜ ಹೇಗೆ ನೋಡುತ್ತೆ ನನ್ನ ಒಂಟಿಯಾಗಿರುವಾಗ, ಯಾರು ಇಲ್ಲಲ್ಲ, ನಾನು ಎಲ್ಲಾದ್ರೂ ಒಂದು ಮನೆ ಅದು ಕೂತ್ಕೊಳ್ಳೋಣ, ಅದು ಇಲ್ಲಲ್ಲ, ಗಂಡನು ಇಲ್ಲಲ್ಲ, ಗಂಡ ಇದ್ರೆ ಪರವಾಗಿಲ್ಲ ಹೇಗೋ ಬದುಕ್ಬೋದು ಅಂತೇಳಿ ತೀರ್ಮಾನ ಮಾಡಿದ್ರು, ಯೋಚನೆ ಮಾಡಿದ್ರು, ಇವರಿಗೆ ಇಲ್ಲ. ಅಷ್ಟಿಗೆ ನನ್ನ ತಮ್ಮ ಏನ್ ಮಾಡ್ದ, ಅಪವಾದಗಳು ಸ್ಟಾರ್ಟ್ ಆಯ್ತು, ಅವಮಾನ ಸ್ಟಾರ್ಟ್ ಆಯ್ತು. ನಾನು ಅವಾಗ್ಲೇ ನಾನೊಂದು ಅಂಗಡಿ ಮಾಡಿ ಆಗಿತ್ತು ನನಗೆ, ಪಾರ್ಲರಿಂಗ್ ಮತ್ತೆ ಟೈಲರಿಂಗ್ ಮಾಡಿ ಈಗ ಜೀವನ ಮಾಡ್ತಿದ್ದೆ. ಅಂದ್ರೆ ನನ್ನ ಗಂಡನ ಉತ್ಪತ್ತಿ ಅನ್ನೋದು ನನಗೆ ಬರ್ದಿರ್ಲಿಲ್ಲ. ನನ್ನ ಗಂಡನ 1 ರೂಪಾಯಿ ನನಗೆ ಗಂಡ ಮದುವೆ ಆಗಿ ಆದ್ರೂ 6 ವರ್ಷ ಆದ್ರೂ ನನ್ನ ಮಗುಗೂ ಆಗ್ಲಿ ನನಗಾಗ್ಲಿ 1 ರೂಪಾಯಿ ನನಗೆ ನಾನು ಅವರೊಟ್ಟಿಗೆ ನನ್ನ ಒಟ್ಟಿಗೆ ಅಂತ ಜೀವನ ಇದ್ದದ್ದು 6 ವರ್ಷ ಆದ್ರೂ ನನಗೆ 1 ತುಂಡು ಬಟ್ಟೆ ಸಮೇತ ನನ್ನ ಗಂಡನ ಹತ್ರ ನಾನು ಕೇಳಲಿಲ್ಲ. ನನ್ನ ಗಂಡ ನನಗೆ ಕೊಟ್ಟಿಲ್ಲ ನನಗೇನು ಬೇಕು ಅಂತ. ನಾನೇ ಏನೋ ಮದುವೆ ಡ್ರೆಸ್ಸಿಂಗು ಹಾಗೆ ಮನೆಯಲ್ಲಿ ಇದ್ರು ದುಡಿತಿದ್ದೆ, ಟೈಲರಿಂಗು, ಆಮೇಲೆ ಅಂಗಡಿ ಮಾಡಿದೆ. ನನ್ನ ಸ್ವಂತ ದುಡ್ಡಲ್ಲಿ ಅಂಗಡಿ ಮಾಡಿ ಕೂತ್ಕೊಂಡು ಜೀವನ ಮಾಡ್ತಾ ಇದ್ದೆ. ಅದ್ರಲ್ಲೂ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯ್ತು. ನನ್ ಗಂಡ ದುಡಿತಾಳೆ ಅನ್ನೋದು ಅದ್ರಲ್ಲೂ ಒಂಥರ ಕಿಚ್ಚು. ಇವರು ಜನಗಳು ಮತ್ತೆ ಬೇಕಾ, ಗಂಡನ ಮನೆಯಲ್ಲಿಂದ ಬಿಟ್ಟು ಬಂದ್ಲು, ತಾಯಿ ಮನೆಯಲ್ಲಿದ್ದಾಳೆ, ಆಯ್ತು ಫ್ಯಾಮಿಲಿ ಅವರು ನೋಡ್ಕೋಬೇಕು, ಅದಕ್ಕಿಂತ ಎಲ್ಲಾ ಜವಾಬ್ದಾರಿ ನಾನು ದುಡ್ಡನ್ನು ಎಲ್ಲ ತಾಯಿ ಮನೆಗೆ ಹಾಕಿದೆ. ಎಲ್ಲ ತಾಯಿ ಮನೆ, ನನ್ನ ತಾಯಿ ಮನೆ ಅವರು
ಆ ಕಡೆಯಿಂದ ಅವ್ರಿಗೆ ಏನಾದ್ರೂ ನಾನ್ ನೋಡ್ದೆ, ಹೋಗಿ ನೋಡ್ಕೊಂಡಿದ್ದೆ. ಎಲ್ಲ ಕಾರ್ಯ ನಾನ್ ಮಾಡ್ಬೇಕಾದಂತ ಕರ್ತವ್ಯ ಎಲ್ಲ ಮಾಡಿದೆ. ಶ್ರೀಮಂತಕ್ಕೂ ನಾನ್ ದುಡ್ಡಲ್ಲಿ ಹೋಗಿ ಅವಳಿಗೆ ಚಿನ್ನ ತೆಗ್ದೆ, ಸಾರಿ ತೆಗ್ದೆ, ಅವಳಿಗೆ ಶ್ರೀಮಂತಗೆ ಮಾಡ್ಬೇಕಾದದ್ದನ್ನೆಲ್ಲ ಮಾಡ್ದೆ ನನ್ನ ದುಡ್ಡಲ್ಲಿ. ಯಾರೊಂದು ಗಂಡ್ ಮಕ್ಳು ಅವರ ಫ್ಯಾಮಿಲಿ ಅವರು ಕೊಟ್ಟಿಲ್ಲ. ಅಂದ್ರೆ ಮರ್ಯಾದೆ ಅನ್ನೋದು ಮುಖ್ಯ. ಅವ್ರಿಗೆ ಏನ್ ಮಾಡ್ಬೇಕು, ನಾನ್ ಮಾಡುವಂತ ಕರ್ತವ್ಯ ನಾನ್ ಮಾಡ್ಬೇಕಂತ ನಾನು ಅವರಿಗೆ, ಗಂಡನ ಮನೆಯವ್ರಿಗೂ ಫ್ಯಾಮಿಲಿಗೂ ಮಾಡ್ದೆ. ಮತ್ತು ತಾಯಿ ಮನೆಯಲ್ಲಿ ಇದ್ರೂನು ನನಗೆ ಆ ಪ್ರೀತಿ ಹೋಗಿರ್ಲಿಲ್ಲ ಅವರ ಮನೆಯದ್ದು. ಅಂದ್ರೆ ಗಂಡನ ಮನೆಯವರು ನನ್ನ ಫ್ಯಾಮಿಲಿ ಅನ್ನೋ ಭಾವನೆಯಲ್ಲಿ ನಾನು ಅವ್ರ ಹತ್ರನೇ ಹೋದೆ. ಆಮೇಲೆ ಇವ್ರದ್ದು ನನಗೆ ಮಾನಸಿಕ ಆಯ್ತು, ಫ್ಯಾಮಿಲಿಯವರು ತಾಯಿ ಮನೆಯವರು ಹೋಗ್ಬೇಕಂತ ಇತ್ತು. ನನ್ನ ತಮ್ಮಂದು ಶಿಕ್ಷೆ ಸ್ಟಾರ್ಟ್ ಆಯ್ತು. ಆಮೇಲೆ ಬಂದು ನನ್ನ ತಮ್ಮ ಒಂದು ದಿನ ಯಾರ ಮಾತು ಕೇಳ್ಕೊಂಡು ಬಂದು ಹೊಡ್ತೇ ಬಿಟ್ಟ ನನಗೆ. ಕಂತ ನೋಡ್ಲಿ, ರಾತ್ರಿ 7 ಗಂಟೆ 7:15 ನಾನು ಎಲ್ಲೂ ಹೋಗ್ಲಿ, ಊರಿಗೆ ಹೋಗಕ್ಕಾಗುತ್ತ, ಅಲ್ಲೇ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ, ತಲ್ಬಿಟ್ಟ ಹೋಗು. ಅಮ್ಮ ಇರ್ಲಿಲ್ವಾ? ಅಮ್ಮನ ಇಷ್ಟ ಮಾತೇಳಿಲ್ಲ. ಅದಕ್ಕೊಂದು ಕಾರಣ ಇತ್ತು. ನನ್ನ ತಂದೆ ದೊಡ್ಡ ತಪ್ಪು ಮಾಡ್ಬಿಟ್ರು. ತಂದೆ ತಪ್ಪು ಅಂದ್ರೆ, ಮನೆಗೆ ಬಂದ್ರು, ತಮ್ಮ ಜಾಗ ಆಸ್ತಿ ಪಾಲೆಲ್ಲ ಮಾಡಿ ತಂದೆ ಒಂದು ಭಾಗ ಇಟ್ಟಿದ್ರು, ಮಿಕ್ಕಿದ ಭಾಗ ತಾಯಿಗೆ ಬರೆದು ಕೊಟ್ಟು ನನ್ನ ತಂದೆ ಆಸ್ತಿ ಪಾಲ್ ಮಾಡಿದ್ರು. ಅಲ್ಲಿಗೆ ಅವರೊಂದು ಭಾಗ ಅವ್ರು ಇಟ್ಕೊಂಡ್ರು, ಮಿಕ್ಕಿದ ಭಾಗ ತಾಯಿ ನಮ್ಗೆ ಎಲ್ಲರಿಗೂ ಮಾಡುದಂತಿತ್ತು. ಅವರಿಗೆ ತಮ್ಮನವರಂದ್ರು ಬೇಡ, ಅಮ್ಮ ಇರುವವರಿಗೆ ಅವ್ರ ಹೆಸರಲ್ಲಿ ಮಾಡಿ ಅಂತ ಅಂದ್ರು. ತಂದೆ ಅವ್ರ ಹೆಸರಲ್ಲಿ ಮಾಡಿದ್ರು. ಅಮ್ಮನ ಹೆಸರಲ್ಲಿ ಅವರ ಪಾಲಿನ ಭಾಗವನ್ನು ತಂದೆ ಇಟ್ಕೊಂಡ್ರು. ಅಂದ್ರೆ ಆ ಭಾಗದಲ್ಲಿ ಅವರ ಮೊದಲಿನ ಹೆಂಡತಿನ ಮಗ ಇದ್ದಾನೆ ಒಬ್ಬ, ಅವನಿಗೆ ಅಂತ ಹೇಳಿ ಅವರು ಹಾಗೆ ಇಟ್ಟು. ಅವರಲ್ಲಿ ಅಡಿಕೆ ಇತ್ತು, ತೋಟ. ಈ ತೋಟದ ಅಡಿಕೆಯನ್ನೆಲ್ಲ ಏನ್ ಮಾಡುದು, ಇವರು ಬೇರೆ ಮನೆಯಲ್ಲಿ ಇದ್ರಲ್ಲ, ನಮ್ಮ ಒಟ್ಟಿಗೆ ಇರ್ಲಿಲ್ಲ ತಂದೆ. ಅವರೇ ಒಂದು ಅಂಗಡಿ ಇತ್ತು ಅವ್ರದ್ದು, ಕೋಳಿದ್ದು, ಅದ್ರಲ್ಲೇ ಮಲಗ್ತಿದ್ರು, ಅಲ್ಲೇ ಇದ್ರು ತಂದೆ ಸಪ್ರೇಟ್ ಮನೆಯಲ್ಲಿ. ಅಂದ್ರೆ ತವ್ರ ಮನೆಯಲ್ಲಿ ಇದ್ದಿದ್ದು ತಮ್ಮ, ಅಮ್ಮ, ನನ್ನ ತಮ್ಮ, ಅಮ್ಮ, ಇಬ್ರು ತಮ್ಮನವರು. ಒಬ್ಬ ಬೆಂಗಳೂರಲ್ಲೇ ಇದ್ದ, ಒಬ್ಬ ಮನೆಯಲ್ಲಿರೋದು. ಬಟ್ ನಿಮ್ಗೆ ಹೊಡೆದಿದ್ ಯಾವ ತಮ್ಮ? ನನ್ನ ಚಿಕ್ಕ ತಮ್ಮ. ಊರಲ್ಲಿರೋನು? ಊರಲ್ಲಿರುವವನು. ಬೆಂಗಳೂರಲ್ಲಿರೋನು ಏನ್ ಹೇಳ್ತೇನೆ ಇದ್ರ ಬಗ್ಗೆ? ಅವನು ಏನು ಕೇಳುದಿಲ್ಲ. ಅಂದ್ರೆ ಇವ್ರು ಏನ್ ಹೇಳ್ತಾರ ಅದೇ ವೇದವಾಕ್ಯ. ಅವನು ಮಾತು ಅವನ ಸ್ವಂತ ನಿರ್ಧಾರ ಇಲ್ಲ, ಕೇಳುವ ಮಾತು ತೆಕೊಳ್ಳುವಂತದ್ದು ಚಿಕ್ಕ ತಮ್ಮ ದೊಡ್ಡ ತಮ್ಮನಿಗೆ. ಆಮೇಲೆ ಇವ್ರು ತಂದೆ ದೊಡ್ಡ ತಪ್ಪು ಮಾಡಿದ್ರು. ಏನಂದ್ರೆ ಇವ್ರು ಏನ್ ಮಾಡಿದ್ರು, ಅಡಿಕೆ ಎಲ್ಲ ತಂದು ಅಂಗಳದಲ್ಲಿ ಹಾಕಿದ್ರು. ನಮ್ಮ ತಾಯಿ ತಂದೆಯ ತೋಟದ್ದು. ಅವ್ರು ಬರುವಾಗ ಅಡಿಕೆ ಇಲ್ಲ, ಈ ಮನೆಗೆ ಬರುವಾಗ ಇಲ್ಲಿ ಅಡಿಕೆ ಎಲ್ಲ ತುಂಬಾ ಗೋಣಿ ಮುಟ್ಟಿ ಹಾಕಿದ್ದಾರೆ. ನಮ್ಮ ಅಮ್ಮನಿಗಿಂತನೂ ತಂದೆಗೆ ಜಾಸ್ತಿ ಅಡಿಕೆ ಇತ್ತು. ಅವಾಗ ಏನ್ ಮಾಡಿದ್ರು, ತಂದೆ ಬಂದ್ರು, ಗಾಡಿ ಅಡಿಕೆನೆಲ್ಲ ಕೆಲಸದವ್ರ ಹತ್ರ ತಗೊಂಡು ಸೀದಾ ಹೋಗಿ ರೋಡಲ್ಲಿ ತಗೊಂಡು ಹೋದ್ರು. ಅಲ್ಲಿ ನನ್ಗೆ ಹಾಕಿದ್ರು, ನೀನೆ ತಗೊಂಡು ಹೋಗಿದ್ಯಾ, ನಿನ್ ಮನೆಯಲ್ಲಿ ಇದ್ಯಾ ಅಂತೇಳಿ ಅಲ್ಲೂ ನನ್ನ ಮೇಲೆ ತಪ್ಪ ಅಭಿಪ್ರಾಯ ಮಾಡಿದ್ರು. ಹೊಡ್ದು ಹೊರಗಡೆ ಹಾಕಿದ. ನಾನು ಬಂದೆ, ನೆರೆಕರೆಗೆಲ್ಲ ಫೋನ್ ಮಾಡ್ದ. ನಾನು ಅಲ್ಲೇ ಇದ್ದೆ ಅಂಗಳದಲ್ಲಿ ಕೂತ್ಕೊಂಡು. ಅವ್ರನ್ನ ಹೊರಗಡೆ ಹಾಕಿದೀವಿ, ಯಾರು ಸೇರಿಸ್ಬೇಡಿ, ಯಾರನ್ನು ಬಿಡ್ಬೇಡಿ, ನಾವು ಹೊರಗಡೆ ಹಾಕಿದೀವಿ ಅಂತ ಹೇಳಿ ನೆರೆಕರೆಗೆ ನಮ್ಮ ಸಂಬಂಧಿಕರ ಮನೆಗೆಲ್ಲ ಹೇಳ್ದ. ನಾನು ಬಂದೆ, ರೋಡಲ್ಲಿ ಗುಡ್ಡದಲ್ಲಿ ಕೂತೆ, ಅಂಗಳದಲ್ಲಿ ಕೂತು ಮರದ ಅಡಿಯಲ್ಲಿ ಒಂದು ವಾರ ಮರದ ಅಡಿಯಲ್ಲಿ ಕೂತು, ಅಮ್ಮನ ಎದುರುಗಡೆನೆ ಅವರ ಜಾಗದಲ್ಲಿ ಮರದ ಅಡಿಯಲ್ಲಿ ಕೂತು 1 ವಾರ ನನ್ನ ಮಗುನ ಹಿಡ್ಕೊಂಡು ಕಳೆದೆ. ಆಮೇಲೆ ಒಂದು ಚಿಕ್ಕದಾಗಿ ಒಂದು ಮನೆ ಮಾಡಿ ತಂದೆ ಬಾ ಅಂತ ಹೇಳಿದ್ರು. ಇಲ್ಲಿಗೆ ಫೋನ್ ಮಾಡಿ, ನೀನು ಬಾ, ಅಲ್ಲಿ ಇರ್ಬೇಡ, ಇಲ್ಲಿಗೆ ಬಾ, ಸೆಡ್ಡಿಗೆ, ನನ್ನ ಇದ್ರಲ್ಲಿ ಬಾ. ನಾನು ಬರೋದಿಲ್ಲ ಅಂದೆ. ಎಲ್ಲೂ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ 1 ವಾರ ತನಕ ಮರದ ಅಡಿಯಲ್ಲಿ ಕೂತ್ಕೊಂಡು ಜೀವನ ಮಾಡಿ ಮಗುನ ಏನ್ ಮಾಡ್ತಿದ್ದೆ? ಏನ್ ಸರ್, ಆ ಸಮಯದಲ್ಲಿ ಊಟಕ್ಕೆ ಏನ್ ಮಾಡ್ತಿದ್ದವ? ಊಟಕ್ಕೆ ಮತ್ತೆ ಮರುದಿನ ನಾನು ತಂದೆ ಊಟಕ್ಕೆ ಅಂಗಡಿಯಿಂದ ತಕೊಂಡ್ ಬಂದೆ. ತಂದೆ ಸ್ವಲ್ಪ ಪಾತ್ರೆ ಎಲ್ಲ ಸ್ವಲ್ಪ ಕೊಟ್ರು ತಂದೆ. ಅಲ್ಲಿಂದ ತಂದೆ ಅಂದ್ರೆ ನನ್ನ ಮಲಗಕ್ಕೆ ಚಾಪೆ ಬೆಡ್ಶೀಟ್ ಯಾವ್ದು ಇರ್ಲಿಲ್ಲ, ಗೋಣಿ ಇತ್ತು.
ಬಟ್ ಆ ಊರು ಅದೊಂದೇನು ಕೇಳ್ತಿರ್ಲಿಲ್ವಾ? ಆ ಊರಿನವ್ರು ಯಾರು ಇದೊಂದು ಪ್ರಶ್ನೆ ಮಾಡ್ತಿರ್ಲಿಲ್ವಾ? ಇಲ್ಲ, ಯಾರು ಕೇಳ್ತಿಲ್ಲ. ತಮ್ಮ ಅಂದ್ರೆ ಆ ಊರಿನವರಿಗೆ ನಮ್ಮ ಒಂದು ಊರೇ ಒಂಥರ ಕೆಟ್ಟ ಮೂಲ ಹೇಳ್ತೀವಲ್ಲ, ಕೆಟ್ಟ ಜನಗಳಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಬೆಲೆ ಇಲ್ಲದ ಊರಂದ್ರೆ ನಾನಿದ್ದ ನನ್ನ ತವರೂರು, ತಾಯಿ ಊರು. ಅಂದ್ರೆ ಹೆಣ್ಮಕ್ಳಿಗೆ ಬೆಲೆನೇ ಇಲ್ಲ ಅಲ್ಲಿ. ಗಂಡ್ಮಕ್ಳು ಏನೇ ಹೇಳ್ತಾರ ಅದೇ. ತಮ್ಮನವ್ರು ಹೇಳಿದ್ರು, ನಾನಲ್ಲೇ ಬರ್ಬೇಕಲ್ಲ, ಅವ್ರನ್ನ ಸೇರಿಸ್ಬೇಡಿ. ಮತ್ತೆ ಇವರು ಬರುದು, ನಾನ್ ಮಲಗಿ ಇಲ್ಲಿ ಗುಡ್ಡದಲ್ಲಿ, ನೀವು ಬಾ, ರಾತ್ರಿ ಮೆಲ್ಲ ಬಾ, ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಹೋಗು. ಕಲ್ಲರಾಗಿ ನಾನು ಅವ್ರ ಮನೆಗೆ ಮಲಗಕ್ಕೆ ಹೋಗ್ಬೇಕು, ಕಲ್ಲರಾಗಿ ಬರ್ಬೇಕು. ಆ ರೀತಿ ಎಲ್ಲ ನೆರೆಕರೆ ಅವ್ರು ಬಂದಿದ್ರು. ತಂದೆಯವರು ಕರೀತಾ ಇದ್ದಿದ್ದು ಯಾರು ಅಂದ್ರೆ ತಂದೆಯವರು ಬಂದು ಬೆಳಿಗ್ಗೆನೆ ಎದ್ದು ಹೋಗು ಅಂತ? ಆ ತಂದೆ ಅಲ್ಲ, ತಂದೆ ದೂರ ಇದ್ರು. ಇನ್ಯಾರು ಕರೀತಾ ಇದ್ದಿದ್ದು? ನಮ್ಮ ನೆರೆಕರೆಯವರು. ನಿಮ್ಮ ಮನೆಯವರು ಅಂದ್ರೆ? ನಮ್ಮ ನೆರೆ ಕರ ಹೇಳ್ತೀವಲ್ಲ, ನಮ್ಮ ಸುತ್ತಮುತ್ತಲಿನವ್ರ ಜನಗಳಿದಾರ, ನೆರೆಹೊರೆಯವರು. ನೆರೆಹೊರೆಯವರು. ಅವ್ರು ಹೇಳಿದ್ರು, ನೀನು ಬಾ, ರಾತ್ರಿ ಬಂದು ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಹೋಗು, ಇಲ್ಲಾಂದ್ರೆ ಅವನು ಬೈತಾನೆ, ತಮ್ಮ ಬಂದು, ನಿನ್ನ ತಮ್ಮನವರು ಇಲ್ಲಿ ಬಂದು ಜಗಳ ಮಾಡ್ತಾನೆ, ಸೇರಿಸ್ಬೇಡ ಅಂತ ಹೇಳಿದಾರೆ ಅಂತ ಎಲ್ಲರನ್ನ ಹೇಳ್ಬಿಟ್ಟ ನನ್ ತಮ್ಮ. ಆಮೇಲೆ ಒಂದು ವಾರದೊಳಗಡೆ ನಾನೇನ್ ಮಾಡ್ದೆ, ಒಂದು ಅಂಗಡಿ ಇದ್ದು ಅದನ್ನೆಲ್ಲ ಕ್ಲೋಸ್ ಮಾಡ್ದೆ. ಅದ್ರಲ್ಲಿ 1.5 ಲಕ್ಷ ಅದ್ರಲ್ಲಿ ಇತ್ತು. ಮತ್ತೆ ಸ್ವಲ್ಪ ಪಿಕ್ಸ್ ಎಲ್ಲ ಅದ್ರಲ್ಲ ಸ್ವಲ್ಪ ದುಡ್ದು ಹಣವನ್ನೆಲ್ಲ ತೆಗ್ದೆ. ಗಂಡನಿಗೆ ಹೇಳಿದೆ, ಗಂಡ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು. ಈಗ ಆಯ್ತು ಅಂತ ಹೇಳಿದ್ರೆ ಗಂಡ ಏನ್ ಮಾಡಿದ್ರು, ಅದಕ್ಕೆ ರೆಸ್ಪಾನ್ಸ್ ಅಲ್ಲೇ ಕೊಟ್ಟಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರು. ಮಾತಿಗೂ ಯಾವ್ದಕ್ಕೂ ಇದಿಲ್ಲ, ಮಾತ ಆನ್ಸರೇ ಕೊಟ್ಟಿಲ್ಲ. ಒಂದು ಬಾಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು, ಅದು ಕೇಳಿಲ್ಲ, ಅದು ಹೋಗ್ಬಾರ್ದಂತ ಆಯ್ತು. ಆಮೇಲೆ ಏನ್ ಮಾಡಿದೆ, ಇದ್ದ ಅಂಗಡಿಯನ್ನು ಕ್ಲೋಸ್ ಮಾಡಿದೆ. ಈ ದುಡ್ಡನ್ನೆಲ್ಲ ತೆಗೆದು 3 ಲಕ್ಷ ಹಾಕಿ ನಾನೊಂದು ಮನೆ ಮಾಡಿದೆ. 1 ವಾರದೊಳಗಡೆ ಮನೆ ಮಾಡಿದೆ. 1 ವಾರ ಆಗುವಾಗ ಮಾಡಿ ಆದ್ಮೇಲೆ ಇವ್ರದ್ದು ಸ್ಟಾರ್ಟ್ ಆಯ್ತು ಮತ್ತೆ ತಮ್ಮನವ್ರದ್ದು. ತಮ್ಮ ಅಂದ್ರೆ, ಆ ಮನೆಗೆ ನೀನ್ ಮನೆ ಮಾಡಿದೆ ಅಂತ ಈಗೇನು ಬಂದು ನೋಡಿಲ್ಲ, ನಮ್ಮ ಅಮ್ಮನೂ ಬರ್ಲಿಲ್ಲ, ನೋಡ್ಲಿಲ್ಲ. ನೀನ್ ಇಲ್ಲಿ ಜಾಗ ಮಾಡಿದ್ರೆ ನಮ್ಗೆ ಜಾಗ ಎಲ್ಲಿ ಉಂಟು, ಅವ್ರ ಗಂಡ್ ಮಕ್ಳಿಗೆ ಮದುವೆ ಆಗ್ಬೇಕಾದ್ರೆ ಇವಾಗ ಎಣ್ಣೆ ಕೊಡುದಿಲ್ಲ, ಇನ್ನು ಜಾಗ ಕೊಡ್ಬೇಕಲ್ಲ ಅವರಿಗೆ, ಎಲ್ಲಿಂದ ಕೊಡುದು ಜಾಗವನ್ನು? ನೀನು ಇಲ್ಲಿ ಬೇಡ, ನೀನ್ ಎಲ್ಲಾದ್ರೂ ಹೋಗಿ, ನಿಂಗೆ ಆಸ್ತಿ ಬೇಕಾದ್ರೆ ಪಾಲಿದ್ದು ಆಸ್ತಿದ್ದು ಕೊಡ್ತೀವಿ, ನೀನ್ ಇಲ್ಲಿ ಇರ್ಬೇಡ, ಎಲ್ಲಿಯಾದ್ರೂ ದೂರ ಹೋಗಿ ಎಲ್ಲಾದ್ರೂ ಮನೆ ಮಾಡು, ಇಲ್ಲಿ ಬೇಡ. ನಾನು ಎಲ್ಲಿ ಹೋಗ್ಲಿ? ತಂದೆ ಮತ್ತೆ ಏನ್ ಹೇಳುದಂದ್ರೆ, ನಿನಗೂ ಅವ್ರಿಗೂ ಮಾತ್ರ ಅಂತಲ್ಲ ನಾನು ಕೊಟ್ಟದ್ದು, ನಿಂಗೆ ಎಲ್ಲರಿಗೂ ಸಂಬಂಧಪಟ್ಟದ್ದು. ಚಿಕ್ಕವಳಿಂದಾನೆ ಕಷ್ಟಪಟ್ಟಿದೀಯ ನೀನು ಈ ಭೂಮಿಗೋಸ್ಕರ. ಈ ಭೂಮಿ ಇದೆ ಅಂದ್ರೆ ನೀನು ಒದ್ದಾಡಿದ್ದಕ್ಕೆ ಅವತ್ತಿಂದು ನಿನಗೂ ಉಂಟು. ನೀನು ಮನೆ ಮಾಡು, ನೀನೇನು ಫಾಲ್ ಕೇಳುದಿಲ್ಲ. ಒಂದು ಕೂತ್ಕೊಳ್ಳಕ್ಕೆ 5 ಸೆನ್ಸನ್ನು ಬೇಡ ನಿನಗೆ, ಅಷ್ಟು ಮನೆ ಅಲ್ಲ. ನೀನ್ ಆ ಮನೆಯಲ್ಲೇ ಕೂತ್ಕೋ. ನಾನು ಉಸಿರಿರುವವರೆಗೆ ನೀನ್ ನೆಮ್ಮದಿಯಲ್ಲಿ ಸಾಯ್ಬೇಕಾದ್ರೆ ನೀನ್ ಕೂತ್ಕೋಬೇಕು, ನೆಮ್ಮದಿ ಅಂತ ಬೇಕಾದ್ರೆ. ನನಗೆ ಏಜ್ ಆಯ್ತು ಅವಾಗ, ತಂದೆಗೆ 70 ವರ್ಷ ಆಗಿದೆ ನನ್ನ ತಂದೆಗೆ, ನನಗೂ ಏಜ್ ಆಯ್ತು. ನಾನು ಇದನ್ನೆಲ್ಲ ನೋಡ್ಬೇಕಾ? ನಾನೋ ಒಂದು ಸಪ್ರೇಟ್ ಅಲ್ಲಿ ಇದ್ದೀನಿ. ನೀನ್ ಮನೆ ಮಾಡು, ಮನೆ ಮಾಡಿದ್ಮೇಲೆ ನಾನು ಬರ್ತೀನಿ. ನಾನು ಒಬ್ಳು ಹೇಗಿರ್ಲಿ ಪಪ್ಪ ಅಂತ ಹೇಳುವಾಗ, ಇಲ್ಲ ನಾನು ಬರ್ತೀನಿ ನಾನಂತ ಹೇಳಿದ್ರು, ನಿನ್ನೊಟ್ಟಿಗೆ ಬರ್ತೀನಿ ನಾನು, ಮನೆ ಮಾಡು. ಹಾಗೆ ನಾನೊಂದು 2 ರೂಮ್ ಇದ್ದು ಮನೆ ಮಾಡಿ ಕೂತಾದ್ಮೇಲೆ ಪುನಃ ಸ್ಟಾರ್ಟ್ ಆಯ್ತು ಇವ್ರದ್ದು. ರೆಕಾರ್ಡಿಗೂ ಬಿಡುದಿಲ್ಲ, ಕರೆಂಟ್ ಹಾಕಕ್ಕೂ ಬಿಡುದಿಲ್ಲ, ಒಂದು ನೀರಿಗೂ ಇಲ್ಲ, ಹೋಗೋಕು ದಾರಿಗೂ ಬಿಡುದಿಲ್ಲ, ಗಲಾಟೆ. ಜನ ಮಾಡಿದ್ದು ನಿನ್ ತವ್ರ ಮನೆ ಪಕ್ಕನೇನಾ? ತವ್ರ ಮನೆ ಅಂದ್ರೆ ನನ್ನ ತಂದೆಯ ಜಾಗನೇ ಅಲ್ವಾ ಅಲ್ಲಿ. ಅಲ್ಲಿ ನಿನ್ ತಮ್ಮ ಅಥವಾ ಅಮ್ಮ ಇವರು ಖ್ಯಾತೆ ತೆಗಿತಾ ಇದ್ದು? ಖ್ಯಾತೆ ತೆಗಿತಾ ಇದ್ರು. ಅಂದ್ರೆ ಇವರು ಸ್ವಂತ ಬುದ್ಧಿಯಿಂದಲ್ಲ, ಊರಿನವರೆಲ್ಲ ಹೇಳ್ತಾರಲ್ಲ, ಅಂದ್ರೆ ಹೇಳುವಂತ ಮಾತೈತಿ. ಅವಳಿಗೆ ಆಸೆ ಕೊಡ್ಬೇಕು, ಅವಳ ಜವಾಬ್ದಾರಿ ಇನ್ನು ನೀವು ನೋಡ್ಕೋಬೇಕು. ಅವಳಿಗೆ ಹೆಣ್ಣು ಮಗು ಇರೋದು, ಅವಳನ್ನ ನೋಡ್ಕೋಬೇಕು. ನೀವು ಅಲ್ಲಿಗೆ ಯಾಕೆ ಅವಳಿಗೆ ಕೊಟ್ಟುದು? ಅವಳನ್ನೆಲ್ಲಾದ್ರೂ ಕಲಿಸಿ, ಅವಳಿಗೆ ಏನಾದ್ರೂ ಒಂದು ಮಾಡಿಕೊಡಿ, ಒಂದು ಮನೆ ಏನಾದ್ರು. ಇಲ್ಲೇ ಇದ್ಕೊಂಡ್ರೆ ಎಲ್ಲ ಬರುವ ಕಷ್ಟ. ಕೊಟ್ಟ ಹೆಣ್ಣು ಮನೆಯಲ್ಲಿ ಇದ್ದಾಳೆ, ಹತ್ತಿರ ಇದ್ದಾಳೆ ಅಂತ ಹೇಳಿದ್ರೆ ಹೆಣ್ಣು ಕೊಡುದಿಲ್ಲ, ಇವಾಗ ಎಣ್ಣೆ ಸಿಗುದಿಲ್ಲ. ಈ ತರ ಮಾತುಗಳನ್ನೆಲ್ಲ ಕೇಳಿದ್ರು, ತುಂಬಿಸಿದ್ರು. ಅದಕ್ಕೂ ತಕರಾರು ತೆಗ್ದ್ಬಿಟ್ರು. ಮತ್ತೆ 9 ಸೆನ್ಸ್ ರೆಕಾರ್ಡಿಂಗ್ ಅಂತ ಬರ್ತದೆ ಅವಾಗ ಬರ್ತಿತ್ತು. ಅವಾಗ ನಾನು ರೆಕಾರ್ಡಿಂಗ್ ಕೊಟ್ಟಾಗ ಅವರೆಲ್ಲ ಬಂದ್ರು, ಅದಕ್ಕೂ ಸ್ಟೇ ಮಾಡ್ದ ನನ್ನ ತಮ್ಮ ಬಂದು. ಅದು ಅವಳ್ದು ಅಲ್ಲ, ಮನೆ ಅಲ್ಲ, ಅದು ನಮ್ಮದು, ನನ್ನ ತಮ್ಮಂದು ಜಾಗ ಅಂತ ಹೇಳಿ ಅವನು ಅದಕ್ಕೂ ಹೋಗಿ ಸ್ಟೇ ಮಾಡ್ದ, ಪಂಚಾಯತ್ ಅಲ್ಲಿ ಹೋಗಿ. ಅದು ಮುಂದೆ ತಾಲೂಕು ಆಫೀಸಿಗೆ ಹೋಗ್ಲೇ ಇಲ್ಲ, ತಹಸೀಲ್ದಾರ್ ಹತ್ರ. ಅದು ಅಲ್ಲಿ ಸ್ಟೇ ಆಯ್ತು.
ಕರೆಂಟು ಆಗ ಗೊತ್ತಿಲ್ಲ, ನೀರು ಬೋರಿಂದ ಎಲ್ಲರೊಟ್ಟಿಗೆದು ನೀರಿತ್ತು, ಕುಡಿಯಕ್ಕೂ ನೀರು ಬಿಟ್ಟಿಲ್ಲ. ಎಲ್ಲರ ಹತ್ರ ಜಗಳಕ್ಕೆ ಕಲಿಸೋದು, ಎಲ್ಲರೂ ಬರುದು ನನಗೆ, ಗಂಡಸರನ್ನು ಕಲಿಸುವಂತದ್ದು ಮಾತು ಸ್ಟಾರ್ಟ್ ಆಯ್ತು ಮತ್ತೆ ಜಗಳಕ್ಕೆ. ನಾನು ಮೈನ್ ಭಯ ಪಡುವಂತದ್ದು ಗಂಡಸರಿಗೆ ಭಯ ಪಡ್ತಿದ್ದೆ ನಾನು ಸಿಕ್ಕಾಪಟ್ಟೆ. ನಂಗೆ ರೌಡಿಸಮ್ ಅದೆಲ್ಲ ನನಗೆ ಆಗುದೇ ಇಲ್ಲ. ಗಲಾಟೆಯಲ್ಲಿ ನಾನು ದೂರ, ತುಂಬಾ ದೂರ. ನೋಡಿನೇ ಸಾಕಾಗಿದೆ. ಮತ್ತು ಇವರಿಂದ ಇದಾಗುದಿಲ್ಲ ಅಂತೇಳಿ ಬೇರೆಯವರ ಗಲಾಟೆಗೆ ಜನಗಳನ್ನು ಬರುದು. ಅದರಲ್ಲೂ ಹೇಗೋ ಕಷ್ಟಪಟ್ಟು ಜೀವನ ಮಾಡಿ ಆಮೇಲೆ ದಾರಿಗೂ ಬಂದ್ ಮಾಡಿದ್ರು. ಆಮೇಲೆ ನನ್ನ ಹತ್ರ ಚಿನ್ನ ಎಲ್ಲ ಅಲ್ಲೇ ಇತ್ತು ಮನೆ ಒಳಗಡೆ. ನಾನು ಉಟ್ಟ ಬಟ್ಟೆಯಲ್ಲಿ ನಾನು ಹೊರಗಡೆ ಬಂದಿದ್ದೆ. ಯಾವ ಡ್ರೆಸ್ ಅಲ್ಲಿ ನಾನು ಹೊರಗೆ ಬಂದಿದ್ದೀನಿ, ಹಾಕಿದ ಬಟ್ಟೆಯಲ್ಲಿ ಬಂದಿದ್ದೀನಿ, ನೈಟ್ ಡ್ರೆಸ್ ಅಲ್ಲಿ. ಹಾಗೆ ಬಂದವಳು ಮತ್ತೆ ನನ್ನ ಯಾವ ಒಂದು ತುಂಡು ನನ್ನ ತಾಯಿ ಮನೆಯಿಂದ ನನ್ನ ಇದ್ದ ವಸ್ತುಗಳು ನಾನು ತಗೊಂಡ್ ಬಂದಿಲ್ಲ. ನನ್ನೊಂದು 10-15 ಪೌಂಡ್ ಚಿನ್ನನೂ ನನ್ನ ತಾಯಿ ಮನೆಯಲ್ಲಿ ಇವಾಗ್ಲೂ ಅಲ್ಲೇ ಉಂಟು. ಏನು ಇಲ್ಲದೆ ಲಾಸ್ಟಿಗೆ ನನಗೆ ಇಲ್ಲಿ ಬದುಕಕ್ಕಾಗೋದಿಲ್ಲ ಅಂತ ತಾಯಿ ಮನೆಯಲ್ಲಿ ಆದ್ಮೇಲೆ ಒಂದು ಊರನ್ನೇ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದೆ. ಬೇಡ, ಇನ್ನು ಯಾವ ಸಂಸಾರ ಯಾವ ಬೇಡ, ಯಾವ ಕುಟುಂಬದ ಇದು ಬೇಡ, ಎಲ್ಲಾದ್ರೂ ಒಂದು ಮರ್ಯಾದೆಯಲ್ಲಿ ಬದುಕ್ತೀನಿ ಅಂತೇಳಿ ಅಲ್ಲಿಂದ ಕೆಳಗೆ ಬಂದೆ. ಕೆಳಗೆ ಬರೋದು ಮುಂಚೆನೂ ಅದಕ್ಕಿಂತನೂ ಒಂದು ಪ್ರಾಬ್ಲಮ್ ಇದೆ. ಏನು ಇವಾಗಿನ ಪರಿಸ್ಥಿತಿ, ಗಂಡ ಒಂದು ದೂರ ಇದ್ದಾನೆ, ಗಂಡ ನೋಡುದಿಲ್ಲ, ಕಷ್ಟವಿಲ್ಲ. ಮತ್ತೆ ಯಾಕೆ ಹೋಗೋ ಪ್ರಯತ್ನ ಮಾಡ್ಲಿಲ್ಲ? ಏನ್ ಯಾವ್ದು ಹೇಳಿ? ಗಂಡನ್ ಬಳಿ ಇಲ್ಲಿ ತುಂಬಾ ಪ್ರಯತ್ನ ಮಾಡಿದೆ, ಎಷ್ಟು ಇದು ಮಾಡಿದ್ರೂ ಇಲ್ಲ, ಬರುದಿಲ್ಲ. ಬನ್ನಿ ಏನಾದೊಂದು ವ್ಯವಸ್ಥೆ ಮಾಡಿ ಕರ್ಕೊಂಡು. ನೀವೇ ಅವ್ರ ಬಳಿ ಹೋಗ್ಬೋದಿತ್ತಲ್ಲ? ನನಗೆ ಯಾರು ಅಲ್ಲೇ ಇದಾರಲ್ಲ, ಅವರು ಗುಜರಾತ್, ಅಲ್ಲೇ ಹೋಗ್ಬೋದಲ್ಲ. ನನಗೆ ಹೋಗಕ್ಕೂ ಗೊತ್ತಿಲ್ಲ, ನನಗೆ ಹೇಗೆ ಹೋಗ್ಬೇಕಂತನೂ ಗೊತ್ತಿಲ್ಲ. ನಾನು ಬರೇ ಇದ್ದದ್ದು 1 ತಿಂಗಳಲ್ವಾ ಅಲ್ಲಿ ಗುಜರಾತ್ ಅಲ್ಲಿ, 2 ತಿಂಗಳಿದ್ದೆ ಮಾತ್ರ. ಅಂದ್ರೆ ಅವ್ರಿಗೀಗ ನೀವು ಇಷ್ಟ ಇಲ್ಲ ಅಂತನಾ? ಅವರಿಗೆ ಇಷ್ಟ ಇಲ್ಲದಾಗೇನೆ ಇದ್ರು ಅವರು. ಅಂದ್ರೆ ಎಲ್ಲ ಜನಗಳ ಒಂದು ಫ್ಯಾಮಿಲಿಗೋಸ್ಕರ ಹೆಂಡತಿ ತರ ಇದ್ದೆ ಬಿಟ್ರೆ ಮಿಕ್ಕಿದ್ದು ಯಾವ ಇದಿಲ್ಲ. ಹೆಂಡತಿ ಹೇಗೆ ನಡ್ಕೋಬೇಕು ಅದೆಂತ ಇರ್ಲಿಲ್ಲ ಅವರ ಹತ್ರ. ಆ ಹೆಂಡತಿಗೆ ಕೊಡುವಂತ ಪ್ರೀತಿ ಒಂದು ಸೆಕೆಂಡ್ ಅವ್ರ ಹತ್ರ ಇರ್ಲಿಲ್ಲ, ಯಾವುದು ಇರ್ಲಿಲ್ಲ. ಏನೋ ಒಂದು ಎಂತ ಇರ್ಲಿಲ್ಲ. ನಾನು ಏನಂತ ಹೇಳಿ ಅದು. ಸರ್, ಈಗ ಗಂಡನ ಕುರಿತಾಗಿ ಯೋಚನೆ ಆಮೇಲೆ, ಬಟ್ ಈಗ ಮೊದಲು ಬದುಕು ಕಟ್ಕೊಳ್ಳೋಣ ಅನ್ನೋದು ನಿಮ್ ಯೋಚನೆ? ಹೌದು. ಆಮೇಲೆ ಏನಾಯ್ತು, ಇವಾಗ ಬದುಕ್ಬೇಕಲ್ಲ, ನನ್ನ ಒಟ್ಟಿಗೆ ಒಂದು ಮಗು ಉಂಟಲ್ಲ. ನಾನಾದ್ರೂ ಎಲ್ಲಾದ್ರೂ ಹೋಗಿ ಒಂದು ಹಾಸ್ಟೆಲ್ ಎಲ್ಲ ಎಲ್ಲಾದ್ರೂ ಒಂದು ಕೂತ್ಕೊಂಡು ಪಿಜ್ಜಾ ಎಲ್ಲ ಹೇಗೋ ಜೀವನ ಮಾಡ್ಬೋದು ಅಂತ ಆಯ್ತು. ನನ್ನ ಮಗುನೆಲ್ಲ ಇಟ್ಕೊಂಡು ಹೋಗ್ಲಿ? ಆ ಕಡೆಯಿಂದ ಬೆಂಗಳೂರು ಬಂದ್ರು ಮಗು ಜವಾಬ್ದಾರಿ ಬೇಕು. ಬೆಂಗಳೂರು ಅಂದ್ರೂ ಕಷ್ಟ ಜೀವನ. ಇಲ್ಲಾಂದ್ರೆ ನಾನು ದುಡಿತಿದ್ದ ಕಂಪನಿಯೆಲ್ಲ ಹೋಗು, ನನಗೂ ಆಫರ್ ಇತ್ತು, ಹೋಗಿ ಕೆಲಸ ಮಾಡ್ಬೋದಿತ್ತು. ಈ ಮಗುನ್ ಏನ್ ಮಾಡ್ಲಿ? ನಾವು ಹೋದ್ರೆ ಎಷ್ಟೊತ್ತು ಟೈಮ್ ಅಂತ ಇರುದಿಲ್ಲ ಆಫೀಸಿಂದ ಹೊರಗಡೆ ಬರುವಾಗ, ಕಂಪನಿಯಿಂದ. ಈ ಮಗುನ್ ಏನ್ ಮಾಡ್ಲಿ? ಚಿಕ್ಕ ಮಗು ಎಂತ ಮಾಡ್ಲಿ ಅಂತ ಯೋಚನೆ ಮಾಡ್ದಾದ್ಮೇಲೆ ಅಲ್ಲಿಗೆ ನನ್ನ ತಂದೆಗೂ ಗಲಾಟೆಗೆ ಅಲ್ಲಿಂದ ತಾಯಿ ಮನೆಯಲ್ಲಿ ಬಂದ್ರಲ್ಲ. ಆಮೇಲೆ ನಾನು ಏನ್ ಮಾಡ್ದೆ, ನಾನು ಬ್ಯಾಂಗ್ಳೂರ್ ಹೋಗುದಾ ಆಚೆ ಹೋಗುದಾ ಈಚೆ ಹೋಗುದಾ ತೀರ್ಮಾನ ತಲೆ ಕೆಟ್ಟೋಯ್ತು. ಕೆಟ್ಟೋದ್ಮೇಲೆ ತಾಯಿ ಮನೆ ಕಟ್ಟಿದ ಮನೆಯಲ್ಲೂ ಕೂತ್ಕೊಳಕ್ ಬಿಡುದಿಲ್ಲ ಇವರು. ಗಲಾಟೆಗೆ ಬರ್ತಾರೆ, ತಂದೆಗೂ ಹೊಡಿಯಕ್ ಬರ್ತಾರೆ, ನನಗೂ ಹೊಡಿಯಕ್ ಬರ್ತಾರೆ. ಹೋಗಕ್ಕೂ ದಾರಿ ಇಲ್ಲ, ಎಲ್ಲೆಲ್ಲ ಆಗಿ ಹೋಗ್ಬೇಕು. ಎಂತ ಮಾಡುದು? ಕುಡಿಯಕ್ಕೂ ನೀರಿಲ್ಲ. ಇದು ಪರಿಸ್ಥಿತಿ ಆಯ್ತು. ಎಂತ ಮಾಡುದು ಅಂತೇಳಿ ನನ್ನ ಫ್ರೆಂಡ್ಸ್ ಹತ್ರ ನಾನು ಹೀಗೆ ಸಿಗುವಾಗ ಹೀಗೆ ಹತ್ಬಿಟ್ಟೆ. ಹೀಗೆ ಆಯ್ತು ಅಂತ. ಅವತ್ತು ನನ್ನ ಪರ್ಸನಲ್ ವಿಷಯದಲ್ಲಿ ನಾನು ಬೇರೆಯವ್ರ ಹತ್ರ ಹಂಚ್ಕೊಂಡದಂತ ಹೇಳಿದ್ರೆ, ಶೇರ್ ಮಾಡಿದ್ದಂದ್ರೆ ಅದು ಫಸ್ಟ್ ಟೈಮ್. ನಾನು ಅಲ್ಲಿ ತನಕ ನನ್ನ ಪರ್ಸನಲ್ ಆಗಿ ಏನಿದ್ರು ನೋವಿದ್ರು ನಾನು ಯಾರನ್ನ ಹೇಳ್ತಿರ್ಲಿಲ್ಲ. ಅಂದ್ರೆ ನನ್ನ ಒಳಗಡೆ ನೋವುಗಳನ್ನೆಲ್ಲ ನನ್ನೊಳಗಡೆ ತುಂಬಿಕೊಂಡು ನಾನು ಈ ಪರಿಸ್ಥಿತಿ ನನ್ನ ಹತ್ರ ಅನುಭವಿಸ್ತಾ ಇದ್ದೀನಿ ಅಂತ ಯಾರ ಹತ್ರನು, ಯಾರ ಸಪೋರ್ಟ್ ಇಲ್ಲ ಅಂತ ಯಾರ ಹತ್ರನು ಹೇಳಿಲ್ಲ. ಅವಾಗ ನಾನು ಫ್ರೆಂಡ್ ಹತ್ರ ಹೀಗೆ ಮಾತಾಡುವಾಗ, ಏನು ಹೀಗಾಗಿದೆಯಲ್ಲ, ಏನೋ ಒಂದು ಮನಸ್ಸಲ್ಲಿ ಇದೆಯಲ್ಲ, ಏನು ಮೊದ್ಲಿದ್ದಾಗ ಇಲ್ಲಲ್ಲ ನೀನು, ಯಾಕೆ ಹೀಗೆ ಆಗಿದ್ಯಾ, ಹೇಳು ಅಂತ ಹೇಳುವಾಗ ನಂಗೆ ದುಃಖ ತಡಿಯಕ್ಕಾಗಿಲ್ಲ. ನಾನು ಹತ್ಬಿಟ್ಟೆ. ಈಗ ಆಯ್ತು ಅಂತ ಹೇಳಿ ಸ್ಟೋರಿ ಹೇಳುವಾಗ, ನಾನು ಹೀಗೆ ಹೋಗ್ತೀನಿ, ಎಲ್ಲಾದ್ರೂ ದೂರ ಹೋಗ್ತೀನಿ, ಇಲ್ಲ ಅಂತ ಇರುದಿಲ್ಲ, ನಾನು ಬದುಕಕ್ ಬಿಡುದಿಲ್ಲ, ಇದ್ರೂ ಬಿಡುದಿಲ್ಲ ಇವ್ರು ಅಂತ ಹೇಳುವಾಗ, ನೀನು ಹೋಗ್ಬೇಡ ಅಂತ ಹೇಳಿ, ನೀನು ಊರಲ್ಲೇ ಇರ್ಬೇಕು, ದೂರ ದೂರ ಹೋದ್ರೆ ಯಾರಿದ್ದಾರೆ ಕೇಳುವವರು, ನಮಗೂ ಗೊತ್ತಾಗೋದಿಲ್ಲ ಅಂತೇಳಿ. ಅವಾಗ ನನ್ನ ಹತ್ರ 1 ರೂಪಾಯಿ ಇರ್ಲಿಲ್ಲ. ನನಗೆ 1 ರೂಪಾಯಿ ಅಂದ್ರೆ 1 ರೂಪಾಯಿ ಇರ್ಲಿಲ್ಲ. ಅವಾಗ ನನ್ನ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು ನನಗೆ ಒಂದು ಅಂಗಡಿ ಮಾಡಿ ಕೊಟ್ರು. ಚಿಕ್ಕದಾಗಿ ಟೈಲರ್ ಆಗಿ ನೀನ್ ಮಾಡ್ಕೊಂಡಿರ ಅಂತೇಳಿ
ನನ್ನ ಫ್ರೆಂಡ್ಸ್ ಸೇರಿ ಅಡ್ವಾನ್ಸ್ ಆಗಿ ಅಂಗಡಿ ಮಾಡಿದ್ರು. ನನ್ನ ಕಟ್ಟಿದ ಮನೆಯನ್ನು ನಾನು ಎಲ್ಲ ಬಿಟ್ಟು ನಾನು ಇಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ, ಇವಾಗ ನಾನು ಇರುವಂತ ಮನೆ ಬಾಡಿಗೆ ಮನೆಯಲ್ಲಿದ್ದು ಅಂಗಡಿ ಮಾಡಿ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ದೊಡ್ಡದು ಮಾಡಿ ಪಾರ್ಲರ್ ಮಾಡಿ ಜೀವನ ಮಾಡ್ತಾ ಇದ್ದೀನಿ ನಾನು. ಪ್ರಪಂಚ ಜನಗಳು ಹೇಗೆ ಅಂದ್ರೆ ಇವಾಗಲೂ ಮನುಷ್ಯರು ಯಾರು ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್ ಆದ್ರೆ ಹುಡುಗಿಯರ ಹತ್ರ ಹೇಗೋ ನನ್ನ ಬಚಾವ್ ಮಾಡಿದ್ರು, ಆದ್ರೆ ಹುಡುಗರ ಹತ್ರ ಏನಾದ್ರು ಹೇಳಿದ್ರೆ ಹೇಳುವಂತ ಮಾತುಗಳು ಏನಂದ್ರೆ ನಾವಿದೀವಿ ಅಂತ ಹೇಳ್ತಾರೆ. ನಾವಿದೀವಿ, ನೀನ್ ಯಾಕೆ ಟೆನ್ಷನ್ ಮಾಡ್ತೀಯಾ, ನೀನ್ ಟೆನ್ಷನ್ ಎಲ್ಲ ಬಿಟ್ಕೋಬೇಡ, ಅವ್ರು ಹಾಗೆ ಮಾಡಿದ್ರಲ್ಲ ಅವರಿಗೆ ದೇವ್ರು ಏನಾದ್ರು ಕೊಡ್ತಾರೆ, ನೀವು ಟೆನ್ಷನ್ ಅದು ಇದು ಎಂತ ಮಾಡ್ಬೇಡ, ಎಲ್ಲ ಸಪೋರ್ಟ್ ಬ್ಯಾಕ್ ಗ್ರೌಂಡ್ ನಾವು ಮಾಡ್ತೀವಿ, ಏನಾಗ್ಬೇಕು ಹೇಳು ಅಂತ ಹೇಳುದು. 4 ದಿನ ಚೆನ್ನಾಗಿ ನಮ್ಗೆ ಆಹಾ ಮಸಾಲತ್ ಅಂತ ಹೇಳ್ತಾರೆ, ಹಾಗೆ ಮಾತಾಡುದು ನೈಸ್. ಅವ್ರ ಮನಸ್ಸಲ್ಲಿ ಕೆಟ್ಟ ಭಾವನೆ, ಮೃಗ ತರ ಹೇಳ್ತೀವಿ. ಏನಂದ್ರೆ ಇವಳು ಸಿಕ್ತಲ್ಲ, ಗಂಡ ಇಲ್ಲ, ಯಾರಿಲ್ಲ, ಇವಳು ಕಷ್ಟದಲ್ಲಿದ್ದಾಳೆ, ನಮ್ಗೆ ಬೇಕಾಗ್ಬೋದು, ನಮ್ಗೆ ಯೂಸ್ ಮಾಡ್ಬೋದು ಇವಳನ್ನು, ಮತ್ತೆ ಬಿಸಾಕಿ ಹೋಗ್ಬೋದು. ಆ ಮನಸ್ಸು ಕೆಟ್ಟ ಭಾವನೆ, ಆ ತರ ಮನಸ್ಸು. ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿ ಅಂದ್ಕೊಂಡು ನಾವು ಫ್ರೆಂಡ್ಸ್ ಅಂದ್ರೆ ನಾನು ಅದಕ್ಕೊಂದು ಒಳ್ಳೆ ಮರ್ಯಾದೆ ಅಂತ ಕೊಡ್ತೀನಿ ನಾನು. ಫ್ರೆಂಡ್ ಅಂದ್ರೆ ಆ ರೀತಿ ಗೌರವ ಅಂತ. ಅವ್ರಿಗೆ ಆ ಗೌರವ ಇಲ್ಲ. ಅವ್ರೇನ್ ತಿಳ್ಕೊಳ್ಳೋದು ಕಷ್ಟ ನೋವಾದಾಗ ನಾವು ನಿಂಗೆ ಹೆಲ್ಪ್ ಮಾಡ್ತೀವಿ, ನಾವ್ ಹೇಳ್ದಾಗೆ ಕೇಳ್ತೀಯಾ, ನಿನ್ ಚಂದ ಇದೀಯಾ, ನೀನ್ ಹಾಗೆ ಇದೀಯಾ, ನಿಂಗೆ ಜೀವನ ಹೇಗೋ ಬೇಕಾದ್ರೂ ಮಾಡ್ಬಹುದು, ನನಗೆ ಹೇಳಿಕೊಡುವಂತದ್ದು, ನೊಂದ ಹೆಣ್ಣಿಗೆ ಹೇಳಿಕೊಡುವಂತ ಮಾತುಗಳು ಇದ್ದು, ನಿಂಗೆ ಅವನೊಟ್ಟಿಗೆ ಹೋಗ್ಬೋದು, ನಾವು ಇಷ್ಟು ಸಂಪಾದನೆ ಮಾಡ್ಬೋದು, ನೀನ್ ಅಲ್ಲೋದು ಯಾಕೆ, ನೀನ್ ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ, ನಿಂಗೆ ರಾಣಿಯಾಗಿ ಬದುಕ್ಬಹುದು, ನನ್ಗೆ ಹೇಳುವಂತ ಇದೀವಿ ಅಂತ ಹೇಳುವವರ ಮಾತು ನನಗೆ ಜನಗಳು ಕೊಟ್ಟು ಕಳಿಸುವಂತ ಪರಿಸ್ಥಿತಿ, ಕಲಿಸ್ತೀವಿ ಅನ್ನುವಂತ ಪರಿಸ್ಥಿತಿ ನಮ್ಮ ಇವಾಗಿನ ಸಮಾಜ ಆಗಿದೆ. ಯಾರತ್ರ ಹೇಳಿ ನಾವು? ಗಂಡಸರ ಹತ್ರನೇ ಇಲ್ಲ, ಹೆಂಗಸರ ಹತ್ರನೇ ಇಲ್ಲ, ಯಾರತ್ರ ಹೇಳಿ? ಹೇಗೆ ಬದುಕಲಿ ಈ ಪ್ರಪಂಚದಲ್ಲಿ? ನೀನ್ ಅಷ್ಟು ದುಡಿಬಹುದು, ನೀವೊಂದು ಪಾರ್ಟಿ ಕೊಡ್ತೀವಿ, ನೀನ್ ಹಾಗೆ ಹೋಗು, ನಿಂಗೆ ಸಪೋರ್ಟ್ ಆಗಾದ್ರೆ, ನಿಂಗೊಂದು ಏನಾದ್ರೂ ಒಂದು ನೋವಾದ್ರೆ ಹೇಳಿ ಅಮ್ಮ, ನಾವು ಬರ್ತೀವಿ, ರಕ್ಷಣೆ ಮಾಡ್ತೀವಿ, ಟೆನ್ಷನ್ ಮಾಡ್ಬೇಡ ಅಂತ ಹೇಳುದಿಲ್ಲ. ಬೇರೆ ರೋಟಲ್ಲಿ ತಳ್ಳುವಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಎಷ್ಟೊಂದು ಹೋರಾಟ ಮಾಡ್ಲಿ ಸರ್ ನಾನು. ಹಿಂಗೆ ಏಜ್ 10-15 ವರ್ಷದ ಫ್ರೆಂಡ್ಸ್ಗಳೆಲ್ಲ ಮಾತು, ನನ್ನ ಪರಿಸ್ಥಿತಿ ನೋಡಿ ಯಾವ ರೀತಿ ಮಾತಾಡ್ಬೇಕಂತ ಸಮಾಧಾನ ಮಾಡ್ಕೊಳ್ಳುವ. ನೋಡುವಾಗ ಒಳ್ಳೆಯವರಾಗಿ ಮಾತಾಡ್ತಾರೆ, ಮತ್ತೆ ಮುರುಗಕ್ಕಿಂತ ಕೀಳಾಗಿ ನೋಡ್ತಾರೆ ಸರ್. ನಂಗೆ ಅಂತ ಜೀವನ ಮಾಡಕ್ಕೆ ಇಷ್ಟ ಇಲ್ಲ. ದುಡಿಬೇಕು, ತಿನ್ಬೇಕು. ನನ್ನ ತಂದೆ ಕೆಟ್ಟವನಾಗಿರ್ಬೋದು, ಅವಳು ಬೇರೆ ಒಂದು ಹೆಣ್ಣಿನ ಇಟ್ಟಿರ್ಬೋದು, ಮರ್ಯಾದೆ ಅಂತ ಹೇಳಿಕೊಟ್ಟಿದ್ದಾರೆ ತಂದೆ, ಮರ್ಯಾದೆಯಲ್ಲಿ ಬದುಕ್ಬೇಕಂತ ಹೇಳಿಕೊಟ್ಟಿದ್ದಾರೆ. ನಂಗೆ ಮರ್ಯಾದೆಯಲ್ಲಿ ಬದುಕ್ಬೇಕು, ದುಡಿಬೇಕು, ತಿನ್ಬೇಕು, ಎಷ್ಟೇ ಕಷ್ಟ ಆಗ್ಲಿ ಸರ್, ನಂಗೆ ಇಂಥ ಜೀವನ ಮಾಡಕ್ಕೆ ಇಷ್ಟ ಇಲ್ಲ. ಅಂತ ಜೀವನಕ್ಕೂ ಹೋಗಿಲ್ಲ, ಯಾವನೊಬ್ಬನೂ ಇಲ್ಲ. ಫೋನ್ ಮಾಡುದು, ಫೋನಲ್ಲಿ ಮಾತಾಡುದು, ನಿಂಗ್ ಟೆನ್ಷನ್ ಹಾಗೆ ಮಾಡ್ಬೇಡ, ನಿಂಗೆ ಮನೆಯೆಲ್ಲ ಮಾಡಿ ಕೊಡ್ತೀವಿ, ನಾನ್ ನಿಮ್ಮನ್ನ ಹೆಂಡತಿ ತರ ನೋಡ್ಕೊಳ್ತೀವಿ, ಯಾವನಾಗ್ಲಿ ಎದುರಿಸು, ನಾವೇ ಇದ್ದೀವಿ ಅಂತ ಹೇಳಿ ಒಂದು ಮಾತು ಬರೋದಿಲ್ಲ ಸರ್. ಎದುರಿಸು ನಾವಿದೀವಿ ಅಂತ ಯಾರ ಬಾಯಿನೂ ಬರ್ಲಿಲ್ಲ. ಅಂದ್ರೆ ಬರೀ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತದ್ದು ಮಾತ್ರ ಜನಗಳಲ್ಲಿ ಇರುವಂತ ಪರಿಸ್ಥಿತಿ ಬಿಟ್ರೆ ಮತ್ತೆ ಒಳ್ಳೆ ಪರಿಸ್ಥಿತಿ ಅಂತಿಲ್ಲ. ಹಾಗೆ ಯೋಚನೆ ಮಾಡ್ಕೊಂಡು ಗಟ್ಟಿಯಾಗಿ ಪೆಟ್ಟು ಬಿದ್ದಷ್ಟು ಗಟ್ಟಿಯಾಗುದು ನಾವು.
ನನ್ನ ಮನಸ್ಸು ಗಟ್ಟಿ ಇದ್ದದಕ್ಕೆ ನಾನು ಈಗ ಈ ಪ್ರಪಂಚದಲ್ಲಿ ನಿಮ್ಮ ಹತ್ರ ನಾನು ಇಷ್ಟು ಹೊತ್ತು ಮಾತಾಡ್ತಾ ಇದ್ದೀನಿ ಸರ್. ಇಲ್ಲಾಂದ್ರೆ ಇಷ್ಟು ಹೊತ್ತಿಗೆ ನಾನು ಇರ್ಲಿಲ್ಲ ನಿಮ್ಮ ಹತ್ರ ಮಾತಾಡಕ್ಕೆ. ಆ ತೀರ್ಮಾನ ಮಾಡ್ಕೊಂಡು ಹೋಗ್ಬೋದಿತ್ತು, ಜೀವನ ಪ್ರಪಂಚನೇ ಬಿಟ್ಟು ಹೋಗ್ಬೋದಿತ್ತು. ಈ ಕೆಟ್ಟ ಜನಗಳ ಮಧ್ಯೆ ಬದುಕುದು ಬೇಡ ಅನ್ನೋದು, ಅದು ಎಲ್ಲ ನಾನು ಬಯಸ್ಬಿಟ್ಟೆ. ನನಗೆಲ್ಲ ಪೆಟ್ಟಿಗಿಂತ ಪೆಟ್ಟು ಬಿದ್ದಾಗಿದೆ ನನ್ನ ಜೀವನದಲ್ಲಿ. ಚಿಕ್ಕವಳಿಂದಾನೇ ನನ್ ಕಷ್ಟನೇ ನೋಡಿದ್ದೆ ಬಿಟ್ರೆ ಸುಖ ಅನ್ನೋದು ನನಗೆ ಗೊತ್ತಿಲ್ಲ. ದುಡಿಯುವುದು 12 ವರ್ಷ ಪ್ರಾಯದಲ್ಲಿ ದುಡಿಯಕ್ ಸ್ಟಾರ್ಟ್ ಮಾಡಿದೆ. ಆಟ ಆಡುವ ಪ್ರಾಯದಲ್ಲಿ ನಾನು ದುಡಿಯಕ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಗೂ ದುಡಿಮೆ. ಆದ್ರೆ ಇವಾಗ ನಾನು ಈ ಕಷ್ಟಕ್ಕೊಂದು ಫಲ ಅಂತ ಆಗಿದೆ. ಆಮೇಲೆ ನನ್ನ ಹತ್ರ ಒಂದು ಕಲೆ ಅಂತ ಎಲ್ಲ ಇದ್ದಾಗ ನಾನು ಈ ಪ್ರಪಂಚದ ಜನಗಳಿಂದನೇ ಮೂಮೆಂಟ್ ಬಿಟ್ಟು ನನ್ನಷ್ಟಿಗೆ ನಾನು ದುಡಿತೀನಿ. ನನ್ನ ಒಂದು ಟೀಮ್ ಅಂತ ಸೇರ್ಕೊಂಡು ಈ ಟೀಮಿಂದ ನಾನು ಹಿಂದೆ ಹೋಗಿ ಏನೋ ಒಂದು ಜನಗಳ ಮಧ್ಯೆ ಸೇರ್ಕೊಂಡು ನೆಮ್ಮದಿಯಾಗಿದ್ದೀನಿ. ಮಾತ್ರ ಮನಸ್ಸು ನೋವು ಹೋಗುವಂತ ರೀತಿಯಾಗಿದೆ. ಯಾರ ಹತ್ರನು ಹೇಳುದಿಲ್ಲ, ಎಷ್ಟು ಕಷ್ಟ ಆದ್ರೂ. ಇವಾಗ ನಾನು ಯಾರ ಹತ್ರನು ಶೇರ್ ಮಾಡೋದಿಲ್ಲ. ನನ್ನ ನೋವನ್ನು ನಾನೇ ತುಂಬ್ಕೊಳ್ತೀನಿ. ಮಾತಾಡೋದು ಒಬ್ಬರ ಹತ್ರ ಮಾತ್ರ, ಭಗವಂತನ ಹತ್ರ. ಅವ್ರ ಹತ್ರನೇ ಹೇಳ್ಬೇಕು. ಜನಗಳ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ಅವ್ರು ಒಳ್ಳೆಯವ್ರಂತ ಕೆಟ್ಟವ್ರಂತಲ್ಲ, ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಅವ್ರ ಪರಿಸ್ಥಿತಿಗೆ ಯಾರನ್ನ ನಂಬಬೇಕು, ಒಬ್ಬೊಬ್ಬರ ಜನಗಳನ್ನ ನೋಡಿ ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಿಲ್ಲ ಸರ್. ಇವಾಗ 1 ವರ್ಷ ತನಕ ತಂದೆ ಇದ್ರು, ಇವಾಗ ತಂದೆನೂ ತೀರೋದ್ರು, ಯಾರಿಲ್ಲ, ಮಗು ನಾನು. ಇವಾಗ ಬದುಕ್ತಾ ಇದೀವಿ. ಮುಂದೆ ಏನು ಅಂತ ಗೊತ್ತಿಲ್ಲ. ಇವಾಗ ಹೋಗ್ತಾ ಉಂಟು. ಯಾರ ಹತ್ರ ಹೇಳಿ ಸರ್? ಒಂದು ಹೆಣ್ಣು ಈ ನೋವುಗಳನ್ನು ಯಾರ ಹತ್ರ ಹೇಳಿ? ಎತ್ತ ತಂದೆ ತಾಯಿಗೂ ಬೇಡ, ಕಟ್ಟಿದ ಗಂಡನಿಗೂ ಬೇಡ, ಯಾವ ಸಂಸಾರಕ್ಕೆ ತಂದೆ ತಾಯಿಗೂ ಯಾಕೆ ಬೇಕು ಹೆಣ್ಮಕ್ಳು? ಬೇಡ ಅಂದ್ರೆ ಅವಾಗ್ಲೇ ಏನಾದೊಂದು ಮಾಡ್ಬೋದಿತ್ತಲ್ಲ. ಸಾಯಿಸಿ ಕೊಂದಾದ್ರು ಯಾರಿಗಾದ್ರು ದಾನ ಆದ್ರೂ ಮಾಡ್ಬೋದಿತ್ತಲ್ಲ. ಯಾಗೋ ನೋಡ್ತಿದ್ರು. ಅವ್ರ ಗಂಡನಿಗೆ ಯಾಕೆ ಮದುವೆ ಆಗ್ಬೇಕಿತ್ತು? ಯಾವ ಲೈಫ್ಗೆ ಹಾಲ್ ಮಾಡಕ್ಕೆ? ಹೆಂಡತಿ ನೋಡ್ಕೊಳಕ್ ಆಗದವ್ರು ಮದುವೆ ಯಾಕೆ ಆಗ್ಬೇಕಿತ್ತು ಸರ್ ಹೇಳಿ? ನನ್ನ ಲೈಫ್ ಹಾಲ್ ಮಾಡ್ಬಿಟ್ರಲ್ಲ. ಎಂತ ಮೋಸ ಸರ್ ಇವಾಗ, ಎಂತ ಮೋಸ, ಜೀವನನೇ ಮೋಸ, ಎಲ್ಲರಿಂದ ಮೋಸ, ಎಲ್ಲರಿಂದ ಮೋಸ ಹಾಕಿ ಬದುಕ್ತಾ ಇದ್ದೀನಿ ಸರ್ ನಾನು. ಈಗ ಸ್ನೇಹಿತರೆಲ್ಲ ಸೇರಿ ಅಂಗಡಿ ಮಾಡಿಕೊಟ್ಟಿರೋದು ನಾವ? ಏನು ಸರ್? ಈಗ ಅಂಗಡಿ ಮಾಡಿಕೊಟ್ಟಿರೋದು ಸ್ನೇಹಿತರೆಲ್ಲ ಸೇರಿನಾ? ಹೌದು ಸರ್. ಸ್ನೇಹಿತರಂದ್ರೆ ಚಿಕ್ಕದೊಂದು ಅಂಗಡಿ ಮಾಡಿ ಕೊಟ್ರು. 10,000 ಡಿಪಾಸಿಟ್ ಇತ್ತು, ಅದನ್ನು ಮಾಡಿ ಮತ್ತೆ ಅದಕ್ಕೆ ಮಾಡಿ ಕೊಟ್ಟರು ಸ್ನೇಹಿತರು. ಡಿಪಾಸಿಟ್ 10,000 ಹಾಕಿ ಮಾಡಿಕೊಟ್ಟು ಮತ್ತೆ ಮನೆ ಒಂದು ಚಿಕ್ಕದಾಗಿ ಮಾಡಿದ್ರು ಫಸ್ಟಿಗೆ ಬರುವಾಗ. ಆಮೇಲೆ ನಾನು ಅದ್ರಲ್ಲಿ ದುಡ್ದು, ಪಾರ್ಲರ್ ಎಲ್ಲ ಇರ್ಲಿಲ್ಲ ಅವಾಗ. ಫಸ್ಟ್ಗೆ ಟೈಲರಿಂಗ್ ಅಲ್ಲೇ ಕೂತೆ. ಅವಾಗ ಕೊರೋನಾ ಟೈಮು ಅವತ್ತು. ಆದ್ರೂ ನನಗೆ ದೇವ್ರು, ಮನುಷ್ಯರು ಎಷ್ಟು ಅನ್ಯಾಯ ಮಾಡಿದ್ರು, ನಂಗೆ ದೇವ್ರು ನನ್ ಕೈ ಬಿಟ್ಟಿಲ್ಲ. ಆ ಕೊರೋನಾ ಟೈಮ್ ಅಂದ್ರೂ ನಾನ್ ದುಡಿತಿದ್ದೆ ಅಂಗಡಿ ಒಳಗಡೆ ಕೂತು. ಎಲ್ಲರೂ ಕೆಲಸ ಇಲ್ಲದೆ ಮನೆಯಲ್ಲಿದ್ರು, ನಾನ್ ದುಡಿತಿದ್ದೆ ಆ ಟೈಮಲ್ಲೂ. ಆಮೇಲೆ ಅಂಗಡಿ ಸ್ವಲ್ಪ ದೊಡ್ಡದು ಮಾಡಿದೆ. ಡಿಪಾಸಿಟ್ ಎಲ್ಲ ದೊಡ್ಡದೇ ಇತ್ತು. ಅಂಗಡಿನ ದೊಡ್ಡದು ಮಾಡಿ ಪಾರ್ಲರ್ ಇದ್ದೆಲ್ಲ ಆ ದುಡಿಮೆಯಿಂದ ಬಂದಂತ ದುಡ್ಡಲ್ಲಿ, ಲಾಭದಲ್ಲಿ ನಮ್ಮ ಜೀವನ ಆಗಿ ದೊಡ್ಡದು ಇವಾಗ ಮೀಡಿಯಂ ಲೆವೆಲ್ಗೆ ಬಂದು ಕೂತಿದ್ದೀನಿ ಸರ್ ನಾನು. ಸರಿ ತಾಯಿ, ನೋಡವ್ವ, ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ಎಂತೆಂಥ ಪರಿಸ್ಥಿತಿಯನ್ನು ನೀನು ಗೆದ್ದು ಬಂದಿದ್ದೀಯಾ. ಎಲ್ಲಿ ಅವಮಾನವಾದರೂ ಕೂಡ ಅಲ್ಲಿ ಅವರೆಲ್ಲರ ಒಳಿತಿನ ಬಗ್ಗೆನೇ ಯೋಚನೆ ಮಾಡಿದ್ದೀಯಾ. ಬಹುಶಃ ಭಗವಂತ ನಿನಗೆ ಅನೇಕ ಕಷ್ಟಗಳನ್ನು ಕೊಟ್ಟಿರ್ಬೋದವ. ಆದರೆ ಒಂದಂತೂ ಸತ್ಯ, ನೀನು ಅರ್ಥ ಮಾಡಿಕೊಳ್ಬೇಕಾಗಿರೋ ಸತ್ಯ ಏನಂದರೆ, ಯಾವಾಗ ನಮಗೆ ಬದುಕಲ್ಲಿ ಕಷ್ಟಗಳು ಬರ್ತಾ ಇದ್ದಾವೆ ಮತ್ತು ನಮಗೆ ಗೊತ್ತಿದೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾಕೆ ನಮಗಿಷ್ಟೊಂದು ಕಷ್ಟಗಳು ಅಂತ ಅನಿಸಿದಾಗ ಯಾವತ್ತಾದರೂ ಯೋಚನೆ ಮಾಡು. ಭಗವಂತ ಒಳ್ಳೆಯವರನ್ನು
ಹೆಚ್ಚು ಪರೀಕ್ಷೆ ಮಾಡ್ತಾನೆ. ಒಂದು ಹೆಣ್ಣು ಅಂದಾಗ, ಒಂಟಿ ಇದ್ದಾಳೆ ಎಂದಾಗ, ಈ ಲೋಕದಲ್ಲಿ ನಿನಗೆ ಪ್ರಥಮ ಬಾರಿಗೆ ಮಾತ್ರ ಇಂಥ ಹೊರಗಿನ ಪುರುಷರಿಂದ ಈ ರೀತಿ ಕಿರುಕುಳಗಳಾಗಿಲ್ಲ. ಈ ಮುಂಚೆ ಕರೆ ಮಾಡಿದವರು ಅದನ್ನೇ ಹೇಳಿದ್ರು. ಇಲ್ಲಿವರೆಗೂ ಸಾವಿರಾರು ಹೆಣ್ಣು ಮಕ್ಕಳು ಅದನ್ನೇ ಅನುಭವಿಸಿದ್ದಾರೆ. ಅದರ ವಿಷಯ ಏನಂದರೆ, ನಿನ್ನ ಬಹಳ ದೊಡ್ಡ ಶಕ್ತಿ, ಒಂದು ಕಸಬು ನಿನ್ನ ಕೈಲಿದೆ. ಚಿಕ್ಕ ವಯಸ್ಸಲ್ಲಿ ಟೈಲರಿಂಗ್ ಕಲಿತೆ, ಗಂಡ, ಒಡ ಹುಟ್ಟಿದವರು, ಅಮ್ಮ, ಅಪ್ಪ, ಅಂದರೆ ಯಾವುದೋ ಒಂದು ಹಂತದಲ್ಲಿ ಎಲ್ಲರೂ ಕೈ ಬಿಟ್ಟು ಹೋಗ್ತಾನೇ ಇದ್ದಾರೆ. ಆದರೆ ಸತ್ಯ ಏನಂದರೆ, ಅಂತಿಮವಾಗಿ ನೀನು ಬದುಕಿರುವಷ್ಟು ದಿನಗಳ ಕಾಲ ನಿನ್ನ ಅನ್ನವನ್ನು ನೀನೇ ಹುಟ್ಟಿಸ್ಕೊಳ್ಬೇಕು ಅನ್ನೋದೇ ನಿನ್ನ ಜೀವನದ ಹಣೆ ಬರಹವಾದರೆ, ಅದಕ್ಕೆ ನಾನು ಭಗವಂತನನ್ನು, ಜನರನ್ನು ಬೈತಾ ಕೂತ್ರೆ ಪ್ರಯೋಜನ ಇಲ್ಲ. ಹೌದು, ಯಾರೋ ಒಂದಷ್ಟು ಜನ ಮಕ್ಕಳಿರ್ತಾರೆ, ಅವರು ಇಡೀ ಜೀವನ ಪೂರ್ತಿ ತಂದೆ, ತಾತ, ಇವರು ಮುತ್ತಾದ್ದಿರು ಮಾಡಿರೋದನ್ನು ಕೂತ್ ತಿಂದರೆ ಸಾಕು. ಇನ್ನೂ ಕೆಲವರು ಇರ್ತಾರೆ ನಿಮ್ಮಂಥವ್ರು, ನಾವು ದುಡಿಬೇಕು, ನಾವು ತಿನ್ನಬೇಕು. ಆದರೆ ಒಂದು ಅರ್ಥ ಮಾಡ್ಕೋ ತಾಯಿ, ಇವತ್ತು ಭಗವಂತ ಅಟ್ಲೀಸ್ಟ್, ಯಾಕಂದರೆ ನನಗೆ ಅವ್ರು ಹಿಂಗೆ ಮಾಡಿದ್ರು, ತಮ್ಮ ಹಿಂಗೆ ಹೊಡೆದು ಬಿಟ್ಟ, ಗಂಡ ಹಿಂಗೆ ದೂರ ಮಾಡಿಬಿಟ್ಟ, ಈ ನೋವುಗಳು ಒಂದು ಕಡೆ. ಆದರೆ ನನಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ಇರೋಕ್ಕೊಂದು ಜಾಗ ಇಲ್ಲ, ಒಂದು ತುತ್ತು ಅನ್ನ ಇಲ್ಲ. ಅಂದರೆ ನನಗೆ ಇವರೆಲ್ಲ ಈ ರೀತಿ ಬೈದರು, ಏನೋ ಅಂದರು, ಏನೋ ಕೆಟ್ಟ ರೀತಿಯಲ್ಲಿ ನೋಡಿದ್ರು ಅನ್ನೋದು ಒಂದು ಕಡೆ ನೋವು, ನನಗೆ ಅನ್ನ ಇಲ್ಲ ಅನ್ನೋದು ಒಂದು ಕಡೆ ನೋವು. ಇದರಲ್ಲಿ ಯಾವುದು ದೊಡ್ಡದು? ಹೌದಲ್ಲವಾ? ಹಸಿವಿಗಿಂತ ಈ ಜಗತ್ತಲ್ಲಿ ದೊಡ್ಡ ಕಾಯಿಲೆ ಯಾವುದಿದೆಯವ? ಯಾವುದಿಲ್ಲ. ಹೌದಲ್ಲ? ಕ್ಯಾನ್ಸರ್ ಬಂದಿರೋನು ಕೂಡ ಏನೋ ಒಂದಷ್ಟು ದಿನ ಹತ್ತು, ಆಮೇಲೆ ಸುಮ್ಮನೆ ಹೋಗ್ಬೋದು. ಆದರೆ ಹಸಿವು ಅನ್ನೋದು ಇದೆಯಲ್ಲ, ಹಸಿವು ಮನುಷ್ಯನ ಕೈಲಿ ಎಂತೆಂಥೋ ಕೆಟ್ಟ ಕೆಲಸವನ್ನು ಮಾಡಿಸ್ಬಿಡುತ್ತಂತೆ. ಹಸಿವು ಮನುಷ್ಯ ಜ್ಞಾನಿಯಾಗಲಿ ಮಹಾತ್ಮನಾಗಲಿ, ಹಸಿವು ಅನ್ನೋದು ಅವರ ವಿವೇಕವನ್ನು ಕಿತ್ಕೊಂಡು ಕೋಪ ಬರೆಸ್ಬಿಡುತ್ತೆ, ಎಲ್ಲರ ಮೇಲೂ ಕೂಗಾಡತೋರ ಮಾಡುತ್ತೆ. ಅನ್ನ ಸಿಗುತ್ತೆ ಅನ್ನೋದಾದರೆ ಏನು ಕೆಟ್ಟ ಕೆಲಸ ಮಾಡಲಿಕ್ಕೂ ತಯಾರಾಗ್ತೀನಿ ಅನ್ನೋ ಹಂತಕ್ಕೆ ಹೋಗುತ್ತೆ. ಇದು ಹಸಿವಿಗಿರುವ ಶಕ್ತಿ. ಭಗವಂತ ಇವತ್ತು ನಿನ್ನನ್ನು ಈ ಎಲ್ಲ ಅವಮಾನ, ದುಃಖ, ನಂಬಿಕೆ ದ್ರೋಹ, ಒಡ ಹುಟ್ಟಿದವರೇ ಕೈ ಮಾಡುವಂಥದ್ದು, ಈ ಎಲ್ಲವನ್ನ ಮೀರಿ ಇವತ್ತಿಲ್ಲಿ ಬಂದು ನಿಂತಿದ್ದೀಯ. ಅದರ ಒಂದು ಅರ್ಥ ಮಾಡಿಕೊಳ್ಳವ, ನಿನ್ನೆ ಅಂದರೆ ಕಳೆದ ನಿನ್ನ ಜೀವನದಲ್ಲಿ ಏನೆಲ್ಲ ನಡೀತು ಅದೆಲ್ಲವೂ ಒಂದು ಪಾಠವಾಗಲಿ, ನಿನ್ನ ಕತೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಒಂದು ಪಾಠವಾಗಲಿ. ನೀನು ನಿನ್ನ ಆಯಸ್ಸು ಮುಗಿಯೋವರೆಗೂ ನೀನೇ ಸ್ವಯಂ ನಿನ್ನ ಆತ್ಮವನ್ನು ಹತ್ಯೆ ಮಾಡಿಕೊಳ್ಳೋ ಹಂತಕ್ಕೆ ನೀನು ಹೋಗಬೇಡ. ಯಾವತ್ತೂ ನೆನ್ಪಿಟ್ಕೋ, ವಿಷ ಕುಡಿದ್ರೆ ಮಾತ್ರ ಸಾಯಿಸುತ್ತೆ. ಆದರೆ ಈ ಹಳೇ ನೊಂದ ವಿಷಯಗಳು, ಹಳೇ ಬೇಜಾರಾದ ವಿಷಯಗಳಿದ್ದಾವಲ್ಲ, ಅವು ನೆನಪು ಮಾಡಿಕೊಂಡ್ರೆ ಸಾಕು, ಅವು ಸಾಯಿಸ್ತಾವೆ ನಮ್ಮನ್ನು. ವಿಷ ಕುಡಿದ್ರೆ ಸಾಯಿಸುತ್ತೆ, ವಿಷಯಗಳು ನೆನಪು ಮಾಡಿಕೊಂಡ್ರೆ ಸಾಯಿಸುತ್ತೆ. ಯಾಕಂದರೆ ನಿಮಗೆ ಈ ಸಮಾಜ ಅಥವಾ ಪುರುಷರು ಹೇಗೆ ನೋಡ್ತಾರೆ, ಈ ಎಲ್ಲ ಅನುಭವಕ್ಕೆ ಬಂದ ಮೇಲೆ ತಾನೇ ನೀವು ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿರೋದು. ಹೌದು ಸರ್, 100%. ಯಾಕಂದರೆ ಅಂದರೆ ನನಗೆ ಇಲ್ಲಿ ಕಾಡು ಪ್ರಾಣಿಗಳಿದ್ದಾವೆ ಅಂತ ಬೋಲ್ಡ್ ಹಾಕಿದ್ದಾರೆ, ಅಥವಾ ಇಲ್ಲಿ ನಾಯಿ ಇದೆ ಎಚ್ಚರಿಕೆ ಅಂತ ಬೋಲ್ಡ್ ಹಾಕಿದ್ದಾರೆ ಅಂದರೆ ಅದು ಅಲ್ಲಿ ನಾಯಿ ಇದೆಯೋ ಇಲ್ವೋ ಅದು ಬೇರೆ. ಬಟ್ ನಾನು ಎಚ್ಚರವಾಗಿರಲಿಕ್ಕೆ ಅದೊಂದು ಭಗವಂತ ನನಗೆ ಕೊಟ್ಟಂಥ ಮುನ್ಸೂಚನೆ ಅದು. ಹೌದು. ಇವತ್ತು ನಿನ್ನ ಬದುಕಲ್ಲಿ ನೀನು ತೆಗೆದುಕೊಂಡ ನಿರ್ಧಾರಗಳು, ನೀನು ಎಲ್ಲಿ ದೊಡ್ಡ ವ್ಯಕ್ತಿ ಹೇಗೆ ನೋಡಿ, ನಿನ್ನ ದೊಡ್ಡ ಮನಸ್ಸು ಆ ಮನೆಗೆ, ಗಂಡನ ಮನೆಗೆ ಹೋದಾಗ ಅಲ್ಲಿ ಒಂದು ಮದುವೆ ಆಗದೆ ಇರೋ ಕುರೂಪಿ ಹೆಣ್ಣು ಮಗಳಿದ್ದಾಗ ಅವಳ ಬದುಕನ್ನು ಸರಿ ಮಾಡಿದ್ರೆ ನನ್ನ ಬದುಕು ಸರಿ ಹೋಗ್ಬೋದು. ಮತ್ತು ಆ ಕುರೂಪಿ ಅವಳಿಗೆ ಯಾರು ಗಂಡು ಕೊಡಲ್ಲ ಅಂತ ಎಲ್ಲರೂ ಕೈ ಚೆಲ್ಲಿದ್ರು, ನೀನು ಅದನ್ನು ನಿಂತು ಮಾಡಿದೆ, ನೀನು ಅದನ್ನು ಸರಿ ಮಾಡಿದೆ, ನೀನು ಅದಕ್ಕೊಂದು ಬದುಕು ಕೊಟ್ಟೆ ಅಥವಾ ಆ ಪ್ರಯತ್ನವನ್ನು ಮಾಡಿದೆ, ಅಲ್ಲಿ ಭಗವಂತ. ಹೌದು ಸರ್, ಅವ್ರು ಚೆನ್ನಾಗಿದ್ದಾರೆ. ಹೋಟ್ಲಿದ್ದವನು, ಹೋಟ್ಲು ಉಂಟವನಿಗೆ ಹೋಟ್ಲು ಮಾಡಿ ಮನೆ ಮಾಡಿದ್ದಾರೆ, ಖುಷಿಯಾಗಿ ಗಾಡಿಯೆಲ್ಲ ಹಿಡ್ಕೊಂಡು ಹೋರಾಡ್ತಿದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತೆ ನಾದ್ನಿ ಮದ್ವೆ ಆಯ್ತು, ನಾದ್ನಿನೂ ಐಫೈಯಲ್ಲಿ ಜೀವನ ಮಾಡ್ತಿದ್ದಾಳೆ, ಎಲ್ಲ ಒಳ್ಳೆ ರೀತಿಯಲ್ಲಿ, ಇಬ್ರು ಹೆಣ್ಮಕ್ಳನ್ನು ಒಳ್ಳೆ ರೀತಿಯಲ್ಲಿ ಇದು. ಆದ್ರೆ ಯಾರು ನಮ್ಮ ಸ್ಥಿತಿಗೆ ತಂದು ಇಲ್ಲಿ ನಿಲ್ಲಿಸಿದಲೆ ನಮ್ಮ ಅತ್ತಿಗೆ ಅಂತೇಳಿ ಆ ಹೆಣ್ಮಕ್ಳಿಗೆ ಬರ್ಲೇ ಇಲ್ಲ ಸರ್, ಬರ್ಲೇ ಇಲ್ಲ. ಏನು ಮಾಡ್ದೆ ಅನ್ನೋದು ಮಾತ್ರ. ಇಲ್ಲಿ ಯಾವುದೇ ಹೆಣ್ಣು ಮಕ್ಕಳಾದರೂ ಅಷ್ಟೇ, ಏನೇ ಆಗಲಿ ಗಂಡ ತಡಿಯಪ್ಪ, ಇವಳ ಮೇಲೆ ಕೈ ಮಾಡಿದ್ರೆ, ಇವಳ ಮೇಲೆ ಹೆಂಡತಿ ಮೇಲೆ ದೌರ್ಜನ್ಯ ಮಾಡಿದ್ರೆ ಆ ತವ್ರ ಮನೆಯವರು ನನ್ನನ್ನು ಸುಮ್ಮನೆ ಬಿಡಲ್ಲ ಅನ್ನೋ ಒಂದು ತವ್ರ ಮನೆಯ ಭಯ ಇರಬೇಕು.
ಭಯ ಅಂದ್ರೆ ಸರ್, ಇವರೇ ನಾನು ಎಷ್ಟು ಕಷ್ಟಪಟ್ಟು ಇವರನ್ನು ರೆಡಿ ಮಾಡಿ ಮದ್ವೆ ಮಾಡಿದೀನಿ, ಅದೇ ಹೆಣ್ಣು ಮಗಳು ನನ್ಗೆ ಪಕ್ಕದ ನೆರೆಕರೆಯವರು ಗೌಡ್ರುಗಳೆಲ್ಲ ಬಂದು ಹೇಳಿದ್ರು ನಮ್ಮ ಅಮ್ಮನ ಹತ್ರ, ಅವನ ಅತ್ತೆ ಹತ್ರ, ನೋಡಿ ಅಂತ ಸೊಸೆಯನ್ನು ಪಡೆಯಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಅವಳಂತ, ಅಷ್ಟು ಬುದ್ಧಿವಂತೆ ಅವಳು, ಅಷ್ಟು ಗುಣವಂತೆ, ಅಂತ ಹೆಣ್ಮಗುನು ನೀವು ಹೀಗೆ ದೂರ ಮಾಡ್ಬೇಡಿ. ಒಂದು ಮಾತ್ರ ಚಿಕ್ಕ ಏಜು, ಚಿಕ್ಕ ಮಗು, ಗಂಡ ಎಲ್ಲಿದ್ದಾನೆ ಅದನ್ನು ಕರೆಯುವುದಿಲ್ಲ ನೀವು ಒಂದು ಜಾಗ ತೋರಿಸಿ ಅವಳಿಗೆ, ನಾವೆಲ್ಲ ಸೇರಿ ಮನೆ ಮಾಡಿ ಕೊಡ್ತೀವಿ ಅವಳಿಗೆ, ಒಂದು ಜಾಗ ತೋರಿಸಿ ಇವ್ರಂತ ಕೇಳುವಾಗ ಹೆಣ್ಮಕ್ಳು ಫೋನ್ ಮಾಡಿ ನಾವೇ ಅವಳನ್ನು ಹೊರಗೆ ಹಾಕ್ಬೇಕಂತ ನೋಡ್ತೀವಿ, ನೀವು ಊರಿನವರೆಲ್ಲ ಯಾಕೆ ಅವನು ಸೇರಿಸ್ಕೊಳ್ತೀರಾ ಅಂತೇಳಿ ನಾನು ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲ ಓಡಿ ಮದುವೆ ಮಾಡಿದೀನಲ್ಲ, ಅದೇ ಹೆಣ್ಣಿನ ಮಾತು ಅವರಿಗೆ ಫೋನ್ ಮಾಡಿ ಬರುವಂತದ್ದು. ಆಯ್ತು, ಆದ್ರೆ ಒಂದು ಹೇಳ್ತೀನಿ, ಇದು ನಾ ದೊಡ್ಡ ಮಾತು ಅಂತ ಜೀವನದುದ್ದಕ್ಕೂ ಅನುಸರಿಸು. ಯಾರಿಗೆ ನಿನ್ನಿಂದ ಉಪಕಾರವಾಯಿತು, ಯಾರಿಗೆ ನೀನು ನಿಂತು ಉಪಕಾರವನ್ನ ಮಾಡದೆ, ಅದಾದ ಮರುಕ್ಷಣವೇ ನೀನೇ ಅಲ್ಲಿಂದ ದೂರ ಹೋಗೋದನ್ನು ಕಲಿಯವ. ಹೌದು, ಗೌರವದಿಂದ ಬದುಕಲಿಕ್ಕಿರೋ ದಾರಿ ಇದು. ಹೌದು, ಎಲ್ಲರೂ ತೊಳೆದ್ರು ಸರ್, ಎಲ್ಲರೂ ಫ್ಯಾಮಿಲಿ. ಕೇಳಿಸ್ಕೊ, ಇವತ್ತು ನೀನು ಯಾರ್ಯಾರಿಗೆ ನಿನ್ನಿಂದ ಉಪಕಾರವನ್ನ ಮಾಡದೆ, ಯಾರೆಲ್ಲರ ಬದುಕನ್ನ ಹಸನಾಗಿಸದೆ, ಅವರು ನನ್ನಿಂದ ಉಪಕಾರವನ್ನ ತೆಗೆದುಕೊಂಡು ಇವತ್ತು ಅವರು ಚೆನ್ನಾಗಿದ್ದಾರೆ, ನನ್ನ ಬದುಕು ಹೆಂಗಾಯ್ತು ಅಂತ ಅಂದುಕೊಳ್ಳೇಬೇಡ. ಇಲ್ಲ, ಅವರು ಚೆನ್ನಾಗಿದ್ದಾರೆ ಅಂತ ನೀನು ಮೇಲ್ನೋಟಕ್ಕೆ ಹೇಳ್ತಾ ಇದೀಯ, ಆದರೆ ಅವರ ಬದುಕು ನಾಳೆ ಏನಾಗಲಿದೆಯೋ ಯಾರಿಗ್ ಗೊತ್ತವ? ಯಾಕಂದ್ರೆ ಈಗ ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಇರೋ ಚಂದ್ರ, ಪ್ರಕಾಶಮಾನವಾಗಿ ಹೊಳಿತಾ ಇರೋ ಚಂದ್ರ, ಬೆಳಿಗ್ಗೆನೂ ಇಷ್ಟೇ ಪ್ರಕಾಶಮಾನವಾಗಿರೋದಿಲ್ಲ, ಹೌದಲ್ಲ? ಒಬ್ಬೊಬ್ಬರ ಒಂದೊಂದು ಸಮಯ, ಅವರವ್ರ ಸಮಯ ಬಂದಾಗ ಅವರವ್ರು ಹೊಳಿತಾರೆ. ಬೆಳಗ್ಗಿನ ಸಮಯ ಸೂರ್ಯ ಹೊಳೆದ್ರೆ, ರಾತ್ರಿಯ ಸಮಯ ಚಂದ್ರ ಹೊಳಿತಾನೆ. ಅವರವ್ರ ಸಮಯ ಅಂತ ಬರುತ್ತೆ. ನಿಂದು ಒಂದು ಗಳಿಗೆ ಇತ್ತು, ನೀನು ಹೊಳದೆ, ಈಗ ಯಾಕೋ ಮಂಕಾಗಿದೆ ನಿನ್ನ ಬದುಕು, ಮತ್ತೆ ಹೊಳೆಯೋ ಸಮಯ ಬರುತ್ತೆ. ಬೇಡ. ಈಗ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಂದಿದ್ದು, ಯಾವಾಗ ನನ್ನ ತಮ್ಮ ನನಗೆ ಸಪೋರ್ಟಿವಾಗಿರ್ತಿದ್ದ, ತಾಯಿ ನನ್ನ ಸಪೋರ್ಟಿವ್ ಆಗಿರ್ತಿದ್ಲು, ತವ್ರ ಮನೆ ನನ್ನ ಬೆಂಬಲವಾಗಿರ್ತಿತ್ತು, ಇವರೆಲ್ಲ ಬಾಲ ಮುದ್ರಕೊಂಡಿರ್ತಾ ಇದ್ರು. ಹೌದು, ಅಂದರೆ ನಾನು ಆಗಲೇ ಹೇಳಲಿಕ್ಕೆ ಬಂದಿದ್ದ ವಿಚಾರವೇ ಇದು. ಯಾವಾಗ ತವರು ಮನೆಯವರು ನಿನ್ನನ್ನು ಕೊಂದ್ರೂ ಕೇಳಲ್ಲ, ನಿನ್ನನ್ನೇ ತಮ್ಮ ಆದವನು ಒಡೆಯೋ ಹಂತಕ್ಕೆ ನಿನ್ನ ತವರು ಮನೆ ನಿನ್ನನ್ನು ತಿರಸ್ಕಾರ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೋ, ಇವರ ಕಡೆಯಿಂದ ಇವರ ದೌರ್ಜನ್ಯದ ವಿಷಬುದ್ಧಿ ಇನ್ನೊಂಚೂರು ಜಾಸ್ತಿ ಆಗುತ್ತೆ ಹೊರತು ಯಾರ್ದು ಒಂದು ಭಯನೇ ಇಲ್ಲ ಅಂದಾಗ. ಯಾರ್ದು ಭಯ ಇಲ್ಲ. ಯಾವಾಗ ನನ್ನ ತಂದೆ ತಾಯಿಯವರ ಮನೆಯಲ್ಲಿ ತಮ್ಮನವರದ್ದು ನನಗೆ ಕಿರುಕುಳ ಉಂಟು ಅಂತ ಆಯ್ತು, ಅಲ್ಲಿಂದ ನನ್ನ ಗಂಡನ ಬುದ್ಧಿನೂ ತೋರಿಸಿ ಹೇಳಕ್ಕೆ ಬಂದಿದ್ದು ನಾನು. ನನ್ನ ಹುಟ್ಟಿದ ಮನೆ ಅಥವಾ ನನಗೆ ಯಾರೋ ನನ್ನನ್ನು ಯಾರಾದರೂ ಬೈದ್ರೆ, ನನ್ನದು ತಪ್ಪಿಲ್ಲದೆ ಹೋದರೂ ಯಾರೋ ನನ್ನನ್ನು ದೌರ್ಜನ್ಯ ಮಾಡಿದ್ರೆ, ಸೋನುನ ನೀವು ಎದೆಂಗ್ರಿ ಮುಟ್ಟಿದ್ರಿ ಅಂತ ನನಗೆ ಯಾರೋ ಕೇಳೋಕೆ ಜನನೇ ಇಲ್ಲ ಅಂದರೆ ಬೀದಿಲಿ ಹೋಗೋನು ನನ್ನ ಮೇಲೆ ಹಲ್ಲೆ ಮಾಡ್ತಾನೆ, ಹೌದಲ್ಲ? ಹೌದು, ಬೀದಿಲಿ ಹೋಗೋರಂತಲ್ಲ ಸರ್, ಪಕ್ಕದವರ ನೆರೆಕರೆ, ನಮ್ಗೆ ಯಾರಾದ್ರೂ ಒಂದು ನೋವು, ನಾನು ಇವಾಗ ನಿಮ್ಮ ಹತ್ರ ನನ್ನ ನೋವು ಹಚ್ಕೊಳ್ತಾ ಇದ್ದೀನಿ ಅಂದ್ರೆ ಯಾರ ಹತ್ರನೂ ನಂಗೊಂದು ನೋವು ಹಚ್ಕೊಳ್ಳೋರು, ನಮ್ಮ ರಕ್ತ ಸಂಬಂಧ ಅನ್ನೋರು ಇತ್ತಿದ್ರೆ, ಒಡ ಹುಟ್ಟಿದವರಂತ ಇರ್ತಿದ್ರೆ ನಾನು ಅವರ ಹತ್ರ ನೋವು ಹಚ್ಕೊಳ್ತಾ ಇದ್ದೆ. ಇವಾಗ ರಕ್ತ ಸಂಬಂಧ ಇಲ್ಲ, ಇವಾಗ ನಿಮ್ಮನ್ನೇ ನಾನು ಅಣ್ಣನ ಸ್ಥಾನ ನಿಂತ್ಕೊಂಡು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ನೋವನ್ನು ಹಂಚ್ಕೋಬೇಕು ನನಗೆ. ಅರ್ಥ ಆಯ್ತವ? ಅದೇ ನೋವನ್ನು ನಾನು ಬೇರೆಯವರ ಹತ್ರ ಹೀಗೆ ಆಗ್ತಾ ಉಂಟು ಸ್ವಲ್ಪ ನೋಡಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಊರಿನವರು ಬಂದಾಗ ನನ್ನ ಗಂಡನ ಮನೆಯವರು ಏನಂದ್ರು ಅಂದ್ರೆ ಸಂಬಂಧನೇ ಕಟ್ಟಿಕೊಟ್ಬಿಟ್ರು. ನನ್ನ ಕಷ್ಟದವಳೊಂದು ಮಾತು ಈಗ ಆಗ್ತಾ ಉಂಟು, ಯಾರು ಗಂಡನೂ ಬರೋದಿಲ್ಲ, ಯಾರು ಬರೋದಿಲ್ಲ, ಇವ್ರು ಹೀಗೆ ಮಾಡ್ತಿದಾರೆ, ನಾನು ಎಲ್ಲೂ ಹೋಗ್ಲಿ, ತಿನ್ನಕ್ ಊಟ ಇಲ್ಲ, ಎಂತ ಇಲ್ಲ, ನಾನು ಎಲ್ಲೂ ಹೋಗ್ಲಿ ಮಗುನ ಹಿಡ್ಕೊಂಡು ಅಂತ ಕೇಳುವಾಗ ಅವ್ರ ಮಾತು ಕೇಳಿದಕ್ಕೆ, ಅವ್ರ ಹತ್ರ ಹೇಳಿದಕ್ಕೆ ಗಂಡ ಭಾವನವರೆಲ್ಲ ಅವರಿಗೂ ಫೋನ್ ಮಾಡಿ ಅವ್ರ ಹತ್ರ ಏನ್ ಹೇಳಿದ್ರು, ಅವಳಿಗೂ ಸಂಬಂಧ ಇದೆ, ಅವನೊಟ್ಟಿಗೆ ಬಂದು ಮಾತಾಡ್ತಾನೆ. ಚಿಕ್ಕ ಹುಡುಗರ ಹತ್ರನು ಮಾತಾಡಕ್ ಗೊತ್ತಿಲ್ಲ, ದೊಡ್ಡವರ ಹತ್ರನು ಮಾತಾಡಕ್ ಗೊತ್ತಿಲ್ಲ, ಕಾನೂನು ಪ್ರಕಾರಕ್ಕೂ ಹೋಗಕ್ ಗೊತ್ತಿಲ್ಲ. ಎಲ್ಲೂ ಹೋದ್ರು ಎಲ್ಲ ಸಂಬಂಧನೇ, ನನ್ನ ಹಿಂದೆ ಬರುವಂತದ್ದು ಸಂಬಂಧನೇ, ಒಳ್ಳೆ ಭಾವನೆ ಇಲ್ಲ. ಆದ್ರೆ ಒಂದು ಮಾತ್ರ ನಾನು ಹೇಳುವಂತದ್ದು ಅಂದ್ರೆ, ಇಷ್ಟನ್ನೆಲ್ಲ ಅನ್ಭವಿಸಿ ಬಂದು ನಾನು ಇವಾಗ ನಿಂತಿದ್ದೀನಲ್ಲ ಈ ಸ್ಥಾನ, ಇವಾಗ ನನ್ನ ಹೇಳ್ತಾರೆ ಅವಳು ವಿಷಯಕ್ಕೆ ಹೋದ್ರೆ ಅವಳು ಬೆಂಕಿ ಅನ್ನುವ ಮಾತು ಬಂದಿದೆ. ಅವಳು ವಿಷಯಕ್ಕೆ ಹೋಗ್ಬೇಡಿ, ಅವಳು ಸೂ ಇದ್ದಾಗಿ, ಅವಳು ಯಾರಿಗೂ ಮುಲಾಜಿಲ್ಲ,
ಆ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ನಾನು ಇವಾಗ ಯಾರಿಗೂ ನನ್ನ ತಂಟೆಗೆ ಬರೋಕ್ಕಾಗಲ್ಲ. ಬರುವಾಗ್ಲೇ ನಾನು ಯಾವ ರೀತಿಯಲ್ಲಿ ಇರ್ಬೇಕು ಆ ರೀತಿಯಲ್ಲಿ ಇದ್ದೀನಿ. ಎಲ್ಲಿ ನನ್ನನ್ನು ತುಳಿತಾ ಇದ್ರು ಅಲ್ಲಿಂದ ನಾನು ಎದ್ದು ಈಚೆ ಬಂದ್ನೋ ಇಲ್ಲಿ ನಾನು ಬೆಳೆದು ನಿಂತಿದ್ದೀನಿ. 4 ಜನರು ಸ್ಥಾನಕ್ಕೆ ಬಂದಿದ್ದೀನಿ, ಗುರುತಿಸ್ತಾರೆ, ಓ ಇಂಥವ್ರು. ನಾನು ಸ್ವಲ್ಪ ಕ್ರೀಡಾಪಟು. ಈ ಕ್ರೀಡಾಪಟ್ಟಲ್ಲಿ ನಾನು ಎಲ್ಲ ಹೋಗ್ತಾ ಇದ್ದೀನಿ, ಆಟ ಆಡ್ತೀನಿ, ಬರ್ತೀನಿ. 10 ಜನರಿಗೂ ನಾನು ಯಾರಂತ ಗೊತ್ತು, ಇಂಥ ಟೀಮ್ನವರು, ಇಂಥ ಕ್ರೀಡಾಪಟುಗಳು ಅಂತ. ತುಳಿದು ಮೂಲೆಯಲ್ಲಿದ್ದಲು ಯಾರಿಗೂ ಗೊತ್ತಿಲ್ಲದ ಸಮಾಜದಲ್ಲಿ ಬದುಕ್ತಿದ್ದವಳು ಇವಾಗ 10 ಜನರು ನಾನು ಗುರುತಿಸುವಾಗ ಆಗಿದೆ. ಶುಭವಾಗ್ಲಿ ತಾಯಿ. ಆದರೆ ಒಂದು, ಯಾವಾಗಲೂ ಧರ್ಮ, ಸ್ವಾಭಿಮಾನ, ಸತ್ಯ ಇವೆಲ್ಲವೂ ನಿಮಗೆ ಹಣದಿಂದ ನಿಮ್ಮನ್ನು ಸ್ವಲ್ಪ ಹಣ ಇಲ್ಲದೆ ಹೋದರೂ ಅಥವಾ ನಿಮ್ಮನ್ನು ಶ್ರೀಮಂತವಾಗಿಸದೇ ಇರಬಹುದು. ಆದರೆ ಸ್ವಯಂ ನಿಮ್ಮನ್ನು ನೀವು ಹೊರಗಿನ ಆಕರ್ಷಣೆಗಳು ಅಥವಾ ಈ ಜನರ ವಿಕೃತ ಮನಸ್ಥಿತಿಗಳಿಗೆ ನಿಮ್ಮನ್ನು ನೀವು ಎಂದಿಗೂ ರಾಜಿ ಮಾಡಿಕೊಳ್ಳದೆ ನಿಮ್ಮ ಬದುಕನ್ನು ಬದುಕೊಂಡು ಬಂದಿದ್ದೀರಿ. ಮಾಡಿದ್ದನ್ನು, ನೀಡಿದ್ದನ್ನು ಯಾರೊಂದಿಗೂ ನಾವು ಹೇಳಿಕೊಳ್ಳಬಾರ್ದು. ಹೌದು. ಎಲ್ಲಿ ಹೋದರೂ ಕೂಡ ನಮ್ಮ ಪೂರ್ವ ಜನ್ಮದಲ್ಲಿ, ಪೂರ್ವ ವರ್ಷದಲ್ಲಿ, ಪೂರ್ವ ವಾರದಲ್ಲಿ, ನಮ್ಮ ಹಿಂದಿನ ದಿನದಲ್ಲಿ ಮಾಡಿದ ಪುಣ್ಯಕರ್ಮಗಳು ನಮ್ಮನ್ನು ಕಾಯುತ್ತವೆ. ಅವು ನಾವು ಮರೆತರೂ ಅವು ನಮ್ಮನ್ನು ಮರೆಯೋದಿಲ್ಲ. ಅದು ಪುಣ್ಯ ಆಗಿರ್ಬೋದು, ಪಾಪ ಆಗಿರ್ಬೋದು. ಯಾರನ್ನೂ ಕೊಲೆ ಮಾಡಿ ನಾನು ಮರಿಬೋದು, ಆದರೆ ಪೊಲೀಸ್ನವರು ಮರೆಯಲ್ಲ. ಹೌದಲ್ಲವಾ? ಕರ್ಮ ಅಥವಾ ಅದು ಪುಣ್ಯಕರ್ಮ, ಪಾಪಕರ್ಮ ನಾನು ಮಾಡಿದ್ದೀನಿ, ಅದು ನನಗೆ ಬರುವ ಸಮಯ ಬಂದಾಗ ಬರುತ್ತೆ. ಅದರ ವಿಷಯ ಏನಂದರೆ ಅದು ಯಾವಾಗ ಬರುತ್ತೆ ಅಂತ ಮನುಷ್ಯನಿಗೆ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಒಳ್ಳೆತನದ ಮೇಲೆ ಅವನಿಗೆ ಡೌಟು. ಯಾಕಂದರೆ ಅಯ್ಯೋ ನಾನು ಬೆಳಿಗ್ಗೆ ಒಳ್ಳೇದು ಮಾಡಿದೆ, ಇವತ್ತು ನನಗೆ ಕೆಟ್ಟದಾಯ್ತಲ್ಲ. ಯಾಕೆ ಈ ಕೆಟ್ಟದ್ದಾಯ್ತಲ್ಲ? ಇದು ಹಿಂದಿನ ಜನ್ಮದ್ದೋ ಹಿಂದಿನ ವರ್ಷದ್ದೋ ಯಾವತ್ತೋ ಮಾಡಿದ ಕೆಟ್ಟದಕ್ಕೆ ಇವತ್ತು ನನಗೆ ಕೆಟ್ಟದಾಗಿದೆ. ನೆನ್ನೆ ಮಾಡಿದ ಒಳ್ಳೆತನ ಇವತ್ತೇ ಅದು ಪ್ರತಿಫಲ ಬರಬೇಕಾ? ಇಲ್ಲ, ಬರಲ್ಲ. ಹಂಗೆ ನೀನು ಇವತ್ತೇನು ಸ್ಥಾನದಲ್ಲಿದ್ದೀಯ ಅದ್ರ ಬಗ್ಗೆ ಹೆಮ್ಮೆ ಇರಲಿ, ಅಹಂಕಾರ ಬೇಡ. ನಿನ್ನ ಹಿಂದಿನ ಅದು ಗಂಡನ ತವರು ಮನೆ, ಗಂಡನ ಮನೆ, ತವರು ಮನೆ ಯಾರೇ ಆಗಿರ್ಬೋದು, ನಿನ್ನನ್ನು ಕಳೆದ ದಿನ ಬೈದವರು ಕೂಡ ನಿನ್ನನ್ನು ಮಾತಾಡಿಸಿದ್ರೆ ಪ್ರೀತಿಯಿಂದ ಮಾತಾಡು. ಇದೊಂದು ಪುಟ್ಟ ಜೀವನ ತಾಯಿ. ನಾವು ದ್ವೇಷದಿಂದ ಅಂದರೆ ನಮ್ಮ ಜೊತೆ ಬರ್ತಕ್ಕಂಥದ್ದು ಈ ದೇಹ ಇದೆಯಲ್ಲ, ಅದು ಸುಂದರವಾಗಿದೆಯೋ ಕುರೂಪಿಯಾಗಿದೆಯೋ ಅದು ನಮ್ಮ ಜೊತೆ ಬರೋದಿಲ್ಲ. ನಮ್ಮ ಜೊತೆ ಬರೋದೇನು? ನಾವು ತೋರಿದ ಕ್ಷಮೆಗಳು, ನಾವು ಮಾಡಿದ ದಾನಗಳು, ನಾವು ಕಲಿತುಕೊಂಡ ಜ್ಞಾನ, ನಾವು ಮಾಡಿದ ದಾನ, ಧರ್ಮ, ನ್ಯಾಯ, ಈ ವ್ಯಕ್ತಿತ್ವ, ಈ ಸಂಸ್ಕಾರ ನಮ್ಮ ಜೊತೆ ಜನ್ಮಾಂತರಕ್ಕೂ ನೀರಿನಂತೆ ಹರಿದು ನಮ್ಮ ಜೊತೆ ಬರುತ್ತೆ. ಈಗ ನಿನ್ನ ಮನಸ್ಸನ್ನು ಶಾಂತವಾಗಿಸು. ಯಾರೂ ನಿನಗೆ ದ್ರೋಹ ಮಾಡಿಲ್ಲ. ನಿನ್ನ ಪಾಲಿಗೆ ಏನೇನು ಆಗಬೇಕಿತ್ತೋ ಅದಾಗಿದೆ. ಇವರೆಲ್ಲರೂ ಪಾತ್ರಧಾರಿಗಳು. ನೀನು ಹೇಗೆ ನೋವು ತಿಂದಿದೆಯೋ ಇವರೆಲ್ಲರೂ ಯಾರು ನಿನಗೆ ದ್ರೋಹ ಮಾಡೋದ್ರಲ್ಲ, ಇವರು ನಾಳೆ ದಿನ ನೋವು ತಿನ್ನೋರಿದ್ದಾರೆ, ಅಥವಾ ನೋವು ತಿಂದಿದ್ದಾರೆ, ಅಥವಾ ನೋವು ತಿಂತಿದ್ದಾರೆ. ಎಲ್ಲರೂ ಅವರವರ ಪಾಲಿನ ಕರ್ಮವನ್ನು ಸವಸ್ಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ತಾಯಿ. ಹೌದಲ್ಲ? ಹೌದು. ಇಲ್ಲಿ ಯಾರ ಮೇಲೂ ದ್ವೇಷ ಇಟ್ಕೊ ನೋಡು, ಅವತ್ತು ನಂಗಂದ್ರು, ಇವತ್ತು ನಾನು ಬೆಳೆದು ನಿಂತಿದ್ದೀನಿ. ಈಗ ನನಗೆ ಈ ದಿನ ಏನು ಸಿಕ್ಕಿದೆ ಅದು ಅವರಿಂದ ಸಿಕ್ಕಿದ್ದು ಅಲ್ಲ, ಏನೂ ಅಲ್ಲ. ನನ್ನ ಪಾಲಿಗಿತ್ತು, ಅದು ಸಿಕ್ಕಿದೆ. ನಾಳೆ ಬೆಳಿಗ್ಗೆನೂ ಅದು ಹಂಗೆ ಇರುತ್ತೆ ಅಂತ ಏನಿಲ್ಲ. ನಾಳೆ ಬೆಳಿಗ್ಗೆ ಮತ್ತೆ ನಾನು ಏನೂ ಇಲ್ಲದವನಾಗ್ಬೋದು. ಬಂದಾಗಲೂ, ನಮ್ಮಿಂದ ದೂರವಾದಾಗಲೂ, ಧನವಂತನಾದಾಗಲೂ ಅಥವಾ ಧನಹೀನನಾದಾಗಲೂ ನೀವು ಅಂತಿಮವಾಗಿ ಪುರುಷರು ನಿಮ್ಮನ್ನು ನೋಡಿ ಅವರ ಆಸೆಗಳನ್ನು ವ್ಯಕ್ತಪಡಿಸೋದು. ಈಗ ಅಲ್ಲೊಂದು ಕಡೆ ಮೊಸರೆ ಇಕ್ಕಿದ್ದೀರಿ, ಸೀಮೆ ಹಸು ಅಥವಾ ಹಸು ಆ ದಾರಿಯಲ್ಲಿ, ಹಸು ಹೋಗೋ ದಾರಿಯಲ್ಲಿ ಅಲ್ಲಿ ಕುಡಿಯೋಕೆ ನೀರಿಟ್ಟಿದ್ದೀರಿ. ಅದು ಸಹಜ, ಅದ್ರ ಬುದ್ಧಿನೇ ಅದು. ಅಯ್ಯೋ ಬಾಯಾರಿಕೆ ನೀಗುತ್ತೇನೋ ಅಂದ್ಕೊಂಡು ಅದು ನಮ್ಮ ಮನೆಯವ್ರ ಇಕ್ಕ್ಯಾರ, ನಮ್ಮ ಯಜಮಾನ ಇಕ್ಕ್ಯಾನ, ಬೇರೆಯವ್ರ ಮನೆಯವ್ರು ಇಕ್ಕ್ಯಾರ, ಅದಕ್ಕೇನು ಬೇಕು ಅದು ಆಸೆ ಪಡುತ್ತಷ್ಟೇ. ಅಯ್ಯೋ ಇದು ನಿಮ್ದಲ್ಲಪ್ಪ ಅಂತ ಓಡಿಸೋದಾದ್ರೆ ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಹಸುನೇ ಹಸುಗೆ ಆ ವಿವೇಕ ಇಲ್ಲ, ಅದು ಕುಡಿಯೋದಷ್ಟೇ ಗೊತ್ತು. ಹಾಗೆ ಲೋಕದಲ್ಲಿರುವ ಕಾಮಾಂಧರು ಅಥವಾ ಇಂಥದ್ದೇನೋ ಮನಸ್ಥಿತಿ ಇರೋರು, ಅದು ಅವ್ರ ಹೆಣ್ಣು ಇನ್ನೊಬ್ರ ಹೆಣ್ಣು ಹಂಗೆ ಬರ್ತಾರೆ. ನಿಂದಲ್ಲಪ್ಪ ಅಂತ ಚಪ್ಪಲಿಲಿ ಹೊಡೆದಂಗೆ ಹೇಳಿ ಕಳಿಸ್ಬೇಕು. ಬರೋದು ನಾವು ತಡೆಯೋಕ್ಕಾಗಲ್ಲ, ಬಟ್ ಅವ್ರು ಅಲ್ಲೇ ನಿಲ್ಲದಂತೆ ಒದ್ದು ಓಡಿಸೋದಷ್ಟೇ ನಮ್ಮ ಕೆಲಸ. ಹೌದು.
ಬರ್ತಾರಲ್ಲ ಸರ್, ಇದು ಜಗತ್ತು ಏನ್ ಸರ್ ಇಷ್ಟು ಕೆಟ್ಟದ್ದು? ಇಲ್ಲ ಇಲ್ಲ, ಸೃಷ್ಟಿಯೇ ಆಗಿದೆ. ಹೌದು. ಮರದ ಮೇಲೆ ಹಣ್ಣಾಗಿರೋ ಹಣ್ಣು ಇದೆ, ಕಾಯಿ ಏನು ಹೇಗೆ ಅಂದ್ರೆ ಹತ್ತಿರ ಬಂದವ್ರನ್ನು ಜೋರು ಮಾಡಕ್ಕೂ ಗೊತ್ತಿಲ್ಲ, ಗಲಾಟೆನು ಎಂತ ಮಾಡಕ್ಕೂ ಗೊತ್ತಿಲ್ಲ, ಅದು ಭಯ. ಎಲ್ಲಿ ನಮ್ಮನ್ನು ಇದ್ ಮಾಡ್ತಾರ ಟಾರ್ಗೆಟ್. ಇಡೀ ಪ್ರಪಂಚನೇ ಆಗಿದೆ, ಎಲ್ಲಿ ಇರ್ಬೇಕು ಅಲ್ಲಿಂದಾನೆ ದೂರದಲ್ಲೇ ಬರಬೇಡಿ. ನಾನಿಷ್ಟೇ ಹೇಳೋದು ತಾಯಿ, ಬರ್ಬೇಡಿ, ನೀವು ದೂರನೇ ಇರಿ. ಒಳ್ಳೆಯವ್ರ ಹಿಂದೆ ಮುಂದೆ ಇರು, ಆ 4 ಜನರೇ ನಿನ್ನನ್ನು ಕಾಪಾಡ್ತಾರೆ ಅನ್ನೋ ಧೈರ್ಯ ನಿನಗೆ ಬರುತ್ತೆ. ಅದು ಹೌದು, ಇವತ್ತಿಗೂ ಅದೌದು. ಸುತ್ತಿ 4 ಜನ ಒಳ್ಳೆಯವ್ರ ಹಿಂದೆ ಮುಂದೆ ಸುತ್ತಿ 4 ಜನ ಮಹಾತ್ಮರ ಜೊತೆ ಇದ್ದು 4 ಜನ ಒಳ್ಳೆಯವ್ರ ಸಂಪರ್ಕ ಕಾಪಾಡು. ಅವರು ಬಡವರಾಗಿದ್ರು ಪರವಾಗಿಲ್ಲ. ಒಳ್ಳೆತನ ಅನ್ನೋದು ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಇರೋರೆಲ್ಲ ಒಳ್ಳೆಯವರು ಅಂತ ಏನಲ್ಲ. ಇಲ್ಲ, ಒಳ್ಳೆತನ ಅನ್ನೋದು ನೀನೊಂದು ಹೆಣ್ಣಾಗಿ ತನ್ನ ಮಗಳನ್ನು ಅವನು ಮಗಳು ಅನ್ನೋ ನೋಡೋದು ಜೊತೆಗೆ, ಅಯ್ಯೋ ಯಾರೋ ಎತ್ತೋ ಮಗಳು ಏನೋ ಕಷ್ಟದಲ್ಲಿ ಬಂದು ಮನೆ ಪಕ್ಕದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾಳೆ, ತಡೆಯಪ್ಪ ಅವಳು ನನ್ನ ಮಗಳ ರೀತಿ, ಅವರೇನೋ ನಿಮಗೆ ಊಟ ಕೊಡೋದು ಬೇರೆ, ನೀನು ಮನೆಯಿಂದ ಏನೋ ನೋವಾಗಿ ನರಳ್ತಾ ಇರಬೇಕಾದ್ರೆ ಅಯ್ಯೋ ಏನಾಯ್ತವ ಅಂತ ಬಂದು ಕೇಳು. ಬಡತವ ಅವನು ಗಾರೆ ಕೆಲಸದವನೇ ಇರ್ಬೋದು, ನಿನ್ನನ್ನು ಮಗಳ ಹಾಗೆ ತಾಯಿ ಹಾಗೆ ನೋಡುವ ಇವರನ್ನು ನಾವು ಮಹಾತ್ಮರು ಅಥವಾ ಇವರನ್ನು ನಾವು 4 ಜನ ಒಳ್ಳೆಯವರು ಅಂತ ಏನು ಹೇಳಿದ್ರಲ್ಲ, ಈ ಒಳ್ಳೆಯವರು ಅಂದರೆ ಈ ಥರದವರು. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಒಳ್ಳೆಯವರು ಅಂದರೆ ಒಳ್ಳೆ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಇರೋರು, ಚೆನ್ನಾಗಿ 5-10 ಬೆರಳಿಗೂ 10 ಉಂಗುರ ಹಾಕೊಂಡು ಏನೋ ಒಂಚೂರು ದೊಡ್ಡದಾಗಿ ಓಡಾಡು. ಇಲ್ಲ, ಇವರೆಲ್ಲರೂ ಒಳಗಡೆ ವಿಷ ಬುದ್ಧಿ. ಅಂದ್ರೆ ಗೋಮುಖ ವ್ಯಾಘ್ರ ಅಂದ್ರೆ ಮುಖ ಗೋವಿನ ಹಾಗೆ ಶಾಂತವಾದದ್ದು, ಒಳಗಡೆ ವ್ಯಾಘ್ರ. ಗೋಮುಖ ವ್ಯಾಘ್ರ ಅಂದ್ರೆ ಮುಖದಲ್ಲಿ ಮುಖ ಗೋವಿನ ತರ ಪೂಜನೀಯವಾಗಿ ದೈವಾಂಶವಾಗಿದ್ರು ಕೂಡ ವ್ಯಾಘ್ರ, ಗೋಮುಖ ವ್ಯಾಘ್ರ. ಒಳಗಡೆ ವ್ಯಾಘ್ರದ ಬುದ್ಧಿ, ಹೊರಗಡೆ ಗೋವಿನ ರೂಪ. ಹೌದು. ಹಾಗಾಗಿ 4 ಜನರ ಹಿಂದೆ ಮುಂದೆ ಸುತ್ತೋದು ಅಂದ್ರೆ ಏನಮ್ಮ, ನಿನ್ನ ಮನಸ್ಫೂರ್ತಿ ತಾಯಿ ಅಮ್ಮ ಏನ್ ಮಾಡ್ತಿದ್ದೀಯಮ್ಮ, ಹೀಗೆ ನಿಮ್ಮನ್ನು ನೋಡಿದ ಪ್ರತಿ ಕ್ಷಣವೂ ಕೂಡ ನಿಮ್ಮನ್ನು ತಾಯಿಯಾಗಿಯೋ ತಂಗಿಯಾಗಿಯೋ ಅಮ್ಮನಾಗಿಯೋ ಅಥವಾ ನೆಚ್ಚಿನ ಸ್ನೇಹಿತೆಯಾಗಿಯೋ ಭಾವಿಸಿ ನಿಮ್ಮನ್ನು ಪ್ರತಿ ಸಾರಿ ಉಚ್ಚಾರ ಮಾಡಬೇಕಾದ್ರೆ ಆ ಭಕ್ತಿಯಿಂದಲೋ ಆ ಗೌರವದಿಂದಲೋ ಮಾಡ್ತಾರಲ್ಲ, ಅವ್ರ ಹತ್ರ ದುಡ್ಡಿಲ್ಲದೆ ಹೋದ್ರೂ ಪರವಾಗಿಲ್ಲ, ಅಂಥವ್ರ ಹಿಂದೆ ಮುಂದೆ ನೀವಿರಬೇಕು. ನೀನು ಇಲ್ಲಿವರೆಗಿನ ಬದುಕು ನೀನು ಅದ್ಭುತವಾಗಿ ಬದುಕಿದ್ದೀಯವ. ಗಂಡ ಅಥವಾ ತಮ್ಮಂದಿರು, ಅಮ್ಮ ಯಾರು ಇಲ್ಲವ, ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾನೆ ಇದ್ದಾರೆ. ನಿಮ್ಮನ್ನು ಬೈದವರು, ನಿಮ್ಮನ್ನು ಸಪೋರ್ಟ್ ಮಾಡಿದವರು ಎಲ್ಲರೂ ಹೋಯ್ತವ್ರೆ. ಮೃತ್ಯುವಿಗೆ ತಡಿಯಪ್ಪ ಈ ಹುಡುಗಿಗೆ ಸಪೋರ್ಟ್ ಮಾಡ್ದ ಇವರಪ್ಪ, ಈತನ ಹೆಂಗೆ ಬಿಡೋಣ ಅಂತ ಮೃತ್ಯು ಬಿಡಲೇ ಇಲ್ಲ. ಈ ಗಂಡ ಹುಡುಗಿಗೆ ತುಂಬಾ ನೋವು ಕೊಟ್ಟ ಅಂತ ಗಂಡನ ಕರ್ಕೊಂಡು ಹೋಗೂ ಇಲ್ಲ. ಅದು ಸಮಯ ಬರಬೇಕು. ಮೃತ್ಯುವಿಗೆ ನೀನು ಒಳ್ಳೆಯವನ ಕೆಟ್ಟವನ, ಕುರೂಪಿಯೋ ಸುಂದರಿಯೋ ಶ್ರೀಮಂತನೋ ಬಡವನೋ ಇದು ಮುಖ್ಯ ಅಲ್ವೇ ಅಲ್ಲ. ಹಾಗಾಗಿ ನನ್ನದು ನಿನ್ನದು ಒಂದು ದಿನ ಬರುತ್ತೆ. ಆ ದಿನ ಬರೋ ಅಷ್ಟರಲ್ಲಿ ಗೊತ್ತಿಲ್ಲ, ಅದು ಮುಂದಿನ ವರ್ಷನೋ 50 ವರ್ಷಕ್ಕೋ ನಾಳೆನೋ ಮುಂದಿನ ಕ್ಷಣನೋ ಗೊತ್ತಿಲ್ಲ. ಆದರೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅನ್ನೋದಾದರೆ ನನ್ನ ಉಳಿದ ಸಮಯವನ್ನು ನಾನು ನಗನಗ್ತಾ ಇರೋದಕ್ಕೆ ಇನ್ವೆಸ್ಟ್ ಮಾಡಬೇಕು. ಅಥವಾ ನಾನು ನೋಡು ಹೋದ ವರ್ಷ ನನ್ನ ಬದುಕಲ್ಲಿ ಹಿಂಗೆ ಆಟ ಆಡಿಬಿಟ್ರು, ಹಿಂಗೆ ಆಗ್ಬಿಟ್ರು, ನನ್ನ ಉಳಿದ ಸಮಯ ಇಷ್ಟು ಅಂತ ಗೊತ್ತಿದ್ರೆ ತಡೆಯಪ್ಪ ಇದಕ್ಕೆ ಅರ್ಧ ಕೊಡೋಣ, ಇದಕ್ಕೆ ಅರ್ಧ ಕೊಡೋಣ ಅಂತ ಹೇಳ್ಬೋದಿತ್ತು. ನನ್ನ ಮುಂದಿನ ಸಮಯ ಎಷ್ಟು ಅಂತ ಗೊತ್ತೇ ಇಲ್ಲ ಅನ್ನೋದಾದರೆ ನಾನು ಅದನ್ನು ಸಂತೋಷದ ವಿಚಾರಗಳಿಗೆ ಮಾತ್ರ ಕೊಡಬೇಕು. ನೀನು ಈ ಕ್ಷಣದಿಂದಲಾದರೂ ಅಫ್ಕೋರ್ಸ್ ನೀನು ಬದುಕಿರೋ ರೀತಿ ಒಳ್ಳೆಯದೇ, ಆದರೆ ಈಗ ನನ್ನ ಬದುಕನ್ನು ಅದ್ಭುತವಾಗಿಟ್ಟಿದ್ದಾನೆ ದೇವರು, ಫೈನ್, ನಿನ್ನನ್ನು ಇನ್ನೂ ಚೆನ್ನಾಗಿಡ್ತಾನೆ. ನಿನ್ನ ಸದ್ಗುಣ, ನಿನ್ನ ಸನ್ನಡತೆ, ನಿನ್ನ ಕ್ಯಾರೆಕ್ಟರ್ ನಿನ್ನನ್ನು ಎಲ್ಲೂ ಹೋದರೂ ಕಾಪಾಡುತ್ತೆ. ಹಾಗಾಗಿ ಇಂದ್ರಿಯಗಳು, ದೇಹ ಸುಖ, ಈ ಪುರುಷರ ವ್ಯಾಮೋಹ, ಪುರುಷನೇ ಕೆಟ್ಟವನಲ್ಲ ನೋಡಿ. ಅದಕ್ಕೆ ಹೇಳ್ತಾರೆ ಹೆಣ್ಣು ಹುಟ್ಟುತ್ತಾನೆ ಹೆಣ್ಣು, ಅವಳು ಮದುವೆ ಆದಮೇಲೆ ತಾಯಿ ಆದಮೇಲೆ ಹೆಣ್ಣು ಅಂತಲ್ಲ, ಅವಳು ಹುಟ್ಟುತ್ತಾನೆ ಹೆಣ್ಣಂತೆ. ಆದರೆ ಗಂಡಿಗೆ ಈ ಹೆಣ್ಣನ್ನು ಹೆಣ್ಣಿನ ರೀತಿಯ ನೋಡುವ ಕಣ್ಣು ಬರಬೇಕು ಅಂತ. ತಾಯಿ ಆದರೆ ಮಾತ್ರ ಅವಳಿಗೆ ಗೌರವ ಕೊಡಬೇಕು ಅಂತ ಏನಿಲ್ಲ. ಹೆಣ್ಣು ಮಗು ಎಂಥ ಮಗು ರೀ, ಹೆಣ್ಣು ಮಗು ಹುಟ್ಟುತ್ತಪ್ಪ, ಹಂಗೆ ಹುಟ್ಟುತ್ತಲ್ಲ, ಆ ಮಗುವು ಹೆಣ್ಣೆ. ಆದರೆ ಯುವತಿ
ಮದುವೆ ಆಗಿರೋ ತಾಯಿ ಹೆಂಡತಿ ಅಥವಾ ವಯಸ್ಸಾಗಿರೋ ಅಜ್ಜಿ ಇವರೆಲ್ಲರೂ ಅಂದರೆ ತೊಟ್ಲಲ್ಲಿರೋ ಹೆಣ್ಣು ಹುಡುಗಿಯಿಂದ ಹಿಡಿದು ವಯಸ್ಸಾಗಿರೋ ಅಜ್ಜಿವರೆಗೂ ಎಲ್ಲರೂ ಹೆಣ್ಣೆ. ಹೌದು. ಆದರೆ ಈ ಹೆಣ್ಣನ್ನು ಹೆಣ್ಣಿನ ರೀತಿಯಲ್ಲಿ ನೋಡುವ ಕಣ್ಣು ಗಂಡಸಿನದ್ದಾಗಬೇಕು. ಹೌದು. ಆ ಕಣ್ಣು ಗಂಡಸಿನದ್ದು ಆದಾಗ ಆಗ ಯಾವ ಹೆಣ್ಣು ಮಕ್ಕಳಿಗೂ ಈ ಕಾಮಾಂಧರ ಕಾಟ ಇರೋದಿಲ್ಲ. ಹೌದು, ನೀವ್ ಹೇಳಿದ್ದು 100%. ಇದು ಎಲ್ಲ ಹೆಣ್ಮಕ್ಳಿಗೂ ಬರ್ಬೇಕು ಸರ್. ಎಲ್ಲ ಹೆಣ್ಮಕ್ಳಿಗೂ ಇದಿರ್ಬೇಕು. ಅಂದ್ರೆ ಸೋತ್ವಿ ಅಂತ ಯಾವತ್ತು ಕೈ ಚೆಲ್ಲಿ ಕೂತ್ಕೋಬಾರ್ದು ಹೆಣ್ಮಕ್ಳು. ನಿನ್ನ ದೊಡ್ಡತನ ತಾಯಿ, ನಿನ್ನ ದೊಡ್ಡತನ. ಯಾರಿಗೂ ನಾವು ಸೋತ್ವಿ ಒಂದೊಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ಇಡ್ಲೇಬೇಕು ಸರ್. ದುಃಖದಲ್ಲಿ ಅಳ್ತಾ ಮೂಲೆಯಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ, ನಾವು ತುಳಿತಾನೆ ನಮ್ಮನ್ನು ಮತ್ತು ತುಳಿತಾರೆ ಬಿಟ್ರೆ ತುಳ್ದು ನಾವೊಂದು ರೋಗ ಇಟ್ಕೊಂಡು ಏನೋ ಒಂದು ಮೂಲೆಯಲ್ಲಿ ಬಿದ್ದು ಬಿಡ್ತೀವಿ. ಕೈಯಲ್ಲಿ ಆಗಲ್ಲ ಅಂತಿಲ್ಲ, ಏನು ಸಾಧಿಸ್ಬೋದು ಹೆಣ್ಮಕ್ಳು. ಆದ್ರೆ ಮರ್ಯಾದೆ ಅನ್ನೋದು ಬೇಕೇ ಬೇಕು ನಮ್ಮ ಹತ್ರ. ಅದನ್ನು ಒಂದು ಹಿಡ್ಕೊಂಡು ಸತ್ಯ ದೇವರ ಮೇಲೆ ಭಾರ ಹಾಕಿ ದೇವರು ಇದಾನೆ ಅಂತ ಹೇಳಿ ಮಾತಾಡ್ಬೇಕು. ನಾನು ಒಂದೇ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ ಇದು. ಆದ್ರೆ ಯಾರ ಹತ್ರನು ಮಾತಾಡ್ಬೇಡಿ, ದೇವರ ಹತ್ರ ಭಗವಂತನ ಹತ್ರ ಮಾತ್ರ ಮಾತಾಡಿ ಒಂದು ಮಧ್ಯೆ ಕೂತ್ಕೊಂಡು. ಅಂದ್ರೆ ಅವನಿಗೆ ಹೇಳ್ತದೆ, ಇವತ್ತಲ್ಲ ನಾಳೆ ಎಂತ ಪ್ರಾಬ್ಲಮ್ ಆದ್ರೂ ಎತ್ತಿ ಹಿಡಿತಾನೆ. ಇವತ್ತಿಗೂ ನಾನು ಇಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ, ಬದುಕಿದ್ದೀನಿ, ಇವಾಗ ಒಂದು 4 ಜನರ ಮಧ್ಯೆ ಮರ್ಯಾದೆಯಲ್ಲಿ ಬದುಕ್ತಾ ಇದ್ದೀನಿ ಅಂದ್ರೆ ನಾನು ಆ ಅಪ್ಪ ಅಲ್ಲ, ದೇವರ ಹತ್ರ. ಹೇಗೋ ನನ್ನ ತಲೆ ಅಡಿಗೆ ಫ್ಯಾಮಿಲಿ, ನನ್ನ ಹುಟ್ಟಿಸಿದವರು ಕಟ್ಕೊಂಡವರು ಫ್ಯಾಮಿಲಿನು ನನ್ನನ್ನು ತುಳಿಯಕ್ ನೋಡಿದ್ರು, ತಲೆ ಅಡಿಗೆ ಹಾಕಕ್ ನೋಡಿದ್ರು. ಆದ್ರೆ ದೇವ್ರು ನನ್ನನ್ನು ಬಿಟ್ಟಿಲ್ಲ. ಇವತ್ತಿಗೂ ನಾನು ಮರ್ಯಾದೆಯಿಂದ ಬದುಕ್ತಾ ಇದ್ದೀನಿ, ಹಠದಿಂದ ಬದುಕ್ತಾ ಇದ್ದೀನಿ, ಛಲದಿಂದ ಬದುಕ್ತಾ ಇದ್ದೀನಿ. ನಿನ್ಗೆ ಒಳ್ಳೇದಾಗ್ಬೇಕವ. ಇದು ಎಲ್ಲರಿಗೂ ಬರ್ಬೇಕು, ಎಲ್ಲಾ ಹೆಣ್ಮಕ್ಳಿಗೂ ಬರ್ಬೇಕು. ಆದ್ರೆ ಒಂದೇ ಹೇಳುದು, ಹೆಂಡತಿಯನ್ನು ಕಟ್ಕೊಂಡವನಿಗೆ ಹೆಂಡತಿಯನ್ನು ನೋಡಕ್ಕಾದ್ರೆ ಮಾತ್ರ ಮದ್ವೆ ಆಗ್ಬೇಕು ಸರ್. ಇಲ್ಲ ಅಂದ್ರೆ ಬೀದಿಗೆ ಬಿಸಾಕಿ ಹೋಗುವಂತವನು ಮದ್ವೆ ಆಗ್ಬಾರ್ದು. ಅವನಿಗೆ ಹೇಗೋ ಬದುಕ್ಬೋದು. ಆ ಹೆಣ್ಣಿನ ಭವಿಷ್ಯ ಹಾಳು ಮಾಡಿ ಯಾವ ಪುಣ್ಯನೂ ಬರಲ್ಲ ಅವರಿಗೆ, ಯಾವ ಪುಣ್ಯನೂ ಬರಲ್ಲ. ಇರ್ಲಿ ತಾಯಿ, ಅವರವರದ್ದನ್ನ ಸಮಯ ಬಂದಾಗ ಕಾಲವೇ ನಿರ್ಧರಿಸುತ್ತೆ. ಬಿಡು, ಅತಿಯಾದ ಯೋಚನೆ ಬೇಡವ್ವ. ಈಗ ಪರಿಸ್ಥಿತಿ ಏನಿದೆ ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸು. ಹಿಂದೆ ಯಾರು ದ್ರೋಹ ಮಾಡಿದ್ರು, ಸಾಧ್ಯವಾದ್ರೆ ಯಾರು ನಿನ್ಗೆ ಉಪಕಾರ ಮಾಡಿದ್ರು ಅದನ್ನ ಕೃತಜ್ಞತೆಗೋಸ್ಕರ ನೆನ್ಪಿಟ್ಕೋ. ಮಾಡಿದ್ರು ಅವ್ರು ಯಾರನ್ನೂ ಕೂಡ ನೀನು ಸ್ಮರಿಸಬೇಡ, ನೆನಪು ಮಾಡ್ಕೊಳ್ಬೇಡ. ಅದೆಲ್ಲವೂ ಆಗಿದ್ದಕ್ಕೆ ನಾನು ಇವತ್ತು ಎಚ್ಚರವಾಗಿದ್ದೀನಿ, ಮುಳ್ಳು ತುಳಿದಿದ್ದಕ್ಕೆ ಚಪ್ಪಲಿ ಹಾಕೊಳ್ಬೇಕು ಅನ್ನೋ ಬುದ್ಧಿ ಬಂದಿದೆ, ಹೌದಲ್ಲ? ಹಾಗಾಗಿ ಅದೆಲ್ಲವೂ ಒಂದು ಪಾಠ. ಅಂದ್ರೆ ಅದಕ್ಕೆ ನಮ್ಮಲ್ಲಿ ರಾಮಾಯಣದಲ್ಲೂ ಅದೇ ಮಾತು ಬರುತ್ತೆ. ರಾವಣನನ್ನು ನಾವು ಕೆಟ್ಟವನು ಅಂತೀವಿ, ಸರಿ, ಹೌದು, ಅವನು ಕೆಟ್ಟವನು. ಆದರೆ ಕಡೇ ಸಮಯದಲ್ಲಿ ಭಾಗವತದಲ್ಲಿ ಅಲ್ಲೊಂದು ಕಡೆ ಮಾತು ಬರುತ್ತೆ, ರಾವಣನೂ ಕೂಡ ಒಂದು ಪಾತ್ರಧಾರಿ ಅಷ್ಟೇ. ಇಲ್ಲಿ ರಾವಣನ ಸೃಷ್ಟಿಯೂ ಕೂಡ ಭಗವಂತನೇ ಮಾಡಿದ್ದು, ಹಾಗಾಗಿ ಅವನಿಗೂ ಸ್ವರ್ಗನೇ ಸಿಕ್ತು ಅಂತ. ಅಂದರೆ ಈ ಲೋಕಕ್ಕೆ ಕೆಟ್ಟವರು ಹೌದು, ಆದರೆ ನಮ್ಮಂಥವ್ರು ಬದುಕಲ್ಲಿ ನಾವು ಒಂಚೂರು ಎತ್ತರಕ್ಕೆ ಏರಬೇಕಂದ್ರೆ, ಅದಕ್ಕೆ ಹೇಳ್ತಾರಲ್ಲ, ನಮಗೆ ಎತ್ತರವಾದದ್ದನ್ನು ನೋಡಬೇಕಂದ್ರೆ ಎತ್ತರಕ್ಕೆ ಇಲ್ಲ ಒಂದು ಉದ್ದ ಆಗಬೇಕು, ಇಲ್ಲ ಚೇರ್ ಹಾಕೊಳ್ಬೇಕು. ಅಂದರೆ ಎತ್ತರವಾಗಿರುವುದನ್ನು ತಲುಪಬೇಕಂದ್ರೆ ನಾವು ಎತ್ತರಗೆ ಬೆಳಿಲಿಕ್ಕೇನೋ ಒಂದು ಪ್ರಯತ್ನ ಮಾಡಲೇಬೇಕು. ಹೌದು, ಪ್ರಯತ್ನ ಮಾಡ್ಬೇಕು. ಈ ಜನಗಳು ಈ ರೀತಿ ನೋಡಕ್ಕೂ ಕಾರಣ ಇದೆ. ಯಾರು, ನಾನು ಬೇರೆಯವರನ್ನು ಹೇಳಲ್ಲ, ಇವಾಗ ಫ್ರೆಂಡ್ಸ್ನವರು ಅವ್ರು ಇವ್ರು ನೋಡ್ತಾರೆ ಅಂತ ಹೇಳಿದ್ರೆ, ಒಂದು ಗಂಡರು ಯಾರು ಒಬ್ಳಿದಾಳೆ ಅಂತ ಹೇಳಿ ನೋಡ್ತಾರೆ ಅಂದ್ರುನು ಅದಕ್ಕೆ ಮೂಲ ಕಾರಣ ಕಟ್ಕೊಂಡವನು ಮತ್ತೆ ಒಡ ಹುಟ್ಟಿದವರು ಕಾರಣ. ನಾನು ಅದನ್ನ ಹೇಳಿದ್ನಲ್ವ, ತವರು ಮನೆಯ ಬೆಂಬಲ ಯಾವ ಹೆಣ್ಮಕ್ಳಿಗಿರುತ್ತೆ, ಗಂಡನ ಮನೆಯ ದೌರ್ಜನ್ಯ ಆಕೆಗೆ ಕಡಿಮೆ. ಆದರೆ ತವ್ರ ಮನೆಯವರು ಯಾವಾಗ ಮನೆ ಮಗಳಿಗೆ ಒಡೆಯೋಕೆ ಶುರು ಮಾಡ್ತಾರೆ, ಗಂಡನ ಕಳ್ಳನಿಗೆ ಕರ್ಕೊಂಡು ಬಂದು ಮನೆ ಕೀ ಕೊಟ್ಟಂಗಾಗುತ್ತೆ. ಹೌದು, ಅವಳು ತವ್ರ ಮನೇಲಿ ಅವಳಿಗೆ ಬೆಲೆ ಇಲ್ಲ, ರುಬ್ರು ಅಂತ ಈ ಗಂಡನ ಮನೆಯವರು ರುಬ್ತಾರೆ. ಸೊ ನಿನ್ನ ವಿಚಾರದಲ್ಲಿ ಯಾವಾಗ ನಿನ್ನ ತಾಯಿ ತಮ್ಮ ನಿನ್ನನ್ನು ಕಸದ ರೀತಿ ನೋಡೋಕೆ ಶುರು ಮಾಡಿದ್ರು, ಇವರಿಗೆ ಒಂದು ಧೈರ್ಯ ಬಂದ್ಬಿಡ್ತು, ಕೇಳೋರು ಯಾರು ಇಲ್ವಲ್ಲ ಅಂತ. ಅಂದ್ರೆ ಕಾಯ್ಬೇಕಾದ ಪೊಲೀಸ್ನವ್ರುಗಳೇ ಕಳ್ತನ ಮಾಡೋಕ್ ಶುರು ಮಾಡ್ಕೊಂಡ್ರೆ ಕಂಪ್ಲೇಂಟ್ ಯಾರಿಗೆ ಕೊಡೋದು? ಹೌದಲ್ಲವಾ?
ಇರಲಿ, ಅದೆಲ್ಲವನ್ನು ಮೀರಿ ನನ್ನ ದೃಷ್ಟಿಯಲ್ಲಿ ನೀನು ಮಾದರಿ ಹೆಣ್ಣುಮಗಳು, ಹಾಗೆ ಬದುಕಿದ್ದೀಯ. ನಿನ್ನ ಕತೆ ಕೇಳಿದ ಯಾರೋ ಒಬ್ಬರು ಹೆಣ್ಣುಮಗಳು ಅಯ್ಯೋ ನನ್ನ ತವ್ರ ಮನೇನು ಹಿಂಗೆ ಅಂತ ನಾನು ಕೈ ಸೋಸಿ ಸಾಯೋ ಪ್ರಯತ್ನ ಮಾಡೋಕೆ ಹೊರಟಿದ್ನಲ್ಲಪ್ಪ, ತವ್ರ ಮನೇನೆ ಹಿಂಗೆ ಅಂದಮೇಲೆ ನಾನು ಇನ್ನು ಯಾಕೆ ಬದುಕಲಿ ಅಂತ ಯಾವತ್ತು ಮಾಡಬಾರ್ದು. ಈ ಹೆಣ್ಮಗಳು ಬದುಕ್ತಿದ್ದಾಳೆ ಅಂದರೆ ನನ್ನ ಕೈಲಿ ಯಾಕೆ ಸಾಧ್ಯ ಇಲ್ಲ, ಇಲ್ಲ ನಾನು ಮಾಡ್ತೀನಿ ಅಂತ ಅನಿಸಿ ಯಾವುದೋ ಒಂದು ಹೆಣ್ಣುಮಗಳು ನಿನ್ನ ಕತೆ ಕೇಳಿ ಬದುಕು ನಿರ್ಧಾರ ಮಾಡಿದ್ರೆ ನಿನ್ನ ಬದುಕು ಸಾರ್ಥಕವಾದಂತೆ. ಅದೇ ಪ್ರಯತ್ನದಿಂದ ನಾನು ಕೂಡ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು, ಈಕೆಯ ಕತೆ ಖಂಡಿತ ಇದೊಂದು ಸುಮ್ಮನೆ ಮನರಂಜನೆಗೆ ಇರುವ ಕಥೆಯಲ್ಲ. ಇದು ನಿಜ ಜೀವನದಲ್ಲಿ ಈಕೆ ಅನುಭವಿಸಿದ ಎಲ್ಲ ಯಾತನೆಗಳ ಒಟ್ಟು ಮೊತ್ತ. ಇದು ನಮ್ಮೆಲ್ಲರ ಬದುಕಿಗೂ ಪಾಠವಾಗಬೇಕು. ಇದೇ ಹೆಣ್ಣುಮಗಳು ಮುಂದೊಂದು ದಿನ ತಾನು ಬದುಕಿದಂತಹ ರೀತಿ 4 ಜನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಲಿ. ನಾನು ಕೂಡ ನನ್ನೆಲ್ಲೋ ಪ್ರವಚನದಲ್ಲಿ ಈ ಹೆಣ್ಮಗಳು ಕತೆ ಹೇಳು ಅಂದರೆ ನೋಡಿ, ಈಕೆ ಬಡವೆ ಆಗಿರ್ಬೋದು, ಆದರೆ ಇವಳ ಕತೆ ಶ್ರೀಮಂತವಾಗಿದೆ. ಈಕೆಯ ಕತೆ ನನ್ನಂತ ನನಗೆ ಅನ್ನಿಸ್ತಾ ಇದೆ, ಇದು ಹೆಣ್ಣು ಮಕ್ಕಳ ಹೃದಯದಲ್ಲಿ ಆ ಒಂದು ಸ್ಫೂರ್ತಿಯನ್ನು ತುಂಬುವ, ಅಂದರೆ ಈಕೆ ನೊಂದು ನಮ್ಮೆಲ್ಲರಿಗೂ ಒಂದು ಪಾಠ ಕೊಟ್ಟಿದ್ದಾರೆ. ಈ ಕಾರಣಕ್ಕೆ ಈಕೆಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು. ನೀನು ಬದುಕು ಒಳ್ಳೇದಾಗಲವ, ಆರೋಗ್ಯ ಚೆನ್ನಾಗಿ ನೋಡ್ಕು. ಏನಾದರೂ ಒಂದು ಗಂಡನ ಮನೆ ಅದು ಇದು ಏನಾದರೂ ಗೊಂದಲ ಬಂದಾಗ ಎಂದಾದರೂ ಸಾಧ್ಯವಾದರೆ ಬಂದು ಮಾತಾಡು. ತಪ್ಪು ನಿರ್ಧಾರ ತಗೊಳ್ಬೇಡ. ನನ್ನ ಪ್ರಕಾರ ಅವನೊಂದು ಪಡ್ಕೊಳ್ಬೇಕು, ಇವನೊಂದು ಪಡ್ಕೊಳ್ಬೇಕು, ಅದೆಲ್ಲ ಬಿಡು. ಮೊದಲು ಒಟ್ಟಿಗೆ ಹುಟ್ಟಿಸ್ಕೊಳಕ್ಕೆ ಅನ್ನಕ್ಕೆ ದಾರಿ ನೋಡ್ಕೊಳ್ಬೇಕು. ಅದೊಂದು ಸರಿ ಇದ್ರೆ ಇನ್ನು ಮಿಕ್ಕದವೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಓಕೆ ಸರ್, ತುಂಬಾ ಧನ್ಯವಾದ. ನಿನಗೆ ಒಳ್ಳೇದಾಗ್ಲಿ ತಾಯಿ. ಥ್ಯಾಂಕ್ ಯು. ಈಶ್ವರ ನೋಡಿ, ಈಕೇನು ಓಡೋಗಿ ಮದುವೆ ಆಗಿದ್ದಲ್ಲ, ಅಪ್ಪ ಅಮ್ಮಂಗೆ ಕಣ್ಣೀರು ಹಾಕ್ಸಿದ್ದಲ್ಲ. ತವ್ರ ಮನೆಯಲ್ಲಿ ನೋಡಿ, ಅಪ್ಪ ಆದಂಥವನು ಬೇರೆ ಇನ್ನೊಂದು ಮದುವೆ ಆಗಿದ್ರು, ಅವ್ರ ಮನೆಯಲ್ಲಿ ಏನೋ ಸಮಸ್ಯೆ ಇತ್ತು, ಬಿಡಿ, ಅದು ನಮಗೆ ಬೇಡ. ಆದರೆ ಇಲ್ಲೊಂದು ಈಕೆ ಪದೇ ಪದೇ ಒಂದು ಮಾತು ಹೇಳ್ತಿದ್ರು, ಗಂಡನಾದವನು ಮದುವೆ ಆದರೆ ಹೆಣ್ಣನ್ನು ಬಂದ ಹೆಂಡತಿಯನ್ನು ಏನು ಅರಮನೆಯಲ್ಲಿ ಸಾಕುವುದು ಬೇಡ, ಅವಳು ಭಾವನೆಗೆ ಬೆಲೆ ಕೊಟ್ಟು ತನ್ನ ಕೆಟ್ಟ ಚಟಗಳನ್ನು ಬಿಟ್ಟು ಹೆಂಡತಿಯನ್ನು ಗೌರವದಿಂದ ಕಾಣುವ ಯೋಗ್ಯತೆ ಇಲ್ಲ ಆದರೆ ಮದುವೆ ಆಗಬಾರ್ದು. ಮದುವೆ ಏನು ಕಾಮಕ್ಕೆ ಮಾತ್ರ ಆಗೋದಾ? ಮಕ್ಕಳು ಹುಡ್ಸೋಕೆ ಮಾತ್ರ ಆಗೋದಾ? ನಿಮ್ಮಂಗೆ ಅವ್ರಿಗೂ ಒಂದು ಭಾವನೆ ಅಂತ ಇರೋದಿಲ್ವೇನು? ಅದು ನೋಡ್ತಿದ್ದೀವಲ್ಲ, ಯಾವುದೋ ಪರಪುರುಷನಿಗೂ ಆಸೆಗೋಸ್ಕರ, ಯಾವುದೋ ಲವರ್ಗೋಸ್ಕರ, ಯಾವುದೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಪರಿಚಯ ಆದವನಿಗೋಸ್ಕರ ಆ ಪ್ರಿಯಕರನ ಜೊತೆ ಸೇರಿ ಗಂಡನ ತಲೆ ಮೇಲೆ ಕಲ್ಲೆತ್ತಾಕಿ ಅವನನ್ನು ಕೊಂದು ಅವನನ್ನು ಮಣ್ಣು ಮುಚ್ಚಿ ಇವರಿಬ್ಬರು ಚೆನ್ನಾಗಿರಬೇಕು ಅನ್ನೋ ನೀಚ ಹೆಣ್ಣು ಮಕ್ಕಳಿರುವ ಕಾಲದಲ್ಲಿ ನನ್ನ ಗಂಡನೇ ಸರ್ವಸ್ವ ಅಂದುಕೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಗಂಡನಿಗೋಸ್ಕರ ಬದುಕ್ತೀನಿ ಅನ್ನೋ ಹೆಣ್ಣು ಮಕ್ಕಳಿಗೆ ಯಾಕೆ ಈ ಶಿಕ್ಷೆ? ಏನು ಬೇರೆ ಅವನ ಜೊತೆನೂ ಓಡೋಗಿದ್ದ ಈಕೆ? ಇಲ್ವಲ್ಲ. ಸರಿ, ನೀನು ಗುಜರಾತಲ್ಲಿರು, ಬಾಂಬೆಲಿರು, ಎಲ್ಲೇ ಇರು, ಕೋಟಿ ದುಡಿತಾ ಇರು. ಮದುವೆ ಎನ್ನುವ ಒಂದು ಆ ಶ್ರೇಷ್ಠ ಪವಿತ್ರವಾದ ಬಾಂಧವ್ಯವನ್ನು ಫೈನ್ ಇಲ್ಲವಾ, ಇಲ್ಲಿ ಕರೆಸ್ಕೊಳ್ಳೋದು ಕಷ್ಟ ಆಗುತ್ತೆ, ನಾನೇ ಆಗಾಗ ಬಂದು ಹೋಗ್ತೀನಿ, ಅಥವಾ ಅಲ್ಲಿ ನೀನು ಇರು, ನಾನು ಬರ್ತೀನಿ, ಇಲ್ಲಿ ದುಡಿತಾ ಇದ್ದೀನಿ, ಏನೋ ಒಂದು ಪ್ರೇಮಯುತವಾದ ಕಾನ್ವರ್ಸೇಷನ್ ಇರಬೇಕು. ಅದನ್ನು ಬಿಟ್ಟು ಮತ್ತು ಈ ಕಡೆ ತವ್ರ ಮನೆ ತಮ್ಮ ಅನಿಸಿಕೊಂಡವನು, ಯೋಗ್ಯತೆ ಇದ್ದರೆ ಅಕ್ಕ ತಂಗಿಯರ ಈ ಕಷ್ಟದ ಸಮಯಗಳಲ್ಲಿ ನೆರವಾಗಿ, ಇಲ್ವಾ ಕೈ ಮಾಡಿ ಇನ್ನೊಂಚೂರು ನೋವು ಕೊಟ್ಟು, ನಿಮಗೂ ಮದುವೆ ಆಗುತ್ತರಪ್ಪ, ನಿಮಗೂ ಮಕ್ಕಳಾಗ್ತವೆ, ನರಕ ಅನುಭವಿಸ್ತೀರ. ಯಾರ್ಯಾರು ತಮ್ಮಂದಿರಾಗಿದ್ದೀರಿ, ನಿಮ್ಮ ಮನೇಲಿ ಅಕ್ಕ ತಂಗಿ ಇವರೆಲ್ಲ ಇದ್ದಾರೆ, ಒಂದು ಮದುವೆ ಮಾಡಬೇಕಾದ್ರೇ ಒಬ್ಬ ಯೋಗ್ಯನನ್ನು ಹುಡುಕಿ ಮದುವೆ ಮಾಡಿಕೊಡಿ. ಇಲ್ಲ ಅಯೋಗ್ಯನಿಗೆ ಕೊಟ್ಟುಬಿಟ್ರಾ, ಸರಿ ಆಯಿತು, ಏನೋ ತಪ್ಪಾಯಿತು ಅಂದುಕೊಂಡು ಆ ಅಯೋಗ್ಯನಿಗೆ ಕೊಟ್ಟ ಕಾರಣಕ್ಕೆ ಆ ನೊಂದಿರುವ ನಿಮ್ಮ ಅಕ್ಕನನ್ನು ತಂಗಿಯನ್ನು, ನೋಡವ ಇಂಥ ಕೆಲಸ ಮಾಡ್ಕೊಂಡಿರು, ನಾವು ನಿಮ್ಮ ಜೊತೆ ಇದ್ದೀವಿ, ಈಗ ಈಕೆ ಮನೇಲಿದ್ದರೆ ನಮಗೆ, ಅಥವಾ ಈಕೆ ಗಂಡ ಬಿಟ್ಟು ಹೋಗಿದ್ದಾನೆ ನನಗೆ ಮದುವೆ ಆಗಲ್ಲ ಅಂದುಕೊಂಡು ಅವಳನ್ನು ಒಡೆಯೋದು ಬಡಿಯೋದು ಮಾಡಿದ್ರೆ, ಏನು ನಿನಗೆ ಮದುವೆ ಆಗಬಾರ್ದು ಅಂತ ಏನು ಗಂಡನ ಬಿಟ್ಟು ಬಂದ್ಲ? ಇಲ್ಲ, ಏನು ಪರಿಸ್ಥಿತಿ ಕೆಡ್ತು.
ಆ್ಯಂಡ್ ನಿಮ್ಮ ಅಕ್ಕನೋ ತಂಗಿನೋ ಗಂಡನನ್ನು ಬಿಟ್ಟಿದ್ದಾಳೆ ಅಂತ ಮಾತ್ರಕ್ಕೆ ನಿಮ್ಮನ್ನು ಮದುವೆ ಆಗದೆ ಇರುವಂಥವರಾದರೆ ಅಂಥ ಹೆಣ್ಣು ಬೇಡವೇ ಬೇಡ ನಿಮಗೆ. ವಿಚಿತ್ರ ಇವೆಲ್ಲ. ದಯವಿಟ್ಟು ಇಲ್ಲಿ ನಾವೆಲ್ಲರೂ ಸಜ್ಜನರಾಗಿ ನಿಮ್ಮ ಅಕ್ಕ ತಂಗಿದಿರನ್ನ ಒಮ್ಮೆ ಪ್ರೀತಿಯಿಂದ ಅಪ್ಕೊಳ್ಳಿ, ಮಾತಾಡಿ. ಅದು ಈಗಲಿಂದಲೇ ಬೆಳಿಬೇಕು. ಅಲ್ಲೆಲ್ಲೋ ಮದುವೆ ಆದಮೇಲೆ ಇರ್ಸು ಮುರ್ಸ ಆಗ್ಬಿಡುತ್ತೆ. ಅಕ್ಕ ತಮ್ಮ ಅಂದರೆ ಪ್ರಾಣ, ಅಕ್ಕ ಅಂದರೆ ಪ್ರಾಣ, ತಂಗಿ ಅಂದರೆ ಪ್ರಾಣ. ಈ ಬಾಂಧವ್ಯಗಳಿಲ್ಲಿ ಗಟ್ಟಿ ಆಗಬೇಕು. ಆಗೇನಾಗುತ್ತೆ, ಅಕ್ಕ ನನಗೆ ಯಾರು ಹೆಣ್ಣು ಕೊಡದೇ ಇದ್ರೂ ಪರವಾಗಿಲ್ಲ, ನಿನ್ನ ಜೊತೆ ನಾನಿದ್ದೀನಕ್ಕ, ಏನು ದೇವರು ಬರೆದಿದ್ದಾಗಲಿ, ನೀನು ಹೆದರಬೇಡ, ನೀನು ಸಾಯೋ ನಿರ್ಧಾರ ಮಾಡಬೇಡ, ನಾನಿದ್ದೀನಕ್ಕ ಅಂದರೆ ಅವತ್ತು ಈ ಎಲ್ಲ ಮಾತುಗಳು ಬರಬೇಕಂದ್ರೆ ಇವತ್ತಿಂದಲೇ ಅಷ್ಟು ಅನ್ಯೂನ್ಯವಾಗಿ ಇಬ್ಬರು ಇರಬೇಕು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಇವತ್ತಲೇ ಆಗಲ್ಲ ಅಂದ್ರೆ ಮುಂದೆ ಹಾಗೇನೆ ಕಷ್ಟ ಕಾಲದಲ್ಲಿ ಜೊತೆ ನಿಲ್ಲೋದು ಕನಸು ಅಷ್ಟೆ. ಇರಲಿ ಪಾಪ ಈ ಹೆಣ್ಮಗಳು ಇವತ್ತು ನೋಡಿ ಆ ಸ್ನೇಹಿತರು ಪಾಪ ಸ್ನೇಹಿತೆ ಕಷ್ಟದಲ್ಲಿದ್ದಾಳೆ ಅಂದಾಗ ಅಂಗಡಿ ಹಾಕೊಟ್ರಲ್ಲ. ಇರಬೇಕು, ಇಂಥ ಸ್ನೇಹಿತರು ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲವ್ವ. ಅದೇ ಕೆಲಸವನ್ನು ಮುಂದುವರಿಸು. ನಿನ್ನ ಬದುಕು ಚೆನ್ನಾಗಿರಲಿ, ಖಂಡಿತ ಚೆನ್ನಾಗಿರುತ್ತೆ. ನೀನು ಗಟ್ಟಿಗಿತ್ತೀಯವ್ವ. ಭಗವಂತ ನಿನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ಕಾಪಾಡಿಕೊಂಡು ಬಂದಿದ್ದಾನೆ. ಹೀಗೆ ಧೈರ್ಯವಾಗಿರು. ಎಲ್ಲೂ ದಾರಿ ತಪ್ಪಿಲ್ಲ, ಮುಂದೂ ತಪ್ಪಬೇಡ. ಯಾರೊಬ್ಬ ಪುರುಷನನ್ನು ಮಾತೇ ಆಡಿಸಬೇಡ ಅಂತಲ್ಲ, ಎಲ್ಲರನ್ನು ಮಾತಾಡಿಸು. ಸಮಾಜ ಏನಾದರೂ ಅಂದುಕೊಳ್ಳಿ, ನಿನಗೆ ಇಷ್ಟವಾದ ಎಲ್ಲರನ್ನು ಮಾತಾಡಿಸು. ಆದರೆ ಮಾತನಾಡಿಸುವ ಹಿಂದಿನ ಉದ್ದೇಶ ಶುದ್ಧವಾಗಿರಲಿ ಅಷ್ಟೆ. ಈಗ ಅವನು ನಿನ್ನನ್ನು ಯಾವ ಭಾವನೆಯಿಂದ ಮಾತಾಡಿಸಬೇಕು ಅದು ನಿನ್ನ ಕೈಲಿಲ್ಲ, ಅದು ಅವನು ಬಿಟ್ಟಿದ್ದು. ಆದರೆ ನಾನು ಯಾವ ಭಾವನೆಯಿಂದ ಮಾತಾಡಿಸಬೇಕು? ಈಗ ನೀನು ಯಾವುದೋ ಪುರುಷನ ಜೊತೆ ನಿಂತು ಮಾತಾಡಿದ ತಕ್ಷಣ ಯಾರೋ ನಿನ್ನ ಸಂಬಂಧಿಕರು ನೋಡಿಬಿಟ್ರು, ನೋಡು ಬೀದಿ ಸುತ್ತಕೊಂಡು ಯಾವನ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾಳೆ ಗಂಡನ ಬಿಟ್ಟು ಅಂತ. ಯಾರೋ ಪುರುಷ ಮತ್ತು ನೀವು ಇಬ್ಬರು ಮಾತಾಡೋದನ್ನು ನೋಡಿದ ಮಾತ್ರಕ್ಕೆ ಅಥವಾ ಹಂಗೆ ಮಾತಾಡ್ತಿರೋ ಆ ಕ್ರಿಯೆ ಅವ್ರಿಗೆ ಕೆಟ್ಟದಾಗ ಅನ್ನಿಸ್ಬೋದು. ಆದರೆ ಆ ಕ್ರಿಯೆಯ ಹಿಂದಿನ ಉದ್ದೇಶ, ನೀವೊಬ್ಬ ಅಣ್ಣ ಅಂದ್ಕೊಂಡು ಮಾತಾಡ್ತಿರ್ತೀರಿ, ತಮ್ಮ ಅಂದ್ಕೊಂಡು ಅದು ನಿನ್ನ ಸಂಬಂಧಿಕನಿಗೆ ಗೊತ್ತಿರಲ್ಲ. ಹಾಗಾಗಿ ಅದರ ಹಿಂದಿನ ಉದ್ದೇಶ ಶುದ್ಧವಾಗಿದೆ ಅನ್ನೋದಾದರೆ ಯಾರು ಏನು ಅಂದ್ಕೊಂಡ್ರು ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಅರ್ಥ ಆಯ್ತಲ್ಲ? ಇರಲಿ, ಜೀವನದಲ್ಲಿ ಒಳ್ಳೆ ಆಯ್ಕೆ ಮಾಡಿ. ಹೆಣ್ಣುಮಕ್ಕಳು ಶ್ರೀಮಂತ ದುಡ್ಡಿರೋನು ಚೆನ್ನಾಗಿ ನೋಡ್ಕೊಂಬಿಡ್ತಾನೆ. ಒಂದರ್ಥ ಮಾಡ್ಕೊಳ್ಳಿ, ತುಂಬ ದುಡ್ಡಿರೋನು ಒಂದೇ ಬಿಸ್ನೆಸ್ ಮಾಡಲ್ಲ, ತುಂಬ ವಿಚಾರಕ್ಕೆ ಕೈ ಹಾಕಿರ್ತಾನೆ. ಸ್ವಲ್ಪ ಈ ಮಿಡಲ್ ಕ್ಲಾಸಲ್ಲಿರೋರು, ಸ್ವಲ್ಪ ಬಡವರು, ಅವ್ರು ಇರೋ ಒಂದನ್ನೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದು ಬಿಸ್ನೆಸ್ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು. ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ತುಂಬ ದುಡ್ಡಿರೋ ಶ್ರೀಮಂತ ಒಂದೇ ಬಿಸ್ನೆಸ್ಸನ್ನು ನಂಬ್ಕೊಂಡು ಕೂತ್ಕೊಳ್ಳಲ್ಲ. ಇದು ನೀವು ಹೇಗಾದರೂ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಹೆಣ್ಣು ಮಕ್ಕಳು ದುಡ್ಡಿರೋ ಶ್ರೀಮಂತನನ್ನು ಮದುವೆ ಆಗ್ಬಿಟ್ರೆ ನಾವು ರಾಣಿ ಥರ ಇರ್ಬೋದು. ನೋಡ್ತಾ ಇದ್ದೀನಿ ಇವತ್ತು ಶ್ರೀಮಂತರು ಅಂತ ಮದುವೆ ಆಗಿ ಏನೇನು ನರಕ ಅನುಭವಿಸ್ತಿದ್ದಾರೆ. ಅದೇ ಹೇಳಿದ್ನಲ್ಲ, ತುಂಬ ದುಡ್ಡಿರೋ ಶ್ರೀಮಂತ ಒಂದೇ ಬಿಸ್ನೆಸ್ ಮಾಡಲ್ಲ, ತುಂಬ ಬಿಸ್ನೆಸ್ ಇಟ್ಕೊಂಡಿರ್ತಾನೆ. ಅರ್ಥ ಮಾಡಿಕೊಡಿ. ಒಳ್ಳೆಯದಾಗಲಿ, ಶುಭವಾಗಲವ.